ಹಲೋ. ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಕಾರ್ಯಕ್ರಮ ಶುರು ಮಾಡೋಣ. ಈ ಕಾರ್ಯಕ್ರಮದ ಅತಿಥಿಗಳಾಗಿರುವಂತಹ ಬಾನು ಮುಷ್ತಾಕ್, ಜಾಂಗ್ ಝೇವಿಯರ್, ನಾಗರಾಜ್ ಮೂರ್ತಿ, ಅನಿತಾ ತಂಪಿ ಮತ್ತು ಮಮತಾ ಸಾಗರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅತಿಥಿಗಳನ್ನು ಸ್ವಾಗತಿಸಬೇಕು. ಬಾನು ಮುಷ್ತಾಕ್, ಜಾಂಗ್ ಝೇವಿಯರ್, ಅನಿತಾ ತಂಪಿ, ಮಮತಾ ಸಾಗರ್, ನಾಗರಾಜ್ ಮೂರ್ತಿ. ನಾಗರಾಜ್ ಮೂರ್ತಿ ಸರ್. ಅನಿತಾ ತಂಪಿ ಮ್ಯಾಮ್. ಪ್ರೀತಿ ಇಲ್ಲದ ಮೇಲೆ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ, ಮೋಡ ಕಟ್ಟೀತು ಹೇಗೆ, ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡಿತು ಹೇಗೆ. ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡಿತು ಹೇಗೆ, ಅರ್ಥ ಹುಟ್ಟೀತು ಹೇಗೆ, ಬರೀ ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ. ಈ ಪ್ರೀತಿಯೇ ಕಾವ್ಯ ಸಂಜೆಯನ್ನು ಕಟ್ಟಿದೆ. ಈ ಪ್ರೀತಿಯೇ 10 ವರ್ಷಗಳ ಕಾಲ ಕಾವ್ಯ ಸಂಜೆಯನ್ನು ಮುನ್ನಡೆಸಿದೆ. ಈ ಕಾವ್ಯ ಪ್ರೀತಿಯೇ ನಿಮ್ಮೆಲ್ಲರನ್ನೂ ಇಲ್ಲಿಗೆ ತಂದು ಕೂರಿಸಿದೆ. ಈಗ ಕಾವ್ಯ ಸಂಜೆಗೆ 10 ವರ್ಷ. 10 ವರ್ಷದ ಈ ಸಂಭ್ರಮಾಚರಣೆ ಕಾವ್ಯ ಸಂಜೆ ದಶಮಾನೋತ್ಸವ ಕಾವ್ಯ ಹಬ್ಬಕ್ಕೆ ನಿಮಗೆಲ್ಲರಿಗೂ ಆದರದ, ಆತ್ಮೀಯವಾದ, ಗೌರವಪೂರ್ಣವಾದ ಸ್ವಾಗತ, ಸುಸ್ವಾಗತ. ವಿ ಹಾರ್ಡ್ಲಿ welcome you to our Kavya Sanjay 10th Anniversary Poetry Festival. I am Dada P. Jaiman, poet and writer, but word calls me young poet and young writer. That's okay because I feel so young, handsome, elegant and wow, according to Instagram reel. Okay, so before we dive into the enchanting word of poetry, let's take a moment to express a gratitude to everyone who has made this event possible. A special thank to our sponsors, organizers and all talented poets who have graciously agreed to share their work with us. So this event, Kavya Sanjay Dashamanotsava Sambrama Kavya Habba 10th Anniversary Poetry Festival, is supported by Indian Foundation for the Arts, BNP Paribhas, Janata Group, Shivali Restaurant, our digital partner Book Brahma, Chitrakala Parishad, Directorate of Translation, Karnataka Government, Bangalore. Poetry is a universal language that has ability to touch our hearts and souls. Today we will embark on a journey of words and emotions, exploring the vast landscapes of human experience through the art of poetry. So ಪ್ರತಿಯೊಬ್ಬ ಕವಿಯೂ ಕೂಡ ತಾನು ಕಟ್ಟಿಕೊಳ್ಳುವಂತಹ ಏಕಾಂತದಲ್ಲಿ ಅಂತರಂಗದ ಕಿಡಿಯ ಪಿಸುನುಡಿಯ ಮಿಂಚನ್ನು ಹಿಡಿದು ಕವಿತೆ ಕಟ್ಟುತ್ತಾರೆ. ಆದರೆ ಈಗ ನಾವು ಬದುಕುತ್ತಿರುವಂತಹ ಸಂಕೀರ್ಣ ಕಾಲಘಟ್ಟದಲ್ಲಿ ವೈಯಕ್ತಿಕವು, ರಾಜಕೀಯವು, ಮೂರ್ತವು, ಅಮೂರ್ತವು, ವ್ಯಕ್ತವು, ಅವ್ಯಕ್ತವು ಎಲ್ಲ ಕಲೆತು ಅಸಕು ಆಗಿರುವಂತಹ ಕಾಲ, ಅಥವಾ ಎಲ್ಲ ಕಾಲವೂ ಸಂಕೀರ್ಣ ಕಾಲಘಟ್ಟವೇ ಹೌದು ಆಗಿರಬಹುದು. ಇಂತಹ ಕಾಲಘಟ್ಟದಲ್ಲಿ ಕಾವ್ಯ ಸಂಜೆ ಬಹುತ್ವವನ್ನು, ಮಮತೆಯನ್ನು, ಸಮತೆಯನ್ನು, ಪ್ರೀತಿಯನ್ನು ಎಲ್ಲವನ್ನೂ ಒಟ್ಟಿಗೆ ಹಾಕಿ ಕಾವ್ಯ ಸಂಜೆ 10 ವರ್ಷಗಳ ಕಾಲ 10 ವರ್ಷದ ಹೆಜ್ಜೆಯನ್ನು ಮುನ್ನಡೆಸಿದೆ. ನಾವು ಕಾವ್ಯ ಸಂಜೆಯಲ್ಲಿ ಹಲವು ಸಮುದಾಯದವರೊಟ್ಟಿಗೆ ಸೇರಿ ಕವಿತೆ ಬರೆದಿದ್ದೀವಿ. ಹಲವಾರು ಜನಪರ ಹೋರಾಟಗಳಲ್ಲಿ ಒಗ್ಗಟ್ಟಾಗಿ ನಿಂತಿದ್ದೀವಿ ಮತ್ತು ಎಷ್ಟೊಂದು ಜಾಗಗಳಲ್ಲಿ ನಾವು ಹೋಗಿ ಕವಿತೆನ ಓದಿದ್ದೀವಿ. ಮನೆ ಕಾವ್ಯ, ಶಾಲೆ ಕಾವ್ಯ, ಮೆಟ್ರೋ ನಿಲ್ದಾಣ, ಬೀದಿ, ಹೀಗೆ ಎಲ್ಲೆಲ್ಲ ಹೋಗಿ ಕವಿತೆನ ಓದಿದ್ದೀವಿ. ಅಂದರೆ ಇದು ನನಗನ್ಸುತ್ತೆ, ಅಂದರೆ ಕವಿತೆ ಎಲ್ಲೆಲ್ಲಿಗೆ ಹೋಗಬೇಕಲ್ಲ, ಸೊ ಅದಕ್ಕೊಂದು ರೂಪಕವಾಗಿ ನಿಂತಿದೆ ಅಂತ ನಂಗೆ ಅನಿಸುತ್ತೆ. ಸೊ ಕಾವ್ಯ ಸಂಜೆ ಈ 10 ವರ್ಷಗಳ ಸಂಭ್ರಮಾಚರಣೆ ಇವತ್ತು ನಮಗೆಲ್ಲ ಇಟ್ಸ್ ಅ ವೆರಿ ಲಾಂಗ್ ಜರ್ನಿ. ಐ ಫೀಲ್ ಸೋ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ಕಾವ್ಯ ಸಂಜೆ. ಪ್ಲೀಸ್ ಗಿವ್ ಅನ್ ಅಪ್ಲಾಸ್ ಫಾರ್ ಕಾವ್ಯ ಸಂಜೆ. Okay. So before we continue, there is some housekeeping announcements. So towards your right, there is restroom. Okay. So now, ಸಾಮಾನ್ಯವಾಗಿ ಪ್ರತಿಯೊಂದು ಕಾರ್ಯಕ್ರಮವನ್ನು ನಾವು
ದೈವಸ್ತುತಿಯೊಂದಿಗೆ ಆರಂಭಿಸ್ತೀವಿ. ಆದರೆ ಪ್ರತಿಯೊಬ್ಬ ಕವಿಗೂ ಕೂಡ ಕಾವ್ಯವೇ ದೈವ, ಕಾವ್ಯವೇ ಧ್ಯಾನ, ಕಾವ್ಯವೇ ಪ್ರಾರ್ಥನೆ. ಸೊ ಈಗ ಮೇ ಐ ಇನ್ವೈಟ್ ಸುಮನಾ, ಸುಶೀಲ್ ಆ್ಯಂಡ್ ಶ್ರೀನಿಧಿ. ಸುಮನಾ, ಸುಶೀಲ್ ಮತ್ತು ಶ್ರೀನಿಧಿ ಅವರು ಕುಮಾರವ್ಯಾಸ ರಚಿಸಿದ ಕರ್ನಾಟ ಭಾರತ ಕಥಾಮಂಜರಿಯ ಆಯ್ದ ಪದ್ಯಗಳನ್ನು ಪ್ರಸ್ತುತಿಪಡಿಸ್ತಾರೆ ಗಮಕದ ಮೂಲಕ. ಸೊ ಶ್ರೀನಿಧಿ ಮತ್ತು ಸುಮನಾ, ಸುಶೀಲ್ ಅವರ ಒಂದು ಪುಟ್ಟ ಪರಿಚಯ. ಶ್ರೀನಿಧಿ ಪ್ರಸ್ತುತ NMKRV ಕಾಲೇಜ್ನಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಂಗೀತ ಓದು ಇವರ ಆಸಕ್ತಿ. ಇವರು ಮೂಲತಃ ತುಮಕೂರು ಜಿಲ್ಲೆಯವರು. ಸೇಂಟ್ ಜೋಸೆಫ್ ಕಾಲೇಜಲ್ಲಿ PhD ಕೂಡ ಮಾಡ್ತಾ ಇದ್ದಾರೆ. ಸುಮನಾ, ಸುಶೀಲ್ ಇವರು ಮೂಲತಃ ಶಿವಮೊಗ್ಗೆಯವರು. ಸಂಗೀತ ರಂಗಭೂಮಿ ಕ್ಷೇತ್ರಗಳಲ್ಲಿ ಕ್ರಿಯಾಶೀಲವಾಗಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಇವರು ಕೂಡ ಪ್ರಸ್ತುತ NMKRV ಕಾಲೇಜಲ್ಲಿ ಅಧ್ಯಾಪಕಿ. ಈಗ ನಿಮ್ಮ ಮುಂದೆ ಗಮಕ. ಓವರ್ ಟು ಸುಮನಾ, ಸುಶೀಲ್ ಆ್ಯಂಡ್ ಶ್ರೀನಿಧಿ. ಇವತ್ತು ನಾನು ಮತ್ತು ನನ್ನ ಗೆಳೆಯರಾದ ಶ್ರೀನಿಧಿ ಅವರು ಕುಮಾರವ್ಯಾಸ ಕುಮಾರವ್ಯಾಸ ರಚಿಸಿದ ಕರ್ನಾಟ ಭಾರತ ಕಥಾಮಂಜರಿಯ ಕೆಲವು ಆಯ್ದ ಪದ್ಯಗಳನ್ನು ನಿಮಗೆ ಪರಿಚಯ ಮಾಡ್ತಿದ್ದೀವಿ. And we also see that the audience today is multilingual, so we've decided to be bilingual in our presentation. We're going to be using both Kannada and English. ಕುಮಾರವ್ಯಾಸ ಭಾರತದ ಆದಿಪರ್ವದ ಕೆಲವು ನಾಂದಿ ಪದ್ಯಗಳನ್ನು ನಾವು 4 ಪದ್ಯಗಳನ್ನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ ಈಗ. ನಂತರ ನಾವು ಆದಿಪರ್ವದ ದ್ರೌಪದಿ ಮಹಾಸ್ವಯಂವರದ ಒಂದು ಪ್ರಸಂಗದ ಕೆಲವು ಪದ್ಯಗಳನ್ನು ಮಾತ್ರ ನಿಮಗೆ ಪ್ರಸ್ತುತಪಡಿಸ್ತಿದ್ದೀವಿ. In the introductory part of this epic, Karnata Bharata Kathamanjari, the poet has included Nandi Padyagalu, wherein the poet is calling upon the deities, various deities he worships, and one of those poems is Shri Vanitiyarasane, wherein the poet invokes his favorite deity, Gadugina Veeranarayana. Here goes our first poem. Shri जगकति पावनने सनकादि सज्जन निकर दातारा रावणासुरमथन श्रवण सुधा विनूतन कथन ಜನವ ಕಾವುದು ಗದುಗಿನ ವೀರನಾರಾಯಣ. ನಮ್ಮ ಮುಂದಿನ ಪ್ರಸ್ತುತಿ ಗಣೇಶನ ಕುರಿತಾದದ್ದು. ದ ಪೋಯೆಟ್ ಇನ್ವೋಕ್ಸ್ ಲಾರ್ಡ್ ಗಣೇಶ. ಗಜಮುಖನೆ ಮೇರೆ ವೇಕದಂತನೇ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿ ಗೊಡೆಯನ ಕುಮಾರನೇ ವಿದ್ಯೆವಾರಿಧಿಯೇ ಅಜನು ಹರಿ ರುದ್ರಾದಿಗಳು ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತಿಹರು ಅನವರತ ನಿನ್ನನು ತ್ರಿಜಗವಂದಿತ ಗಣಪ ತ್ರಿಜಗವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಳವಾ. ಮುಂದಿನ
ಪದ್ಯ ಕುಮಾರವ್ಯಾಸನ ಆರಾಧ್ಯ ದೈವ ಸ್ಫೂರ್ತಿಯಾದಂತಹ ಗದುಗಿನ ವೀರನಾರಾಯಣನ ಕುರಿತದ್ದು. ಇಲ್ಲಿ ಕವಿಯ ಸಹೃದಯ ಮನೋಧರ್ಮ ಎಲ್ಲವನ್ನೂ ಈ ಪದ್ಯ, ಪ್ರಸಿದ್ಧವಾದ ಈ ಪದ್ಯ ನಮಗೆ ಹೇಳುತ್ತೆ. ನಾಡು ಕಂಡ ಶ್ರೇಷ್ಠ ಕವಿ ಕುವೆಂಪು ಅವ್ರ ಮಾತು ನಂಗೆ ಇಲ್ಲಿ ನೆನಪಾಗ್ತಿದೆ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ. ಆ ಒಂದು ಕುಮಾರವ್ಯಾಸನ ಕಾವ್ಯದ ಶಕ್ತಿ ಅಂಥದ್ದು. ತಾನೊಬ್ಬ ಲಿಪಿಕಾರ ಅನ್ನೋಂಥ ಗರ್ವ ಇಲ್ಲದೆ ಅವನ ಕುಮಾರವ್ಯಾಸನ ಒಂದು ಧನ್ಯತೆ, ವಿನಮ್ರತೆ ಎಲ್ಲವೂ ಈ ಪದ್ಯದಲ್ಲಿ ನಮಗೆ ವ್ಯಕ್ತವಾಗುತ್ತೆ. He's talking about the process of poetic creation here. The epic Karnata Bharata Kathamanjari is written by Kumaravyasa, we all know that. But does Kumaravyasa want to take credit for what he has done? Certainly not. He's entirely submitting himself to his loving deity, Veeranarayana. He says that he's merely a Lipikara and the poet is Veeranarayana. ವೀರನಾರಾಯಣನೆ ಕವಿ ಲಿಪಿಕಾರ ಕುವರವ್ಯಾಸ, ಕೇಳುವ ಸೂರಿಗಳು ಸನಕಾದಿಗಳು ಜಂಗಮ ಜನಾರ್ದನರು, ಚಾರು ಕವಿತೆಯ ಬಳಕೆಯಲ್ಲ ವಿಚಾರಿಸುವುಡೆ ಅಳವಲ್ಲ, ಚಿತ್ತವಧಾರುಹೋ ಸರ್ವಜ್ಞರಾದರು ಸಲುಗೆ ಭಿನ್ನಪವ. Now we would like to present one more Nandi Padya, Sharadhi Sute. ಶರಧಿ ಸುತೆ ಸನಕಾದಿ ವಂದಿತೆ, ಸುರನರೋರಗಮಾತೆ ಸುಜನರ ಪೊರೆವದಾತೆ, ಸುರಾಗ್ರಗಣ್ಯ ಸುಮೋನಿ ವರಸ್ತುತ್ಯೆ, ಪರಮ ಕರುಣಾ ಸಿಂಧು ಪಾವನ ಚರಿತೆ, ಪದ್ಮಜ ಮುಖ್ಯ ಸಕಲ ಮರಸು ಪೂಜಿತೆ, ಲಕ್ಷ್ಮೀ ಕೊಡುಗೆ ಯಮಘದಿಕ ಸಂಪದವ. ಇಲ್ಲಿಯವರೆಗೂ ಈ ನಾಂದಿ ಪದ್ಯಗಳನ್ನು ನಾವು ಪ್ರಸ್ತುತಪಡಿಸಿದ್ವಿ. ಈಗ ನಾವು ಮುಂದೆ ಪ್ರಸ್ತುತಪಡಿಸೋದಕ್ಕೆ ಹೊರಟಿರೋದು ದ್ರೌಪದಿ ಮಹಾಸ್ವಯಂವರದ ಒಂದು ಪ್ರಸಂಗ ಮಾತ್ರ. ಇಲ್ಲಿ ದ್ರೌಪದಿಯ ಬಗ್ಗೆ ಕವಿಯ ವರ್ಣನೆ ಈ ಪದ್ಯ ನಮಗೆ ಹೇಳುತ್ತೆ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿಯಾದ ಕುಮಾರವ್ಯಾಸ ಕವಿ ತನ್ನ ಇಲ್ಲೂ ಈ ಪದ್ಯದಲ್ಲೂ ಕೂಡ ರೂಪಕಗಳನ್ನು ಬಳಸಿ ದ್ರೌಪದಿಯ ಪಾತ್ರವನ್ನು ನಮಗೆ ಕಟ್ಕೊಡ್ತಾನೆ. ಇದು ಬಹಳ ಮನಮೋಹಕವಾದ ಒಂದು ಪದ್ಯನೂ ಹೌದು. The poet claims that it is impossible for anybody to describe Draupadi's enchanting stature and character. Such is a beauty, such is a character. Nariyanu ನಾರಿಯನು ಸಂಸಾರ ಸುಖ ಸಾಕಾರಿಯನು, ನಾರಿಯನು ಸಂಸಾರ ಸುಖ ಸಾಕಾರಿಯನು, ಜನನಯನ ಕಾರಾಗಾರಿಯನು, Nariyanu ಮುನಿ ಧೈರ್ಯ ಸರ್ವಸ್ವಾಪಹಾರಿಯನು, ಧೀರರಿಗೆ ಮಾರಾಂಕವನು, ವರಪಾರಿಕಾಂಕ್ಷಿಯ ಚಿತ್ತ ಚೌರ್ಯ ವಿಹಾರಿಯನು, Nariyanu ದ್ರೌಪದಿಯನು ಅಭಿವರ್ಣಿಸುವಡಾರಂದ,
ಇದು ದ್ರೌಪದಿಯ ವರ್ಣನೆ ಕಂಡಿದ್ದಾಯ್ತು. ಈಗ ದ್ರೌಪದಿ ತನ್ನ ಸ್ವಯಂವರ ಮಂಟಪದಲ್ಲಿ ಮುಂದೆ ನಡೀತಾ ಇರುವಾಗ ಅವಳಿಗೆ ಕಂಡದ್ದು ಕರ್ಣ. ಕರ್ಣ. ಹಲವರಲ್ಲಿ ಕರ್ಣನೊಬ್ಬ. ಹೌದು. ಕರ್ಣನನ್ನ ವರ್ಣಿಸೋ ಕವಿತೆ ಇದು, ಪದ್ಯ. ಭೂತಳದ ರವಿಯ ಹಾಗೆ ಕರ್ಣನಿಗೆ ಕವಿ ಕರ್ಣ ಕಂಡಿದ್ದು ಭೂತಳದ ರವಿಯ ಹಾಗೆ. ಇವನು ನಿನಗೊಪ್ಪಿಗೆನಾ ಅಂತ ದ್ರೌಪದಿಯ ಅಣ್ಣ ದೃಷ್ಟದ್ಯುಮ್ನ ದ್ರೌಪದಿ ಕೇಳಿದಾಗ ಅವಳಲ್ಲಿ ಮೂಡಿದ ಅತಿಶಯದ ಭಾವನೆಗಳನ್ನ ಈ ಪದ್ಯ ಹೇಳುತ್ತೆ. In fact, ಭೂತಳದ ರವಿಯಂತೆ happens to be one of the most celebrated poems from Kumara Vyasa Bharata. For a striking imagery the poet has employed in it, and there is a funny thing I would like to talk about at this juncture. Karna already has two sons, Chitrasena and Vrishasena, and he's attended the Mahaswayamvara with his two sons, Chitrasena and Vrishasena. Just look at how patriarchal the society is, and all the feminists out here, the piece is for you to interpret. Here comes the poem, Bhootalada Raviyante. Bhootalada Raviyante, hole hole vata karnanu, ತನುಜರಿ ತಂಗೈ ತಗಳು ವೃಷಸೇನನು, ಅಗ್ಗದ ಚಿತ್ರಸೇನಕರು ಈತನಾಹನೆ ನೋಡೆನಲು, ಭಾವಾತಿಶಯ ಸಂಬಂಧ ಭಾವದುಳು ಈತನನು ನೋಡಿದಳು, ತಿರುಹಿದಳವಲೆ ಲೋಚನವ. ಕುಮಾರವ್ಯಾಸನಿಗೆ ಮುಖ್ಯವಾದ ಕಥಾನಾಯಕನೇ ಕೃಷ್ಣ. ಅವನೇ ಹೇಳೋ ಹಾಗೆ, ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ ಅಂತ ಹೇಳ್ತಾನೆ. ಹಾಗಾಗಿ ಕೃಷ್ಣನ ಬಗ್ಗೆ ದ್ರೌಪದಿಗೆ ಉಂಟಾದಂತಹ ಭಾವನೆಗಳನ್ನು ಚಿತ್ರಿಸೋ ಪದ್ಯ ಎನಲು ಭಕುತಿಯ ಭಾವರಸದಲ್ಲಿ ನೆನೆದು. And I'm going to sing this padya in the raga Sindhu Bhairavi. We all know the raga Sindhu Bhairavi is remarkable as it evokes Karuna Rasa and Bhakti Rasa. Krishna is of course charming, but does Draupadi want Krishna to be her as a husband? Certainly not. The feeling that evokes in Draupadi is something spiritual and divine. She sees a guru in Krishna. Yanalu bhakutiya bhavarasadali nenedu, humpuliyogi ರೋಮಾಂಚನದ ಮೈಯುಬ್ಬಿನಲೇ ತನು ಪುಳಕಾಂಬು ಪೂರದಲ್ಲಿ ಮನದೊಳಗೆ ವಂದಿಸಿದಳು, ಎನಗೀತನಲಿ ಗುರುಭಾವನೆಯ ಮತಿ ಸಂಜನಿಸಿತು, ಏನೆಂದರಿಯೆನೆಂದಳು ಕಮಲ ಮುಖಿ ನಗುತ್ತಾ. ಇಷ್ಟು ದೊಡ್ಡ ಸ್ವಯಂವರದಲ್ಲಿ ತನಗೆ ಬೇಕಾದವರು ಸಿಗದೆ ಹೋದಾಗ ದೃಪದನಿಗೆ ತನ್ನ ಮಗಳು ಪಾಂಡವರನ್ನ ಮದುವೆ ಆಗ್ತಾಳೆ ಅನ್ನೋ ಸುದ್ದಿ ಸುಳ್ಳಾಗಿ ಹೋಯ್ತಲ್ಲ ಅನ್ನೋ ವಿಷಯ ಅವನಿಗೆ ಬಹಳ ಆಘಾತವನ್ನ ತರುತ್ತೆ, ಅವನಲ್ಲಿ ವಿಚಲತೆಯನ್ನ ಸೃಷ್ಟಿ ಮಾಡುತ್ತೆ. At this juncture, the poet just wants us to wait and see what Gadugina Veeranarayana's plans for Draupadi are. Here comes our last rendering for the day, Rayanendanu. ರಾಯನೆಂದನು ಸಕಲ ಧರಣಿ ರಾಯರನು, ರಾಯನ
ಮನ್ನಿಸದೆ ಮರಳಿದಳಾಯತಾಕ್ಷಿ ಮಹಾಸ್ವಯಂವರದಲ್ಲಿ ಮನ್ನಿಸದೆ ಹೊರಟಳು ಆಯತಾಕ್ಷಿ ಮಹಾದೇವ ಮಹಾದೇವ ಜೋಯಿಸರ ಹೋರೆಗರ ಹೇಳಿಕೆ ಹೋಯಿತೆ ಸುಳ್ಳಾಗಿ ಪಾಂಡವರಾಯರನು ತೋರಿಸನೆ ಗದುಗಿನ ವೀರನಾರಾಯಣ ಗದುಗಿನ ವೀರನಾರಾಯಣ ತೋರಿಸನೆ ಪಾಂಡವರಾಯರನು. ಮಹಾಕವಿ ಕುಮಾರವ್ಯಾಸನ ಕಾವ್ಯದ ಮೂಲಕ ಈ ಬೆಳಗಿನ ಕಾವ್ಯದ ಹಬ್ಬವನ್ನು ಪ್ರಾರಂಭ ಮಾಡಿದ ಖುಷಿ ನಮಗಿದೆ. Thank you, ladies and gentlemen. This was our way of celebrating poetry. Long live poetry. ಧನ್ಯವಾದಗಳು. ಥ್ಯಾಂಕ್ ಯು. Hello. Thank you, Srinidhi and Sumana Sushil. Now it's time to introduce our esteemed guest to the audience. ಮೊದಲಿಗೆ ಬಾನು ಮುಷ್ತಾಕ್ ಮ್ಯಾಮ್. ಹಾಸನದಲ್ಲಿ ನೆಲೆಸಿರುವ ಬಾನು ಮುಷ್ತಾಕ್ ಅವರು ಲೇಖಕಿಯಾಗಿ, ಪತ್ರಕರ್ತೆಯಾಗಿ, ನ್ಯಾಯವಾದಿಯಾಗಿ ಅವರು ಕ್ರಿಯಾಶೀಲರಾಗಿದ್ದಾರೆ. ಹೆಜ್ಜೆ ಮೂಡದ ಹಾದಿ, ಬೆಂಕಿ ಮಳೆ, ಎದೆಯ ಹಣತೆ, ಸಫೀರಾ, ಬಡವರ ಮಗಳು, ಹೆಣ್ಣಲ್ಲ, ಕುಬ್ರಾ ಇವರ ಕೆಲವು ಕೃತಿಗಳ ಹೆಸರುಗಳು. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ಪದ್ಮಭೂಷಣ, ಬಿ ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿ, ಒಮ್ಮೆ ಹೆಣ್ಣಾಗು ಪ್ರಭುವೆ ನಾಟಕ ರೂಪಾಂತರಕ್ಕೆ ಇಂಟರ್ನ್ಯಾಷನಲ್ ವಿಮೆನ್ ಫಾರ್ ರೇಡಿಯೋ ಆ್ಯಂಡ್ ಟೆಲಿವಿಷನ್ ಬಹುಮಾನ, ಹೀಗೆ ಹಲವು ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಮ್ಯಾಮ್, ವಿ ಹಾರ್ಟ್ಲಿ ವೆಲ್ಕಮ್ ಯು ಮ್ಯಾಮ್. ನಿಮಗೆ ಸ್ವಾಗತ. ಸೊ ವಿ ಹ್ಯಾವ್ ವಿತ್ ಅಸ್ ಅನಿತಾ ತಂಪಿ. Anita Tampi is a Malayalam poet who has been translated into many Indian and foreign languages. She has published 5 collections of poetry to a significant critical acclaim. While sweeping the front yard, all that are bereft of beauty are few of her works. She lives in Thiruvananthapuram, Kerala. Ma'am, we welcome you, ma'am. And we have with us Mr. John Xavier. John Xavier is a program officer of Arts Practice Program at India Foundation for the Arts. He has a PhD in art theory under the supervision of Professor Parul Dev Mukherjee from the School of Arts and Aesthetics, Jawaharlal Nehru University. He served as an assistant curator of the 4th Kochi Muziris Biennale in 2018. Sir, we welcome you, sir. And now we have with us Mr. Nagaraj Murthy. Nagaraj Murthy ಅವರು ರಂಗಭೂಮಿಯಲ್ಲಿ ಕ್ರಿಯಾಶೀಲರು, ರಂಗಕರ್ಮಿ, ಅದ್ಭುತ ನಟ. Sir, we welcome you, sir. And now it's time to introduce our Kavya Sanjay Ruvari, Mamta Sagar ma'am. So Mamta Sagar ಕವಿಗಳು, ನಾಟಕಕಾರರು ಮತ್ತು ಅನುವಾದಕರು. ಅವರ ಬರಹಗಳು ಅಸ್ಮಿತೆ, ರಾಜಕೀಯ, ಸ್ತ್ರೀವಾದ, ಭಾಷಾ ಮತ್ತು ಸಾಂಸ್ಕೃತಿಕ ವೈವಿಧ್ಯಗಳ ಸುತ್ತಲಿನ ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸುತ್ತವೆ. ಕಾಡನ ವಿಲಿನ ಹೆಜ್ಜೆ, ಹೀಗೆ ಹಾಳಿಯ ಮೇಲೆ ಹಾಡು, ನದಿಯ ನೀರಿನ ತೇವ, ಚುಕ್ಕಿ ಚುಕ್ಕಿ ಚಂದಕ್ಕಿ ಮುಂತಾದ ಹಲವು ಕೃತಿಗಳನ್ನು ಇವರು ರಚಿಸಿದ್ದಾರೆ. ಮತ್ತು ಪರ್ಫಾರ್ಮೆನ್ಸ್ ಪೋಯಿಟ್ರಿಯನ್ನು ಕನ್ನಡದ ಮುಖ್ಯಧಾರೆಗೆ ಸೇರಿಸ್ತಾ ಇರುವಂಥ ಹಲವು ಕವಿಗಳಲ್ಲಿ ಮಮತಾ ಸಾಗರ್ ಅವರು ಮುಂಚೂಣಿಯಲ್ಲಿದ್ದಾರೆ. ಇವರಿಗೆ 10 ಹಲವು ಪ್ರಶಸ್ತಿಗಳು ಬಂದಿವೆ. ಅದರಲ್ಲಿ ಇವರು ಮಾಡಿದ ಅನುವಾದಕ್ಕೆ ಕುವೆಂಪು ಭಾಷಾ ಭಾರತಿ ಪ್ರಶಸ್ತಿ ಕೂಡ ಸಂದಿದೆ. ಮ್ಯಾಮ್, ವಿ ವೆಲ್ಕಮ್ ಯು ಮ್ಯಾಮ್. ಸೊ ಈಗ ಮಮತಾ ಸಾಗರ್ ಅವರು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನ ಆಡ್ತಾರೆ. ಎಲ್ರಿಗೂ ನಮಸ್ಕಾರ. ಕಾವ್ಯ ಸಂಜೆ ಹಬ್ಬಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸುಮನಾ ಮತ್ತು ಶ್ರೀನಿಧಿ ಕುಮಾರವ್ಯಾಸ ಭಾರತದ ಹಾಡುಗಾರಿಕೆಯಿಂದ ಅತ್ಯಂತ ಸುಂದರವಾಗಿ ಕಾವ್ಯ ಸಂಜೆಗೆ ನಾಂದಿಯನ್ನು ಹಾಡಿದ್ದಾರೆ. ಈಗ ಇನ್ನು ಸ್ವಲ್ಪ ಹೊತ್ತಿಗೆ
ನಮ್ಮ ಅಚ್ಚುಮೆಚ್ಚಿನ ಲೇಖಕರಾದ ಬಾನು ಮುಷ್ತಾಕ್ ಅವರು ಕಾವ್ಯ ಸಂಜೆಗೆ ಚಲಾವಣೆಯನ್ನು ಕೊಡ್ತಾರೆ ಮತ್ತು ಅದನ್ನು ಇನಾಗ್ರೇಟ್ ಮಾಡ್ತಾರೆ. ಇದಕ್ಕೆ ಮುಂಚೆ ನಾನು ಸ್ವಲ್ಪ ಕಾವ್ಯ ಸಂಜೆಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾವು 10 ವರ್ಷ ನಡ್ಕೊಂಡು ಬಂದಿದ್ದೀವಿ ಅಂತ ದಾದೂನು ಹೇಳಿದ್ದಾನೆ ಇಷ್ಟೊತ್ತಿಗಾಗಲೇ. ಈ 10 ವರ್ಷದಲ್ಲಿ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಕಾವ್ಯದ ಬೆನ್ನು ಹತ್ತಿ ಹೊರಟ್ವಿ. ನಾವು ಕಾವ್ಯದ ಬೆನ್ನು ಹತ್ತಿ ಹೊರಟ್ವಿ. ಹಂಗೆ ಸ್ವಲ್ಪ ದಿನ ಆದಮೇಲೆ ನಮ್ಗೆ ಅರ್ಥ ಆಗಿದ್ದು ಕಾವ್ಯ ನಮ್ಮ ಬೆನ್ನು ಹತ್ತಿ ಹೊರಟಿದೆ ಅಂತ. ಸೊ ಕಾವ್ಯ ನಾವು ಇಬ್ಬರು ಒಬ್ಬರ ಬೆನ್ನು ಹತ್ತಿ ಇನ್ನೊಬ್ಬರು ಹೊರಟ ಒಂದು ಜರ್ನಿ ಇದು. ಮೂಲತಃ ತುಂಬ ಜನ ಕಾವ್ಯ ಸಂಜೆ ಇದು ತೆರೆದ ಬಾಗಿಲು ನಮ್ಮದು, 2 ಕಡೆನೂ ಬಾಗಿಲು ತೆಗೆದಿರುತ್ತೆ. ಬಂದು ಹೋಗ್ತಾ ಇರ್ಬೋದು, ಹೋಗಿ ಬರ್ತಾ ಇರ್ಬೋದು. ಹೀಗೆ ಕಾವ್ಯ ಸಂಜೆಯ ಒಳಗೆ ಬಂದು ಹೋದವರು, ಉಳ್ಕೊಂಡವರು, ಬರೋರು ಹಲವಾರು ಜನ. ಇದು ಇಟ್ಸ್ ಎ ಓಪನ್ ಫೋರಮ್. ಇದನ್ನು ಯಾರೋ ಒಬ್ಬರು ನಡೆಸೋದು ಇನ್ನೊಬ್ರು ಮಾಡೋದು ಅಂತಲ್ಲ, ನಾನು ಏನಿದ್ರು ಅದನ್ನು ಒಂದು ಕ್ಯೂರೇಟ್ ಮಾಡಿಕೊಂಡು ಬರ್ತಾಯಿದ್ದೀನಿ. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ದೋ ಇಟ್ ಈಸ್ ಸ್ಟಾರ್ಟೆಡ್ ಇನ್ ಬ್ಯಾಂಗ್ಳೂರ್, ಕನ್ನಡದ ಕವಿಗಳಿಗೋಸ್ಕರ ಶುರು ಮಾಡಿದರೂ ಕೂಡ ವಿ ಆರ್ ಮಲ್ಟಿಲಿಂಗ್ವಲ್. ಐ ಬೇಸಿಕಲಿ ಬಿಲೀವ್ ದಟ್ ಕನ್ನಡದವರು ಇಲ್ಲಿವರೆಗೆ ಇಡೀ ದೇಶದಲ್ಲಿ ಕನ್ನಡದವರಷ್ಟು ಹೃದಯ ತೆರೆದು ಎಲ್ಲ ಭಾಷೆಗಳನ್ನು ಎಲ್ಲ ಜನಗಳನ್ನು ಆಹ್ವಾನಿಸ್ಕೊಂಡವರು ಬೇರೆ ಯಾರೂ ಕಂಡಿಲ್ಲ ನಾನು. ಸೊ ಈ ಹಿನ್ನೆಲೆಯ ಒಳಗೆ ಕಾವ್ಯ ಸಂಜೆ ಕೂಡ ಕನ್ನಡದ ಹೃದಯವನ್ನು ಓಪನ್ ಮಾಡಿ ವಿ ಹ್ಯಾವ್ ಎಂಬ್ರೇಸ್ಡ್ poets and poetry from all over the world, from all Indian languages, lots of South Indian languages, and we have been interacting, engaging with poetry. ನಾವು 2013ರಲ್ಲಿ ನಾನು ಶುರು ಮಾಡಿದರೂ ಕೂಡ, ಆಮೇಲೆ ಬೆಂಗಳೂರು ನಗರದ ಒಳಗೆ ನಗರದ ಬೇರೆ ಬೇರೆ ಜಾಗಗಳಲ್ಲಿ ನಾವು ಪದ್ಯಗಳನ್ನು ಓದಿದ್ವಿ. ನಾವು ಎಲ್ಲೋ ಒಂದು ಕಡೆ ಪದ್ಯ ಈ ಥರ ಇಲ್ಲಿ ಪದ್ಯ ಓದ್ತೀವಿ, ಎಲ್ಲರೂ ಬನ್ನಿ ಅಂತ ಮೊದಲನೇ ಸಲ ಕರಿತಾ ಇರೋದು, ನಾವು ಹಬ್ಬ ಮಾಡ್ತಿದ್ದೀವಿ ಅಂತ. ಇಲ್ಲದೇ ಇದ್ದರೆ ಎಲ್ಲಂದರಲ್ಲಿ ನಾವು ಪದ್ಯವನ್ನು ತೊಗೊಂಡು ಹೋಗಿ ಪಬ್ಲಿಕ್ ಸ್ಪೇಸಸಲ್ಲಿ ವಿ ಹ್ಯಾವ್ ಬೀನ್ ರೀಡಿಂಗ್ ಪೋಯಮ್ಸ್, ವಿ ಹ್ಯಾವ್ ಬೀನ್ ಡೂಯಿಂಗ್ ಪಬ್ಲಿಕ್ ಇನ್ಸ್ಟಲೇಷನ್ಸ್, ವಿ ಹ್ಯಾವ್ ಬೀನ್ ಡೂಯಿಂಗ್ ಪೋಯಿಟ್ರಿ ಪರ್ಫಾರ್ಮೆನ್ಸಸ್, ವಿ ಹ್ಯಾವ್ ಬೀನ್ ಡೂಯಿಂಗ್ ಸೈಟ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸಸ್, ಎಲ್ಲವೂ ಮಾಡ್ತಿದ್ವಿ. ಇದೆಲ್ಲ ಮಾಡಿಕೊಂಡು ಬಂದಾಗ 10ನೇ ವರ್ಷಕ್ಕೆ ನಾವು ಕಾಲಿಟ್ಟಾಗ ನಮಗೆ ಒಂದು ಬಹಳ ಒಳ್ಳೆಯ ಸೌಭಾಗ್ಯ ಸಿಕ್ತು. ಇಂಡಿಯಾ ಫೌಂಡೇಶನ್ ಆಫ್ ಆರ್ಟ್ಸ್ನ ಒಂದು ಪ್ರೋಗ್ರಾಮ್ ನಮಗೆ ದಕ್ತು. ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಇಂಡಿಯಾ ಫೌಂಡೇಶನ್ ಆಫ್ ಆರ್ಟ್ಸ್. ಆ್ಯಂಡ್ ಇದರಿಂದ ನಮಗೇನಾಯಿತು ಅಂತ ಹೇಳಿದ್ರೆ, ವಿ ಹ್ಯಾವ್ ಬೀನ್ ವರ್ಕಿಂಗ್ ಆಲ್ ಥ್ರೂ, ದೆನ್ ವಿ ಡಿಸೈಡೆಡ್ ಟು ಡಾಕ್ಯುಮೆಂಟ್ ದ ಸಿಟಿ ಥ್ರೂ ಪೋಯಿಟ್ರಿ. ಸೊ ಈ ಒಂದು ಇದರ ಒಳಗೆ ನಾವು ಹಲವಾರು ಕಾರ್ಯಕ್ರಮಗಳನ್ನ ಹಾಕ್ಕೊಂಡ್ವಿ. ಓಡಾಟ ಅಂತ ಒಂದು, ವಾಂಡರಿಂಗ್ ಅರೌಂಡ್ ದ ಸಿಟಿ ಆ್ಯಂಡ್ ಲುಕಿಂಗ್ ಫಾರ್ ಮೆಟಫರ್ಸ್, ವಿಜುವಲ್ಸ್ ಟು ಮೇಕ್ ಪೋಯಮ್ಸ್. ಓಡಾಟ. ಮನೆ ಕಾವ್ಯ ಅಂತ ಮಾಡಿದ್ವಿ. ನಾವು ನಮ್ಮ ಸ್ನೇಹಿತರಿಗೆ ನಮ್ಮನ್ನು ಮನೆ ಕರೀರಿ, ಪದ್ಯ ಓದ್ತೀವಿ ಅಂತ ಕೇಳ್ತಿದ್ವಿ. ಅವ್ರು ನಮಗೆ ಚಹಾ ಕೊಡಬೇಕು, ತಿಂಡಿ ಕೊಡಬೇಕು, ಒಳ್ಳೆ ಪದ್ಯ ಓದ್ತಾ ಇದ್ವಿ. ಇಟ್ ವಾಸ್ ಎ ಕೋಝಿ ಕೈಂಡ್ ಆಫ್ ಎ ಗ್ಯಾದರಿಂಗ್. ನಮ್ಮ ಚಾರ್ಜಸ್ ಏನಿದ್ರು ಚಹಾ ಮತ್ತು ತಿಂಡಿ, ಅದನ್ನು ಮಾಡ್ತಿದ್ವಿ ಮನೆ ಕಾವ್ಯದ ಒಳಗೆ. ಆಮೇಲೆ 2 ಭಾಳ ಮುಖ್ಯವಾದ ಕಾವ್ಯ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ರಂಜಾನ್ ಟೈಮಿಗೆ ನಾವು ಮಾಸ್ಕ್ ರೋಡಿಗೆ ಹೋಗಿ ಹೊಟ್ಟೆ ತುಂಬ ತಿಂದ್ವಿ. ತಿಂಡಿ ಅಂದರೆ ಏನೇನು ತಿಂಡಿಯನ್ನು ಮಾಡ್ತಿದ್ರು. ವಿ ರೋಟ್ ರೆಸಿಪಿ ಪೋಯಮ್ಸ್. ಮಾಸ್ಕ್ ರೋಡಿನಲ್ಲಿರೋವಂಥ ತಿಂಡಿಗಳ ಬಗ್ಗೆ ರೆಸಿಪಿ ಪೋಯಮ್ಸ್ ಬರೆದ್ವಿ. ಆಮೇಲೆ ತಿಂಡಿ ಬೀದಿ ಅಂತ ಒಂದಿದೆ. ಮಾಸ್ಕ್ ರೋಡ್ ಆ್ಯಂಡ್ ತಿಂಡಿ ಬೀದಿ ಆರ್ ಸೋ ಆಪೋಸಿಟ್ ಟು ಈಚ್ ಅದರ್. ಒಂದು ರೀತಿಯಲ್ಲಿ ಅದ್ಭುತವಾಗಿರೋ ಸುಂದರವಾಗಿರೋಂಥ ನಾನ್ ವೆಜಿಟೇರಿಯನ್ ಡಿಶಸ್ ಮಾಸ್ಕ್ ರೋಡಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿರೋವಂಥ ವೆಜಿಟೇರಿಯನ್ ಡಿಶಸ್ ಪ್ಲಸ್ ನಾನ್ ವೆಜಿಟೇರಿಯನ್ ಡಿಶಸ್ ತಿಂಡಿ ಬೀದಿಲಿ ಸಿಗುತ್ತೆ. ಸೊ ನಾವು ವೆಜ್ ಪದ್ಯ, ನಾನ್ ವೆಜ್ ಪದ್ಯ ಎರಡನ್ನೂ ಬರೆದ್ವಿ. ಸೊ ಪದ್ಯ ನಾನ್ ವೆಜ್ ಫುಡ್ ಬಗ್ಗೆ ಸೊ ಭಾಳ ಇದು ಕೂಡ ಒಂದು ಮಾಡಿದ್ವಿ. ಒಂದು ರೀತಿಯಲ್ಲಿ ನಾವು 7 ಜನ ಇದ್ದೀವಿ ಕಾವ್ಯ ಸಂಜೆಯಲ್ಲಿ, ಒಂದು ಟೀಮ್ ಆಗಿ, ಕೋರ್ ಗ್ರೂಪು. ಇನ್ನೂ ತುಂಬ ಜನ ಬಂದು ಹೋಗಿ ಮಾಡ್ತಾರೆ, ಪದ್ಯಗಳನ್ನ ಓದೋಕ್ಕೆ ಇನ್ವೈಟ್ ಮಾಡ್ತೀವಿ ಕವಿಗಳನ್ನ. ಆಮೇಲೆ ವರ್ಕ್ಶಾಪ್ಗಳನ್ನ ಮಾಡ್ತೀವಿ, ಸ್ಕೂಲ್ಗಳಲ್ಲಿ ವರ್ಕ್ಶಾಪ್ ಮಾಡಿದ್ವಿ. ಆಮೇಲೆ ಬೇರೆ ಬೇರೆ ಸಮುದಾಯಗಳ ಜೊತೆಗೆ, ಈಗ ಸೆಕ್ಸ್ ವರ್ಕರ್ಸ್ ಜೊತೆಗೆ ವರ್ಕ್ ಮಾಡಿದ್ವಿ, ಕ್ವಿಯರ್ ಕಮ್ಯುನಿಟಿ ಜೊತೆಗೆ ಒಂದು ವರ್ಕ್ಶಾಪ್ ಮಾಡಿದ್ವಿ, ಇದನ್ನು ಮೀಟ್ ಇಟ್ಕೊಂಡಿದ್ವಿ, ಕಲಾವಿದರ ಜೊತೆ ಮಾಡಿದ್ವಿ. ಆಮೇಲೆ ಒಂಥರ ಕೊಲಾಬರೇಟಿವ್ ವರ್ಕನ್ನು ನಾವು ಆರ್ಟಿಸ್ಟ್ಗಳ ಜೊತೆಗೆ, ಮ್ಯೂಸಿಷಿಯನ್ಸ್ ಜೊತೆಗೆ ಮಾಡ್ತಾ ಬಂದ್ವಿ. ಒಂದು ರೀತಿಯಲ್ಲಿ ಬೆಂಗಳೂರಿನ
ಏನೇನು ಸಾಧ್ಯವೋ, ಬೆಂಗಳೂರು ಅಂದರೆ ಏನೇನು ನೆನಪಾಗುತ್ತೋ ಅಲ್ಲೆಲ್ಲವನ್ನು ಕಾವ್ಯದ ಒಳಗೆ ತರಕ್ಕೆ ಅಲ್ಲಿ ಕಾವ್ಯವನ್ನು ಇಡಕ್ಕೆ ಮಾಡಿದ್ವಿ. ಮಾರ್ಕೆಟ್ ಮೆಮರೀಸ್ ಅಂತ ಮಾಡಿದ್ವಿ. KR ಮಾರ್ಕೆಟು, ಆಮೇಲೆ ರಸಲ್ ಮಾರ್ಕೆಟು, ಗಾಂಧಿ ಬಜಾರ್ ಮಾರ್ಕೆಟು, ಈ ಎಲ್ಲ ಮಾರ್ಕೆಟ್ನಲ್ಲಿರೋ ಜನಗಳ ಜೊತೆ ಮಾತನಾಡಿ ಅವರ ಬದುಕು, ಜೀವನ, ಸಂತೋಷ, ದುಃಖ ಇವುಗಳ ಮೇಲೆ ಪದ್ಯವನ್ನು ಬರೆದ್ವಿ. ಆಮೇಲೆ ಬೋವಿ ಸಮುದಾಯದ ಬಾವಿ ತೋಡ್ತಾ ಇದ್ರು ಅವರು. ಈಗ ಅವರಿಗೆ ಕೆಲಸ ಇಲ್ಲ, ಅವರು ಏನೋ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾರೆ. ಅವರ ಹೆಂಗಸರಿಗೆ ಬಾವಿ ತೋಡೋ ಕೆಲಸ ಇತ್ತು. ಇವಾಗ ಅವರು ಬರೀ ಡೊಮೆಸ್ಟಿಕ್ ಕೆಲಸಗಳನ್ನು ಮಾಡ್ತಾರೆ. ಅವರ ಒಂದು ವಟಾರಕ್ಕೆ ಹೋಗಿ ಅಲ್ಲಿದ್ದು ಅವರ ಕಥೆಗಳನ್ನೆಲ್ಲ ತಗೊಂಡು ನೀರಿನ ಪದ್ಯಗಳನ್ನು ಬರೆದ್ವಿ. ಇದನ್ನು ನಾವು ಸೃಷ್ಟಿ ಶಾಲೆಯ ಒಂದು ಪ್ರಾಜೆಕ್ಟ್ ಇದೆ, ಆರ್ಟ್ ಇನ್ ಟ್ರಾನ್ಸಿಟ್ ಅಂತ, ಅವರ ಜೊತೆ ಕೊಲಾಬ್ರೇಟ್ ಮಾಡಿದ್ವಿ. ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ನಲ್ಲಿ ಒಂದು ಮ್ಯೂರಲ್ ಇದೆ. ಆ ಮ್ಯೂರಲಲ್ಲಿ ನಮ್ಮ ಪದ್ಯಗಳಿದೆ. ಆ ಮ್ಯೂರಲ್ ಪೂರ್ತಿ ಬಾವಿ ತೋಡಿದ ಮಣ್ಣಿಂದ ಮಾಡಿರೋಂಥ ಮ್ಯೂರಲು. ಆಮೇಲೆ ಕಬ್ಬನ್ ಪಾರ್ಕ್ನಲ್ಲಿ ಎಲ್ಲೆಲ್ಲಿ ಪದ್ಯ ಕಾಣುತ್ತೋ ಅದೆಲ್ಲ ನಮ್ಮದೇ. ದಯವಿಟ್ಟು ಅಲ್ಲಿ ನಿಂತು ಓದಿ ಮುಂದಕ್ಕೆ ಹೋಗಿ. ಸೊ ಹೀಗೆ ಮೆಟ್ರೋ ಸ್ಟೇಷನ್ಗಳಲ್ಲಿ, ಪಾರ್ಕ್ಗಳಲ್ಲಿ ಜನಗಳ ಮಧ್ಯ ಪದ್ಯ ಓದ್ತಾ ಹೋದ್ವಿ. ಪ್ಯಾಂಡಮಿಕ್ಕು ಹಿಟ್ಟಾದಾಗ ಎಲ್ಲ ಜೀವನನೇ ತತ್ತರಿಸಿ ಹೋದಾಗ ಒಂದು ರೀತಿಯಲ್ಲಿ ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋಕ್ಕೆ ಎಲ್ಲರೂ ಹೆಚ್ಚು ಕಡಿಮೆ ಝೂಮಿನ ಹಿಂದೆ ಬಿದ್ದಿದ್ರು. ನಾವು ಕಾವ್ಯ ಸಂಜೆ ಝೂಮಿನಲ್ಲಿ ಪ್ರತಿ ವಾರ ಒಂದೊಂದು ಅಂತಾರಾಷ್ಟ್ರೀಯವಾಗಿ ಕಾವ್ಯ ಸಂಜೆಯನ್ನು ಮಾಡ್ತಾ ಬಂದ್ವಿ. ಪ್ರಪಂಚದಾದ್ಯಂತ 100 ಜನ ಕವಿಗಳು 100 ದೇಶಗಳಿಂದ, ಭಾಷೆಗಳಿಂದ ಕಾವ್ಯ ಸಂಜೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ ಪದ್ಯವನ್ನು. ಈ ಟ್ರಾನ್ಸ್ಲೇಷನ್ಗಳನ್ನು, ಭಾಷಾಂತರಗಳನ್ನು ತುಂಬ ಕಾವ್ಯ ಸಂಜೆ ಮಾಡುತ್ತೆ. ಈ ಭಾಷಾಂತರಗಳನ್ನು ಓದಲಿಕ್ಕೆ ನಾವು ಥಿಯೇಟರ್ನಿಂದ ಆರ್ಟಿಸ್ಟ್ ಫ್ರೆಂಡ್ಸನ್ನು, ಆಮೇಲೆ ಪದ್ಯ ಓದೋ ಇಷ್ಟ ಇರೋವಂಥವ್ರನ್ನ, ಕವಿಗಳನ್ನ ಎಲ್ಲರನ್ನೂ ಕರೆದು ಒಡಗೂಡಿಸ್ಕೊಂಡು ಒಂದು ರೀತಿಯಲ್ಲಿ ನಾವು ಕಾವ್ಯ ಸಂಜೆಯಲ್ಲಿ ವಿ ಆರ್ ಎಕ್ಸ್ಟ್ರೀಮ್ಲಿ ಇನ್ಕ್ಲೂಸಿವ್. ನಾವು ಎಕ್ಸ್ಕ್ಲೂಸಿವ್ ಅಲ್ಲ. ನಾವು ಎಲ್ಲರನ್ನು, ಎಲ್ಲವನ್ನು, ಎಲ್ಲ ಭಾಷೆಯನ್ನು, ಎಲ್ಲ ಜನರನ್ನು, ಎಲ್ಲ ಜೆಂಡರನ್ನು, ಎಲ್ಲ ಪ್ರತಿಯೊಂದನ್ನು ಒಳಗೊಂಡು ಕಾವ್ಯವನ್ನು ನಡೆಸ್ಕೊಂಡು ಬಂದಿದ್ದೀವಿ. ಇಷ್ಟೂ ಆಗೋಕ್ಕೆ ಬರೀ ನಾವು ಮಾತ್ರ ಮಾಡಿರೋದೆಲ್ಲ, ಬೆಂಗಳೂರಿನ ಜನ ನಮ್ಮನ್ನು ಬರಮಾಡ್ಕೊಂಡಿದ್ದಾರೆ, ಪ್ರೀತಿಯಿಂದ ನಮ್ಮನ್ನು ಕೇಳಿದ್ದಾರೆ. ಆಮೇಲೆ ಎಲ್ಲ ರೀತಿಯ ಸಮಾಜೋ ರಾಜಕೀಯ ಪ್ರೊಟೆಸ್ಟ್ಗಳಲ್ಲಿ ಕಾವ್ಯವನ್ನು ಓದಿದ್ದೀವಿ ನಾವು. ಅಂದರೆ ನಾವು ಕಾವ್ಯ ನಮಗೆ ಒಂದು ರೀತಿಯಲ್ಲಿ ಸಲಕರಣೆ ಇದ್ದಂಗೆ. ನಾವು ಏನನ್ನು ಹೇಳಬಹುದೋ, ಏನನ್ನು ಗಟ್ಟಿಯಾಗಿ ಹೇಳಿದ್ರೆ ಹೇಳೋಕ್ಕಾಗಲ್ವೋ ಕಾವ್ಯದಲ್ಲಿ ಹೇಳೋಕ್ಕೆ ಸಾಧ್ಯ. ಎಲ್ಲಿ ನೀವು ಏನೇನನ್ನು ಹೇಳಬೇಕೋ ಎಲ್ಲವನ್ನೂ ಮಾಡೋಕ್ಕೆ ಸಾಧ್ಯ. CAA ಟೈಮ್ನಲ್ಲಿ ಹಮ್ ದೇಖೆಂಗೆ ಕವಿತೆಯನ್ನು ಕನ್ನಡಕ್ಕೆ ನಾನು ಮಾಡಿದೆ. ಕಾವ್ಯ ಸಂಜೆ ಮೂಲಕ ಅದನ್ನು ಮಾಡಿದ್ವಿ. ಪಲ್ಲವಿ ಮತ್ತು ಬಿಂದು ಮಾಲಿನಿ ಅದನ್ನು ಹಾಡಿದ್ರು, ಅದು ವೈರಲ್ ಹೋಯಿತು. ಒಂದು ರೀತಿಯಲ್ಲಿ ಕಾವ್ಯ ಸಂಜೆ ಬೆಂಗಳೂರಿನ ಹಾಸುಹೊಕ್ಕಿನಲ್ಲಿ, ಹಲವಾರು ಭಾಷೆಗಳ ಹಾಸುಹೊಕ್ಕಿನಲ್ಲಿ ಓಡಾಡಿಕೊಂಡು, ತಾರಾಡಿಕೊಂಡು, ಸಂತೋಷದಿಂದ ದುಃಖಗಳನ್ನು ಹಂಚಿಕೊಂಡು, ಸಂತೋಷಗಳನ್ನು ಹಂಚಿಕೊಂಡು ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ನಮ್ಮ ಜೊತೆಗಿರುವಂಥ ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಇಡೀ ಕಾರ್ಯಕ್ರಮ ಬರೀ ಪದ್ಯ, ಯಾವುದೇ ಫೆಸ್ಟಿವಲಲ್ಲಾದರೂ ಎಲ್ಲ ಒಂಚೂರು ಅಲ್ಲಿ ಇಲ್ಲಿ ಪದ್ಯ ಇರುತ್ತೆ. ಅದು ಬಿಟ್ಟರೆ ಮಾತಾಡ್ತಾನೇ ಇರ್ತಾರೆ ಜನ, ಮಾತಾಡ್ತಾನೇ ಇರ್ತಾರೆ. ನಮ್ಮಲ್ಲಿ ಒಂದೇ ಸಲ ಮಾತಾಡ್ತೀವಿ, ಅದನ್ನು ತುಂಬ ಚೆನ್ನಾಗಿರುತ್ತೆ ಆ ಸೆಷನ್ನು, ತಪ್ಪಿಸ್ಕೋಬೇಡಿ. ಅದು ಬಿಟ್ಟರೆ ಪದ್ಯಗಳನ್ನು ಓದ್ತೀವಿ ಬಹುಭಾಷೆಯಲ್ಲಿ. ಎಲ್ಲರಿಗೂ ಬೆಳಗಿನ ಶುಭಕಾಮನೆಗಳು. ಇಡೀ ದಿನ ಇರಿ ನಮ್ಮ ಜೊತೆ, ನಮ್ಮನ್ನು ಸಪೋರ್ಟ್ ಮಾಡಿ, ಕಾವ್ಯ ಸಂಜೆಯ ಜೊತೆಗೆ ನಂಟು ಹಾಕ್ಕೊಳ್ಳಿ. ನಮ್ಮ ಬಾಗಿಲು ತೆರೆದಿದೆ. ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್. ಮತ್ತೊಮ್ಮೆ ಕಾವ್ಯ ಸಂಜೆ ಅಂದರೆ ಪ್ರೀತಿ, ಮಮತೆ, ಸಮತೆ, ಘನತೆ, ಬಹುತ್ವ, ಸಮುದಾಯ, ಅನುವಾದ, ಹೀಗೆ ಎಲ್ಲವನ್ನೂ ಕಾವ್ಯ ಸಂಜೆ ಒಳಗೊಂಡಿದೆ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಫಾರ್ ರೀಎಂಫಸೈಸಿಂಗ್ that Kavya Sanjay also explore the spaces and reclaim the spaces what the poetry deserves. Thank you ma'am once again. So ನಮಗೆಲ್ಲರಿಗೂ ಯೂಶಲಿ ಸಾಮಾನ್ಯವಾಗಿ ಕಾರ್ಯಕ್ರಮವನ್ನು ದೀಪ ಹಚ್ಚೋದ್ರ ಮೂಲಕ ಉದ್ಘಾಟನೆ ಮಾಡ್ತೀವಿ, ಅಧಿಕೃತವಾಗಿ ಉದ್ಘಾಟನೆ ಮಾಡ್ತೀವಿ. ಆದರೆ ಕಾವ್ಯವನ್ನು ಪ್ರೀತಿಸುವಂಥ ನಮ್ಮೆಲ್ಲರಿಗೂ ಕಾವ್ಯ ಅಂದರೇನೆ ಹಣತೆ, ಕಾವ್ಯ ಅಂದರೇನೆ ಬೆಳಕು, ಕಾವ್ಯ ಅಂದ್ರೇ ಕಿಡಿ, ಕಾವ್ಯ ಅಂದ್ರೇ ಕ್ರಾಂತಿ. ಸೊ ಕವಿತೆಯನ್ನು ಓದುವುದಲ್ಲದೆ ಅದು ಈ ಕಾವ್ಯ ಹಬ್ಬದಲ್ಲಿ ಕವಿತೆಯನ್ನು ಓದದೆ ಉದ್ಘಾಟಿಸೋದು ಹೇಗೆ, ಅದಕ್ಕೋಸ್ಕರ ಇವತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಒಂದೊಂದು ಕವಿತೆಯನ್ನು ಓದ್ತಾರೆ. ಅದೇ ಈ ಕಾವ್ಯ ಹಬ್ಬದ ಉದ್ಘಾಟನೆ. ಸೊ ಉದ್ಘಾಟನೆ ಎಲ್ಲದು ಓದ್ಮೇಲೆ ಎಲ್ಲರೂ ಒಂದ್ಸರಿ ಕವಿತೆ ಓದ್ಮೇಲೆ ಮ್ಯಾಮ್.
So Iga, I request Banu ma'am to start with, to read up. ಇವತ್ತಿನ ಭಾನುವಾರದ ಬೆಳಗಿನ ಎಲ್ಲ ಆಕರ್ಷಣೆಗಳನ್ನು ಕೂಡ ತೊರೆದು ಇಲ್ಲಿ ಒಂದು ಕಾವ್ಯದ ಆಸ್ವಾದನೆಗೋಸ್ಕರ ಸೇರಿರ್ತಕ್ಕಂಥ ನನ್ನ ಎಲ್ಲ ಸ್ನೇಹಿತರೆ, ಹಿರಿಯರೇ, ಕಿರಿಯರೇ, ಮಮತಾ ಮತ್ತು ಅವರ ತಂಡದವರೇ, ನಾನು ಕೂಡ ಬೆಳಗಿನ ಜಾವ ಎದ್ದು 5 ಗಂಟೆಗೆ ಹಾಸನದಿಂದ ಹೊರಟು ನಿಮ್ಮ ಜೊತೆಯಲ್ಲಿ ಇಲ್ಲಿ ಇರಬೇಕು ಅಂತ ಹೇಳಿಬಿಟ್ಟು ಇಷ್ಟೊತ್ತಿಗೆ ಇಲ್ಲಿದ್ದೀನಿ. ಹೀಗಾಗಿ ಈ ಕಾವ್ಯ ಸಂಜೆಯ ದಶಮಾನೋತ್ಸವದ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಹೇಗೆ ಅಂತ ಕೇಳಿದೆ ಮಮತಾಗೆ. ನೀವು ಒಂದು ಕಾವ್ಯವನ್ನು ಓದುವುದರ ಮೂಲಕ ಇದನ್ನ ಉದ್ಘಾಟನೆ ಮಾಡಬೇಕು. ಅದು ಹೌದು, ನಿಜ ಕೂಡ. ಒಂದು ಕಾವ್ಯ ಸಂಜೆಯ ದಶಮಾನೋತ್ಸವವನ್ನು ಒಂದು ಕಾವ್ಯ ವಾಚನದ ಮೂಲಕವೇ ಉದ್ಘಾಟನೆ ಮಾಡಬೇಕು. ಅಂಥದ್ರಲ್ಲಿ ಇವತ್ತಿನ ನನ್ನ ಒಂದು ಕಾವ್ಯ, ನನ್ನ ಕವನ ಸಂಕಲನ ಒದ್ದೆ ಗಣ್ಣಿನ ಬಾಗಿನ, ಇದರಿಂದ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದೇ ಹೆಸರಿನ ಕವನವನ್ನು ಓದ್ತಾ ಇದ್ದೀನಿ. ಇದು ಹೇಗೆ ಅಂತ ಹೇಳಿದರೆ, ಇವತ್ತು ವಿಭಜನೆಯ ಸಿದ್ಧಾಂತವೇ ಬಹಳ ಮುಖ್ಯವಾಗಿ ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾನು ನಮ್ಮ ಕುಟುಂಬಕ್ಕೆ ಆಪ್ತರಾಗಿದ್ದ, ನನ್ನ ತಂದೆಯ ಸ್ನೇಹಿತರಾಗಿದ್ದ ಬಸವರಾಜಣ್ಣ ಅನ್ನುವರಿಗೆ ಅವ್ರ ಜೊತೆ ನಡೆಸಿರ್ತಕ್ಕಂಥ ಸಂವಾದವನ್ನು ನಿಮ್ಮ ಎದುರಿಗೆ ಇಡಲಿಕ್ಕೆ ಇಷ್ಟಪಡ್ತೀನಿ. ಬಸವರಾಜಣ್ಣ ನನ್ನ ತಂದೆಗೆ ಸ್ನೇಹಿತರಾಗಿದ್ದರು. ತುಂಬ ಚಿಕ್ಕಂದಿನಿಂದಲೇ, ನನಗೆ ಮಾತು ಬರುವುದಕ್ಕೆ ಮುಂಚಿನಿಂದಲೇ ಅವರ ಜೊತೆಯಲ್ಲಿ ನನ್ನ ಒಡನಾಟ ಇತ್ತು. ಹೀಗಾಗಿ ಅವರು ತಮ್ಮದೇ ಆದ ಹೆಸರನ್ನು ನನಗೆ ಕೊಟ್ಟಿದ್ದರು. ಜಯ ಅಂತ ಕರೀತಾ ಇದ್ದರು ಕೊನೆಯವರೆಗೂ. ಅವರು ಇರುವವರೆಗೂ ನಾನು ಅವರಿಗೆ ಜಯ ಆಗಿದ್ದೆ. ಅವರ ಜೊತೆ ನಡೆಸಿದಂಥ ಒಂದು ಸಂವಾದವನ್ನು ನಾನು ಒದ್ದೆಗಣ್ಣಿನ ಬಾಗಿನದಲ್ಲಿ ನಿರೂಪಿಸಿದ್ದೀನಿ. ಬಹುಶಃ ಈ ಕವನದ ಮೂಲಕ ನಾನು ಈ ಕಾವ್ಯ ಸಂಜೆಯ ದಶಮಾನೋತ್ಸವವನ್ನು ಉದ್ಘಾಟನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಒದ್ದೆಗಣ್ಣಿನ ಬಾಗಿನ. ಮೊರ ಅಂದರೆ ಗೊತ್ತಲ್ಲ, ಮೊರ ಅಂದರೆ ಗೊತ್ತಲ್ಲ, ಕೇರುತ್ತೆ ಅದು. ಅಲ್ಲಿ ಇಲ್ಲಿ ಮತ್ತು ಎಲ್ಲೆಲ್ಲೂ. ಆ ದಿನ ಸೇವಂತಿಗೆ ಹೂವು ಚಳ್ಳನೆ ನಗು ಚಿಮುಕಿಸುತ್ತಿತ್ತು. ದಿನ ತುಂಬಿದ್ದ ಮೋಡ ಎರಡೂ ಕೈಯಲ್ಲಿ ಸೊಂಟ ಹಿಡಿದು ಬೆವರಿನಿಂದ ತೊಯ್ದು ಉಸ್ ಎಂದಾಗ ಆಕಾಶ, ಭೂಮಿ ಮತ್ತು ಸಮಸ್ತವೂ ಗಲಗಲ ಅಂತ ಚಿಮ್ಮುತ್ತಿದ್ದವು. ಅಸೂಯೆಯಿಂದ ಸೂರ್ಯ ಕೆಂಪಾಗಿದ್ದ. ನನಗಿಲ್ಲದ ವಾತ್ಸಲ್ಯದಲ್ಲಿ ಇವಳು ಹೇಗೆ ಮಿನುಗುತ್ತಾಳೆ ಅಂತ. ಅಸೂಯೆಯಿಂದ ಸೂರ್ಯ ಕೆಂಪಾಗಿದ್ದ. ನನಗಿಲ್ಲದ ವಾತ್ಸಲ್ಯದಲ್ಲಿ ಇವಳು ಹೇಗೆ ಮಿನುಗುತ್ತಾಳೆ ಅಂತ. ಅದೇನೂ ಎಂದಿನ ದಿನವಾಗಿರಲಿಲ್ಲ. ಸಂಭ್ರಮಕ್ಕೆ ದೊಡ್ಡ ಮುಳ್ಳು ಚಿಕ್ಕ ಮುಳ್ಳು ಅಂಟಿ ಜೂಜಾಟವಾಡುತ್ತಿದ್ದವಲ್ಲ. ಅಚ್ಚ ಕೃಷಿಕ ಬಸವರಾಜಣ್ಣನ ಎಡ ಹೆಗಲಿನ ಒಲ್ಲಿಯೊಡನೆ ಮಣ್ಣಿನ ಗುಣ ಹೀರಿದ್ದ ನಾನು ಭಾನುವಿನಿಂದ ಜಯ ಆಗಿದ್ದು ಹೀಗೆ. ಯಾವುದೇ ಗೋಡೆಗಳಿರಲಿಲ್ಲ ಬಿಡಿ. ಪ್ರೀತಿಯ ಒಳವರತೆಗಳು ಜಿನುಗುವುದು ಹೀಗೆಯೇ ನೋಡಿ. ಸಾಬರ ಮಗಳು ಸಾಬರ ಸೊಸೆಗೆ ಜೀವ ತುಂಬಿದ ಹಸಿ ಮಣ್ಣಿನ ಬಾಗಿನ.
ಸಾಬರ ಮಗಳು ಸಾಬರ ಜೊತೆಗೆ ಜೀವ ದುಂಬಿದ ಹಸಿಮಣ್ಣಿನ ಬಾಗಿನ ಜಯ ನಡೆಯವ ಹಬ್ಬಕ್ಕೆ ಅರಿಶಿನದ ಎಲೆ ಕಡುಬು ಗಂಡನ ಮನೆಯ ಕಸೂತಿ ನೆರಿಗೆಗಳ ಸದಾ ಚಿಮ್ಮುತ್ತಿದ್ದರು ಎದೆಯಾಳದಲ್ಲಿ ಪಿಸುಗಿಟ್ಟಿದ್ದು ಆ ಎಲೆ ಹಸಿರು ವಾತ್ಸಲ್ಯವ ನೇಯ್ದ ಸಾದಾ ಸೀರೆ ಮಡಿಲಲ್ಲಿ ತುಂಬಿಸಿ ಕವುಚಿದ ಮೊರವ ಮರಳುವ ದಾರಿಯಲ್ಲಿ ನಿಂತು ಅರಳಿ ಮರವ ಕೇಳಿದ್ದೆ ಹೇಗೆ ಕೊಂಡೊಯ್ಯಲಿ ಇದನು ನನ್ನತ್ತೆ ಮನೆಗೆ ಹೇಗೆ ಕೊಂಡೊಯ್ಯಲಿ ಇದನು ನನ್ನತ್ತೆ ಮನೆಗೆ ಅರಿಶಿನ ಕುಂಕುಮದೊಡನೆ ಹೇಗೆ ಬಿಡಿಸಲಿ ಬಾಂಧವ್ಯದ ಎಳೆಗಳ ರಂಗೋಲಿಯನ್ನು ಹೇಗೆ ಬಿಡಿಸಲಿ ಬಾಂಧವ್ಯದ ಎಳೆಗಳ ರಂಗೋಲಿಯನ್ನು ಸಾಬರ ಮನೆ ಬಾಗಿಲಲ್ಲಿ ಕೊಡಲೆ ಯಾರಿಗಾದರೂ ದಾರಿ ಹೋಕರಿಗೆ ಕೊಡಬಹುದೇ ಅದನ್ನು ಯಾರಿಗಾದರೂ ಕೊಡಲೆ ಇದನ್ನು ದಾರಿ ಹೋಕರಿಗೆ ಕೊಡಬಹುದೇ ಅದನ್ನು ಯಾರಿಗಾದರೂ ಆ ಒಲವನ್ನು ಬಲವನ್ನು ಪಿತೃವಾತ್ಸಲ್ಯದ ಮಾತೃತ್ವವನ್ನು ನೆನೆಸಿಕೊಂಡಾಗ ಈಗಲೂ ಕಣ್ಣಂಚಿನಲ್ಲಿ ತೇವ ನೆನೆಸಿಕೊಂಡಾಗ ಈಗಲೂ ಕಣ್ಣಂಚಿನಲ್ಲಿ ತೇವ ಮೊರದ ತುಂಬ ಬದುಕಿನ ಪಸೆಯ ಹಸೆಯ ಬರೆದ ಬೇಸಿಗೆ ಹಕ್ಕಿಯ ವಿದಾಯ ಬಸವರಾಜಣ್ಣ ನೀವು ಕೊಟ್ಟ ಮೊರ ಹೇಳುತ್ತೆ ಮಿಡಿಯುತ್ತೆ ಸಹಸ್ರ ಆರೋಪಗಳೆದುರು ಒಂಟಿಯಾಗಿ ನಿಲ್ಲುತ್ತೆ ದ್ವೇಷದ ಎಲ್ಲ ಭಾಷೆಗಳ ಕವುಚಿ ಹಾಕುತ್ತೆ ಮುಂಜಾವಿನ ಹೊಂಬೆಳಕಿನೊಂದಿಗೆ ಪ್ರೀತಿಯ ನಿರ್ಮಲ ಅಲೆಗಳು ಮೊರದ ತುಂಬ ತೂರುತ್ತಿರುತ್ತವೆ. ವಂದನೆಗಳು ಸ್ನೇಹಿತರೆ. ಈ ಮೂಲಕ ಈ ಕವನದ ಮೂಲಕ ಮೊರದ ತುಂಬ ನಿಮಗೆಲ್ಲ ಪ್ರೀತಿ ವಾತ್ಸಲ್ಯವನ್ನು ಹಂಚುತ್ತಾ ಕಾವ್ಯದ ರೀತಿಯಲ್ಲಿಯೇ ಈ ದಶಮಾನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ನನಗೆ ತುಂಬ ಸಂತೋಷ ಆಗತ್ತೆ. ಸ್ನೇಹಿತರೆ, ಕಾವ್ಯ ಸಂಜೆಯ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಕಾವ್ಯ ಮತ್ತು ಸಂಜೆ ಇವೆರಡೂ ಕೂಡ ಕೇವಲ ಎರಡು ಪದಗಳಲ್ಲ, ರೊಮ್ಯಾಂಟಿಕ್ ಆಗಿದ್ದು ನಶೆಯ ಅಮಲನ್ನು ಏರಿಸುವಂಥದ್ದು. ಕಾವ್ಯ ಕೂಡ ಹಾಗೆಯೇ, ಸಂಜೆ ಕೂಡ ಹಾಗೆಯೇ. ರೂಪಕದ ಭಾಷೆಯನ್ನು ಬಳಸುವುದಾದಲ್ಲಿ ಇಹ ಪರಗಳೆರಡನ್ನೂ ಮರೆಸಿ ವಿಚಿತ್ರ ಅನುಭೂತಿಯ ಉತ್ತುಂಗದ ಅನುಭವವನ್ನು ನೀಡುವಂತಹದ್ದು. ಅಂತಹದರಲ್ಲಿ ಇವೆರಡೂ ಕೂಡ ಒಟ್ಟಿಗೆ ಮೇಳೈಸಿದಲ್ಲಿ ಉಂಟಾಗುವ ಅದ್ಭುತ ರೋಮಾಂಚನದ ಅವಸ್ಥೆಯನ್ನು ಆಸ್ವಾದಿಸಲು ನಾವೆಲ್ಲ ಸೇರಿದ್ದೇವೆ. ಹೀಗಾಗಿ ಉರ್ದು ಮುಷಾಯರಗಳನ್ನು ಆಯೋಜನೆ ಮಾಡಿದಾಗ ಒಂದು ಕ್ರಮ ಇದೆ. ರಾತ್ರಿ 10ರ ನಂತರ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಒಂದು ಚಾಯ್ ಕುಡಿದು ತಾಂಬೂಲವನ್ನು ಒತ್ತರಿಸ್ಕೊಂಡು ಆರಾಮವಾಗಿ ಒಂದೊಂದು ಕೋಟು ಮಫ್ಲರ್ ಹಾಕ್ಕೊಂಡು ಬಂದು ಆರಾಮವಾಗಿ ಹಾಲ್ನಲ್ಲಿ ಕೂತ್ಕೊಳ್ತಾರೆ. ಇನ್ನು ಯಾವ ಚಿಂತೆನೂ ಇಲ್ಲ ಅವರಿಗೆ, ಮನೆಗೆ ಹೋಗೋ ಚಿಂತೆನೂ ಇಲ್ಲ, ಮನೆಯವರ ಚಿಂತೆನೂ ಇಲ್ಲ. ಬೆಳಗಿನ ಜಾವ 5 ಗಂಟೆವರೆಗೂ ಕೂಡ ಎಂಥ ಅದ್ಭುತವಾದಂಥ ಒಂದು ಅವಸ್ಥೆ, ಒಂದು ಕವಿಗಳದ್ದು ಮತ್ತು ಶ್ರೋತೃಗಳದ್ದು ಇಬ್ಬರು ಸಂವಾದ ನಡೆಸ್ತಾ ಇದ್ದಾರೆ. ಕಭಿ ಕರ್ಕೆ ದಿಖಾಯ ಅಂತ ಒಂದು ಚರಣ ಅವ್ರು ಹೇಳಿದರೆ, ಮುಂದಿನ ಚರಣವನ್ನು ಶ್ರೋತೃಗಳೇ ಹೇಳ್ತಾರೆ. ಇಂಥದ್ದೇ ಬರಬೇಕು ಅಂತ ಅವರು ಕೂಡ ಅಷ್ಟೇ ವಿದ್ವತ್ತನ್ನು ಪಡೆದಿರ್ತಾರೆ. ಮತ್ತು ಇಡೀ ರಾತ್ರಿ ಕಳೆಯುವವರೆಗೂ ಕೂಡ ಬೇರೆ ಯಾವ ಆಲೋಚನೆಯನ್ನು ಕೂಡ ನುಸುಳಲಿಕ್ಕೆ ಕೊಡೋದಿಲ್ಲ. ಬರೀ ಕಾವ್ಯ ಮತ್ತು ಕಾವ್ಯದ ರಸಾಸ್ವಾದನೆ ಮಾತ್ರ ಅವರ ಸಂಗಾತಿ ಆಗಿರುತ್ತದೆ. ಸೊ ಹೀಗಾಗಿ ಈ ಕಾವ್ಯ ಸಂಜೆ ನನಗೆ ಆ ಮುಷಾಯರಗಳ ಒಂದು ಗುಣಲಕ್ಷಣಗಳನ್ನು ಹೊಂದಿದೆ ಅಂತ ಅನಿಸುತ್ತೆ. ಒಂದು ನಿರಂತರತೆ ಇದೆಯಲ್ಲ, ಒಂದು ಕಾವ್ಯಗೋಷ್ಠಿಯನ್ನು ಮಾಡಿಬಿಡ್ತೀವಿ, ಒಂದು ಕಾವ್ಯ ವಾಚನವನ್ನು ಮಾಡಿಬಿಡ್ತೀವಿ, ಏನೋ ಮಾಡಬೇಕು ಅಂತ ಅನಿಸುತ್ತೆ, ನಂತರ ಮರೆತು ಬಿಡ್ತೀವಿ. ಕಾವ್ಯ ಬರೆಯೋರು ಕೂಡ ಹಾಗೆ ಮಾಡ್ತಾರೆ, ಒಂದು ಬರೆದು ಆರಾಮವಾಗಿರ್ತಾರೆ. ಯಾವತ್ತೋ ಒಂದಾನೊಂದು ಕಾಲದಲ್ಲಿ ನಾವು ಕವಿಯಾಗಿದ್ವಿ ಅಂತ ಹೇಳ್ಬಿಟ್ಟು. ಆದರೆ ಈ ನಿರಂತರತೆ ಇದೆಯಲ್ಲ,
10 ವರ್ಷ ದಶಮಾನೋತ್ಸವ ನಡೆಸಬೇಕಾದ್ರೆ ನಿರಂತರತೆಯನ್ನು ಕಾಯ್ಕೊಂಡು ಬಂದಾರಲ್ಲ, ಅದು ನಿಜವಾಗಿಯೂ ಒಂದು ಘನತೆಯ ಕಾರ್ಯ ಈ ನಿಟ್ಟಿನಲ್ಲಿ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲೇ ನಮ್ಮ ಕಾಲಮಾನದ ಒಂದಿಷ್ಟು ಅವಲೋಕನ ಮಾಡೋಣ. ರೀಲ್ಸ್ಗಳು ಹುಚ್ಚೆದ್ದು ಕುಣಿತಾ ಇದೆ. ಆನ್ಲೈನ್ನಲ್ಲಿ ಸೆಕ್ಸ್ನಿಂದ ಹಿಡಿದು ಸಕಲವೂ ಮಾರಾಟ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಮುಕ್ತ ಸಂವಹನ ಎಷ್ಟು ಬಾಳುಗಳನ್ನು ನಾಶ ಮಾಡ್ತಾ ಇದೆ, ಎಷ್ಟು ದಂಪತಿಗಳನ್ನು ಕಲಹಕ್ಕೆ ನೂಗ್ತಾ ಇದೆ. ವಕೀಲಳಾಗಿ ನಾನು ನೋಡ್ತಾ ಇದ್ದೀನಿ, ಫೋನ್ ಒಂದರ ದೆಸೆಯಿಂದ ನಮ್ಮ ಟೇಬಲ್ ಮೇಲೆ ನಡೀತಾ ಇರ್ತಕ್ಕಂಥ ಡಿವೋರ್ಸ್ಗಳಲ್ಲಿ 50ಕ್ಕಿಂತ ಹೆಚ್ಚು ಈ ಫೋನ್ನಿಂದ ಆಗ್ತಾಯಿದೆ, ಈ ಸಂವಹನದಿಂದ ಆಗ್ತಾಯಿದೆ. ಕೌಟುಂಬಿಕ ಸಂಬಂಧಗಳು ನಾಶ ಆಗ್ತಾ ಇವೆ. ಈ ಸಂದರ್ಭದಲ್ಲಿ, ಈ ಸಾಮಾಜಿಕ ಸಂದರ್ಭದಲ್ಲಿ ನಾವಿದ್ದೀವಿ. ಕಾವ್ಯಕ್ಕೆ ಯಾವುದೇ ನಿಗದಿತವಾದಂಥ ಎಕ್ಸ್ಕ್ಲೂಸಿವ್ ಆಗಿ ಕಾವ್ಯಕ್ಕೆ ಕೆಲವು ಪುಟಗಳು ಮೀಸಲಾಗಿವೆ, ಆದರೆ ಒಂದು ಪತ್ರಿಕೆಯಲ್ಲೂ ಕೂಡ ಮೀಸಲಾಗಿಲ್ಲ. ಒಂದು ಮಾಸಪತ್ರಿಕೆ ಆಗಲಿ, ವಾರಪತ್ರಿಕೆ ಆಗಲಿ, ದಿನಪತ್ರಿಕೆ ಆಗಲಿ ಯಾವುದೂ ಮೀಸಲಾಗಿಲ್ಲ. ಹೀಗಿದ್ದರೂ ಕೂಡ ಕಾವ್ಯ ಎಲ್ಲರನ್ನೂ ಕೂಡ ಆವರಿಸ್ಕೊಂಡು ಹೋಗ್ತಾ ಇದೆ. ಮತ್ತು ಕಾವ್ಯ ಪ್ರೀತಿಯ ಪ್ರಯೋಗಗಳು ಕೂಡ ನಿರಂತರವಾಗಿ ನಡೀತಾ ಇವೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಕಾವ್ಯದ ಬಗ್ಗೆ ಒಂದು ಹೆಚ್ಚಿನ ಸ್ಥಾನಮಾನ ಮನ್ನಣೆ ಕೂಡ ಸಿಗ್ತಾ ಇದೆ. ಭಾಳಷ್ಟು ಜನ ಶ್ರೋತೃಗಳು ಅಥವಾ ಆಲಿಸುವವರು ಅಥವಾ ನೋಡುವರು ಆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾಳ ಜನ ಸಿಗ್ತಾರೆ. ಸೊ ಈ ಕನ್ನಡ ಒಂದು ಕಾವ್ಯದ ಬಗ್ಗೆ ಹೇಳುವುದಾದರೆ, ಹಳೆಗನ್ನಡ ಕಾವ್ಯದಿಂದ ಈಗ ತಾನೇ ನಾವು ಆಸ್ವಾದನೆ ಮಾಡಿದ್ವಿ. ಹಳೆಗನ್ನಡ ಕಾವ್ಯದ ಎಂತಹ ಶ್ರುತಿಯನ್ನು, ಲಯವನ್ನು, ಪ್ರಾಸವನ್ನು, ಅದರ ಸುಶ್ರಾವ್ಯತೆಯನ್ನು ಮತ್ತು ಅದರ ಒಂದು ಒಳಾರ್ಥಗಳನ್ನು ನಾವೆಲ್ಲವನ್ನು ಗಮನಿಸ್ತೀವಿ. ಹೀಗೆ ಹಳೆಗನ್ನಡ ಕಾವ್ಯದಿಂದ ಕೂಡ ಗಟ್ಟಿಯಾದ ಅಸ್ತಿತ್ವವನ್ನು ಕಂಡುಕೊಂಡು ಬೆಳೆದಂಥ ಆಧುನಿಕ ಕನ್ನಡ ಕಾವ್ಯ ಪರಂಪರೆಯು ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ ಹೀಗೆ ಎಲ್ಲ ಪಂಥಗಳ ಮೂಲಕ ಬೆಳೆದು ಬಂದು ಸಮಕಾಲೀನ ಸಮಸ್ಯೆಗಳಿಗೆ ಸ್ಪಂದಿಸಿ, ಬರೀ ಅಷ್ಟೇ ಅಲ್ಲ, ಬೆಳೆದು ಬಂದಿರೋದು ಒಂದು ರಮ್ಯತೆ, ಪ್ರಾಸ, ಗೇಯತೆ ಇಷ್ಟು ಮಾತ್ರ ಅಲ್ಲ, ಸಮಕಾಲೀನ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದೆಯಲ್ಲ, ಅದು ಮತ್ತು ಸಾರ್ವಕಾಲಿಕ ಮೌಲ್ಯವನ್ನು ಪಡ್ಕೊಂಡಿದೆ. ಹೊಸ ಸಂವೇದನೆ ಮತ್ತು ಸೂಕ್ಷ್ಮತೆಯಿಂದ ಸಮಾಜಮುಖಿ ಆರ್ದ್ರತೆಯನ್ನು ಕೂಡ ಇದು ಪಡ್ಕೊಂಡಿದೆ. ಕಾವ್ಯ ಪ್ರೀತಿಯ ಹೊಸ ಜನಾಂಗದ ಸಂಸ್ಕೃತಿಯಾಗಿ ಬರಬೇಕಾದುದು ಯಾವುದೇ ಸಮಾಜದ ಸಾಂಸ್ಕೃತಿಕ ಆರೋಗ್ಯಕ್ಕೆ ಒಳ್ಳೆಯದು. ಕಾವ್ಯ ಸೃಷ್ಟಿಯಲ್ಲಿ ತೊಡಗಿಸಿಕೊಂಡವರಿಗೆ ಬದುಕು ಬೇರೆಯಲ್ಲ, ಕಾವ್ಯ ಬೇರೆಯಲ್ಲ. ಮಮತಾಳ ಹಾಗೆ ಬದುಕು, ಕಾವ್ಯ ಎಲ್ಲ ಒಂದೇ. ಜೀವನದಲ್ಲಿ ಎದುರಾಗುವ ಕೌತುಕಗಳು, ಅಚ್ಚರಿ, ನೋವು, ನಲಿವು ಕವಿತೆಗಳಿಗೆ ಪ್ರೇರಣೆ. ಅವುಗಳು ಕೇವಲ ಭಾವಕೇಂದ್ರಿತ ಮನಸ್ಸಿನ ಸ್ವಗತವಲ್ಲ, ಕವಿಯ ಒಳಗಿನ ತಲ್ಲಣ ಮತ್ತು ವಿಷಣ್ಣತೆ ಒಳತೋಟಿಯ ಮೂರ್ತ ಸ್ವರೂಪವೂ ಹೌದು. ಕಾವ್ಯದ ಮೂಲಕ ಹೊಸತನ್ನು ಅನ್ವೇಷಣೆ ಮಾಡುವ ಮತ್ತು ಆ ಕ್ರಿಯೆಯಲ್ಲಿ ಶಬ್ದ ಲಯಗಳನ್ನು ಬಳಸುವ ಕಲೆಗಾರಿಕೆ ಹಾಗೂ ರೂಪಕ ಮತ್ತು ಪ್ರತಿಮೆಗಳನ್ನು ಅಳವಡಿಸುವ ಕುಶಲತೆಯು ಕಾವ್ಯ ನಿರ್ಮಿತಿಯ ಪರಿಣಿತಿಯನ್ನು ನಿರ್ಧರಿಸುತ್ತದೆ. ಸಾವಿರಾರು ವರ್ಷಗಳ ಪರಂಪರೆ ಇರುವ ನಮ್ಮ ದೇಶದಲ್ಲಿ ನೂರಾರು ಮಹಾಚಿಂತಕರು, ಮೇರು ವ್ಯಕ್ತಿತ್ವದ ಅದ್ಭುತ ಪ್ರವರ್ತಕರು ತಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿರುವ ಈ ನೆಲದಲ್ಲಿ ಸಹಜವಾಗಿಯೇ ಸಾಮಾಜಿಕ ಸಂವೇದನೆ ಮತ್ತು ಸೃಜನಶೀಲತೆ ಜೀವಂತವಾಗಿರಬೇಕಿತ್ತು. ಸಂವೇದನೆ ಮತ್ತು ಸೃಜನಶೀಲತೆಯು ನಿರ್ವಾತದಲ್ಲಿ ಸೃಷ್ಟಿಯಾಗುವುದಿಲ್ಲ, ಹಾಗೆ ಅಸ್ಮಿತೆಯ ಚೌಕಟ್ಟುಗಳ ನಡುವೆಯೂ ಸೃಷ್ಟಿಯಾಗುವುದಿಲ್ಲ. ಇದು ಮೂಲತಃ ಸಮಾಜದ ತಾಯಿ ಗರ್ಭದಿಂದಲೇ ಮೂಡಿ ಹರಡಬೇಕು ಹಾಗೂ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯವರೆಗೂ ಇದು ತಲುಪಿ ಜನರ ಚಿಂತನಾ ವಿಧಾನದ ಒಂದು ಭಾಗ ಆಗಬೇಕು. ಆದರೆ ಇವತ್ತಿನ ಸಂದರ್ಭದಲ್ಲಿ ಭಾರತೀಯ ಸಮಾಜ ಹಿಮ್ಮುಖವಾಗಿ ಚಲಿಸ್ತಾ ಇದೆ. ಅಧಿಕಾರ ರಾಜಕಾರಣದ ಲಾಲಸೆ ಮತ್ತು ಸ್ವಾರ್ಥತೆಯಿಂದ ಕೂಡಿದ ವ್ಯಾಮೋಹಗಳು ಸಾಮಾಜಿಕ ಸಾಂಸ್ಕೃತಿಕ ಬೇರುಗಳಿಗೂ ವ್ಯಾಪಿಸಿದೆ. ಕಲೆ, ಸಾಹಿತ್ಯ, ನಾಟಕ, ಕಾವ್ಯ
ಮತ್ತಿತರ ಎಲ್ಲ ಸೃಜನಶೀಲ ಕ್ಷೇತ್ರಗಳು ಕೂಡ ರಾಜಕೀಯ ಪ್ರೇರಿತವಾಗಿ ವಿಷಪೂರಿತವಾಗುತ್ತಿವೆ. ಚರಿತ್ರೆಯ ವ್ಯಕ್ತಿಗಳನ್ನು ಮತ್ತು ಘಟನೆಗಳನ್ನು ಹಾಗೂ ಆ ಕಾಲಘಟ್ಟವನ್ನು ಮತ್ತು ಐತಿಹ್ಯಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಹುಡುಕಿ ತೆಗೆದು ವಿಕೃತವನ್ನಾಗಿ ಮಾಡಿ ವರ್ತಮಾನದ ನೆಲೆಯಲ್ಲಿಟ್ಟು ಮೌಲ್ಯಮಾಪನ ಮಾಡುವ ದುರುದ್ದೇಶಪೂರಿತ ತಂತ್ರಗಾರಿಕೆಯಿಂದ ಈಗಾಗಲೇ ವರ್ತಮಾನದ ಬೌದ್ಧಿಕ ನೆಲೆಗಳು ಕಲುಷಿತವಾಗಿವೆ. ಸಮಕಾಲೀನ ಸಾಹಿತ್ಯ ಕೃತಿಗಳ ಪರೀಕ್ಷೆ ಮಾಡಲಾಗುತ್ತಿದೆ. ಒಂದು ಸಾಹಿತ್ಯ ಕೃತಿಗೂ ಅದರ ಕೃತಿಕಾರರಿಗೂ ಅವರು ಸೃಷ್ಟಿಸುವ ಕಲಾ ಪಾತ್ರಧಾರಿಗಳು ಮತ್ತು ಸನ್ನಿವೇಶಗಳಿಗೂ ಇರುವ ಸೂಕ್ಷ್ಮ ಅಂತರವನ್ನು ಗುರುತಿಸಲಾಗದೆ ಒಂದು ವಿಕೃತ ಸನ್ನಿವೇಶವನ್ನು ಸಾಂಸ್ಕೃತಿಕ ರಾಜಕಾರಣವು ಸೃಷ್ಟಿ ಮಾಡಿದೆ. ಆ ಮೂಲಕ ಸೃಜನಶೀಲತೆಗೆ ಧಕ್ಕೆ ಉಂಟಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಸಮಾಜವು ಸ್ತ್ರೀ ಸಂವೇದನೆ ಮತ್ತು ಲಿಂಗ ಸೂಕ್ಷ್ಮತೆಯನ್ನು ಕಳೆದುಕೊಳ್ಳುತ್ತಿದ್ದು ಪುನಃ ಪಿತೃಪ್ರಧಾನತೆಯ ವಾತಾವರಣಕ್ಕೆ ಜಾರುತ್ತಿದೆ. ಕರ್ನಾಟಕದ ಬೌದ್ಧಿಕ ವಲಯದಲ್ಲೂ ಮತ್ತು ಸಾರ್ವಜನಿಕ ಬದುಕಿನಲ್ಲೂ ಸ್ತ್ರೀ ಸಂವೇದನೆಯು ನಶಿಸಿ ಹೋಗುತ್ತಿದೆ. ಮತ್ತೊಂದು ಕಡೆ ಸಾಮಾಜಿಕ ವಾತಾವರಣದಲ್ಲಿ ಲೈಂಗಿಕ ದೌರ್ಜನ್ಯ ಎನ್ನುವುದು ಕೇವಲ ಕಾನೂನು ಮತ್ತು ಸುವ್ಯವಸ್ಥೆಯ ಪ್ರಶ್ನೆಯಾಗಿ ಮಾತ್ರವೇ ಕಾಣತೊಡಗಿದೆ ಹೊರತು ಅದು ಇನ್ನೇನು ಕೂಡ ಅಲ್ಲವಾಗಿದೆ. ಈ ಗಂಭೀರ ವಿಚಾರಕ್ಕೆ ಸಂವೇದನಾತ್ಮಕವಾಗಿ ಮತ್ತು ಸಾಹಿತ್ಯಿಕವಾಗಿ ಕಾವ್ಯದ ಮೂಲಕ ಕೂಡ ಸ್ಪಂದಿಸಬೇಕಾದ ಒಂದು ವರ್ಗ ಅಥವಾ ಕೆಲವು ವರ್ಗಗಳು ತಮ್ಮದೇ ಆದ ಕಾರಣಗಳಿಗಾಗಿ ನಿಷ್ಕ್ರಿಯವಾಗಿವೆ. ಭಾರತದ ಬಲಪಂಥೀಯ ರಾಜಕಾರಣದ ಆಶಯ ಸ್ಪಷ್ಟವಾಗಿದೆ. ಅದೆಂದರೆ ಬಹುಸಂಖ್ಯಾತ ಕೆಳಜಾತಿಯ ಶೂದ್ರರಿಗೆ, ದಲಿತರಿಗೆ, ಮುಸ್ಲಿಂ ಕ್ರೈಸ್ತರು, ಕಮ್ಯುನಿಸ್ಟರು ಹಗೆಗಳೆಂಬ ನೆರೆಟಿವ್ ಕಟ್ಟಿಕೊಡುವುದು, ಮಹಿಳೆಯರನ್ನು ಮನೆಗೆ ಸೀಮಿತಗೊಳಿಸುವುದು, ಊಳಿಗಮಾನ್ಯ ವ್ಯವಸ್ಥೆ ಮತ್ತು ಬಂಡವಾಳವಾದವನ್ನು ಬೆಂಬಲಿಸುವುದು ಹಾಗೂ ರಾಜಕೀಯ ಅಧಿಕಾರವನ್ನು ಪಡೆದು ತನ್ನ ಪರಿಕಲ್ಪನೆಯ ದೇಶವನ್ನು ರೂಪಿಸುವುದು. ಇದಕ್ಕೆ ಪ್ರತಿಯಾಗಿ ಐಡೆಂಟಿಟಿ ಪಾಲಿಟಿಕ್ಸ್ ಕೂಡ ತಲೆ ಎತ್ತುತ್ತಾ ಇದೆ. ಐಡೆಂಟಿಟಿ ಪಾಲಿಟಿಕ್ಸ್ನ ಒಳಿತು ಮತ್ತು ಕೆಡುಕುಗಳನ್ನು ನಾವು ಎಷ್ಟೇ ರೀತಿಯಲ್ಲಿ ಮೌಲ್ಯಮಾಪನ ನೋಡಿದರೂ ಕೂಡ ಐಡೆಂಟಿಟಿ ಪಾಲಿಟಿಕ್ಸ್ ಒಂದು ಪ್ರಜಾಪ್ರಭುತ್ವದ ಉಳಿವಿಗೆ ಅಗತ್ಯವಾಗಿದೆ ಅನ್ನುವುದು ಸುಸ್ಪಷ್ಟವಾದಂಥ ವಿಷಯವಾಗಿದೆ. ಸಾಮಾಜಿಕ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬಂದವರೇ ಕವಿಗಳು. ಕವಿಯು ಈ ಸಮಾಜದ ಒಬ್ಬ ಸದಸ್ಯ ಅಥವಾ ಸದಸ್ಯೆ ಅನ್ನುವುದಕ್ಕಿಂತ ಹೆಚ್ಚಾಗಿ ಸಕ್ರಿಯ ಸದಸ್ಯ ಅಥವಾ ಸದಸ್ಯೆ ಅಂತ ಹೇಳುವುದು ಬಹಳ ಮುಖ್ಯ ಆಗುತ್ತೆ. ಹೀಗಾಗಿ ಕವಿಗಳು ವಿಶ್ವದ ಅನಧಿಕೃತ ಶಾಸನಕರ್ತರು ಎಂಬ ನುಡಿಗಟ್ಟು ಪ್ರಸಿದ್ಧವಾಗಿದೆ. ಕಾವ್ಯವು ಒಂದು ಕಾಲದ, ಒಂದು ದೇಶದ, ಭಾಷೆಯ, ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಜೀವನದ ಕೈಗನ್ನಡಿಯಾಗುವುದು ಈ ಅರ್ಥದಲ್ಲಿ. ಮಮತಾ ಈಗ ಹೇಳಿದ ಹಾಗೆ ಕಾವ್ಯ ಸಂಜೆ ಭಾರತದಿಂದ ಮಾತ್ರವಲ್ಲದೆ ಫ್ರಾನ್ಸ್, ಹೈಟಿ ಮತ್ತು ಫಿಲಿಪೀನ್ಸ್ ಕವನಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ರಸಾಸ್ವಾದನೆ ಮಾಡಲು ಅವಕಾಶ ಕಲ್ಪಿಸಿತು. ಕವಿತೆ ತೆರೆದಿಡುವ ಅಸಂಖ್ಯಾತ ಭಾವಗಳೊಂದಿಗೆ ಕಾವ್ಯ ಸಂಜೆಯು ಸಾಮಾಜಿಕ ತಾರತಮ್ಯಗಳನ್ನು ಮತ್ತು ಲಿಂಗ ತಾರತಮ್ಯವನ್ನು ಕೂಡ ನಿವಾರಿಸಲು ಸಕ್ರಿಯವಾಗಿ ತನ್ನ ಕೊಡುಗೆಯನ್ನು ನೀಡಿದೆ. ನನಗೆ ಒಂದು ಕವನವನ್ನು ಇಲ್ಲಿ ವಾಚನ ಮಾಡಲಿಕ್ಕೆ ಅವಕಾಶ ನೀಡಿದರೂ ಕೂಡ ಹೋಲುವ ಇನ್ನೊಂದು ಕವನ ನಂದು ಅಡವಿಟ್ಟ ಲೇಖನಿ ಎನ್ನುವುದನ್ನು ಅದನ್ನು ಓದಿ ನಾನು ನನ್ನ ಉದ್ಘಾಟನಾ ಭಾಷಣ ಮುಗಿಸ್ತೀನಿ. ನನ್ನ ಅಡವಿಟ್ಟ ಲೇಖನ ಕವನವನ್ನು ದಯವಿಟ್ಟು ನೀವುಗಳು ಆಲಿಸಬೇಕು ಅಂತ ಕೇಳ್ಕೊಳ್ತೀನಿ. ನಿನ್ನೆ ರಾತ್ರಿ ಯಾವುದೋ ಜಾವದಲ್ಲಿ ಕದ ಬಡಿದ ಸದ್ದು. ಹೀಗೆ ಬಡಿಯಬಹುದೇ? ಯಾವಾಗ ಬೇಕಾದರೂ ಎಲ್ಲೆಂದರಲ್ಲಿ ನಾನು ಸ್ತಬ್ಧ
ಕಿತ್ತಳದೆ. ಸ್ಪಂಜಿನಂತೆ ರಕ್ತ ಹೀರಿದ್ದ ಅವರು ಗೂಳಿಗಳಂತೆ ನುಗ್ಗಿದಾಗ ಅಸಹ್ಯಗೊಂಡ ಗಾಳಿ ದಟ್ಟವಾಯಿತು. ಬಾವುಟ ಹಿಡಿದಿದ್ದ ಅವರ ಕೈಗಳು ನಡುಗಲಿಲ್ಲ. ಕೋರೆ ದಾಡಿಗಳಿರಲಿಲ್ಲ, ಕತ್ತಿ ಕೋವಿಗಳು ಕಾಣಲಿಲ್ಲ. ಮಾಂಸ ನೇತು ಹಾಕುವ ಕೊಕ್ಕೆಗಳನ್ನು ಪದಕವನ್ನಾಗಿ ಧರಿಸಿದ್ದ ಅವರು ಮನುಷ್ಯರೂ ಆಗಿರಲಿಲ್ಲ. ನನ್ನ ಲೇಖನಿಯ ಹುಡುಕಿ ಮುರಿದು ಸುಟ್ಟರು ಕಣ್ಣೆದುರಿಗೆ. ಆ ಜ್ವಾಲೆ ನಂದಿ ಹೊಗೆ ಮೇಲೆದ್ದು ಸೂರ್ಯನನ್ನು ಮುಚ್ಚಿಬಿಡುತ್ತದೆಂದು. ರಂಗಮಂಚದ ಮೇಲೆ ಪೂರ್ತಾ ಬೆತ್ತಲಾಗಿ ನಿಂತು ಮತ್ತೆ ಮತ್ತೆ ಮನಗಳ ಮೇಲೆ ಗುದ್ದಿ ಹೇಳಿದರು, ನಾವು ಆದೇಶಿಸಿದಂತೆ ಬರಿ. ಮತ್ತೊಂದು ಬಾವುಟ ಮೇಲೇರಿ ಕೇಕೆ ಹಾಕುತ್ತಾ ದೈತ್ಯ ನರ್ತನಗೈಯುತ್ತಾ ಖಿನ್ನ ರಾತ್ರಿಯ ವಿಷಣ್ಣತೆಯಲ್ಲಿ ಫರ್ಮಾನು ಹೊರಡಿಸಿದ್ದು, ನೀನು ದಂತಗೋಪುರದಲ್ಲೇ ಉಳಿ. ಸಣ್ಣ ಆಕೃತಿಗಳ ಭೀಭತ್ಸ ನೆರಳುಗಳು ಬೆರಳ ತುದಿಗೆ ಅಂಟಿಸಿದ ಭ್ರೂಣದ ಲಾಲಿಪಾಪ್ಗಳನ್ನು ಚೀಪುತ್ತಾ ಹೂಂಕರಿಸಿದರು, ಬರೆಯದಿರು ನೀನು ಏನನ್ನು. ಕೊನೆಯಾಗದ ರಾತ್ರಿಯ ಅಂತ್ಯ ಸಾರಿದ್ದು ಹಠಮಾರಿ ಬೆಳಕಿಂಡಿ. ಪಿಂಗಾಣಿಯಂತಹ ನನ್ನ ಕನಸುಗಳ ಒಡೆಯಲು ಅವರಿಗ್ಯಾರಿತ್ತರೋ ಅನುಮತಿ. ಭೂಮಿ ಊಳಿಡುತ್ತಿತ್ತು. ಉರಿದಿದ್ದರೂ ಉಸಿರಾಡುತ್ತಿದ್ದ ಅವರ ಮಕ್ಕಳ ಜೀವಂತ ಹೆಣಗಳನ್ನು ಔಚಿಕೊಂಡು ಅವರು ಸಾಲಾಗಿ ನಿಂತಿದ್ದರು ನೀರವವಾಗಿ. ಏನನ್ನೂ ಕೇಳಲಿಲ್ಲ, ಬೇಡಲಿಲ್ಲ. ಅವರು ಬದಲಿಗೆ ತಮ್ಮ ಕುಡಿಗಳ ನೆತ್ತರ ಹಿಂಡಿ ಲೇಖನಿಗೆ ಮಸಿಯೊದಗಿಸಿ ಬಿಳಿ ಹಸಿರು ಕೇಸರಿಯಾಗಲು ಬಂದಿದ್ದರು. ಹಿಮಗಟ್ಟಿದ್ದ ಶಬ್ದಗಳಿಗೆ ಬೆಳಕ ಹಿಡಿಯಲು ಸೂರ್ಯನೊಡನೆ ಕೂಡಿ ಬೊಬ್ಬೆಯೊಡೆದ ಅಂಗೈಗಳಲ್ಲಿ ಅಡವಿಟ್ಟ ನನ್ನ ಲೇಖನಿಯನ್ನು ಹೊತ್ತು ತಂದಿದ್ದರು. ಈ ಕಾವ್ಯ ಸಂಜೆಯ ದಶಮಾನೋತ್ಸವ ಉದ್ಘಾಟನೆಗೆ ಶಾಂತವಾಗಿ ಆಲೋಚಿಸ್ತಾ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. Thank you, ma'am. Now I request Anita ma'am to read one poem and speak few words. Dignitaries on the dais, my dear friend and poet Mamta Sagar, who is the person in body and spirit behind this, not only behind, in front of this program as well. And respected Banu Mustaq Madam, Nagaraj Murthy and dear John Xavier, poets and poetry lovers who are sitting in front of me in this in this audience, and the young vibrant group of poets who are part of Kavya Sanjay, who have been working tirelessly for the last 10 years. I cannot believe that 10 years have passed, because right from the beginning, you know, I've been in spirit and some very rarely in body also part of this group. And so this Kavya Sanjay group who are also making this event happening. I am in fact very happy and honored to be part of this inaugural session for many reasons. One is clearly, it's quite obvious, because people gather, just to see people gather after COVID itself makes people feel good. So because of the importance of being together, gathering together, we realized the value of it during those 2 difficult years. And gathering for reasons of art. Not for, not in the name of, you know, religion, not that religion is bad, necessarily bad, in the name of religion or party politics, people gathering together in the name of art, it's important. And poetry, it's a very rare happening, because poetry, by virtue of its form, all of us know, it stands outside of the market economy. It's outside. It cannot. Even if poetry wants to step in,
It cannot, by virtue of its form, it cannot. So such an art form people are gathering together to take to their heart is important. And as a language art, to bring languages together in these times is a very important, because language is one of the primary tools of authoritarianism and occupation, and many languages coming together in this scenario, it is also important. And most importantly, I think whatever controls are around, whatever constraints are being put upon us around, if we strive to create, express, work in our medium to perfection, if we strive for perfection in our expressions, that is one way of answering to the tools of injustice. Because when we talk about resistance, about freedom, these are not just abstract words. These are all existing as scattered, details in our life around. So when we talk about, death, when we talk about imprisonment, there is also love around. There is also, camaraderie, friendship. All these things are around. So to redeem these from the details and to celebrate it also is a way of descent. So there are several ways of descending, and this is one of it. And this is a very important political activity in our times, to declare our freedom, to our descent. I'll read a poem and be part of this inauguration. I'll read a short poem. Kalanju Poya Suji. I'll read it in Malayalam first, and then I'll read an English translation. വെറുതെ തല്ലുണ്ടാക്കി നട്ടുച്ചയ്ക്ക് കടലിൽ താഴ്ത്തി സൂര്യനെ വീണുപോയി സൂര്യൻ്റെ ഒടുവിലത്തെ സൂചിയും. കടലിൽ തപ്പെന്ന് പറഞ്ഞാൽ കളഞ്ഞുപോയ സൂചി തിരിച്ചു കിട്ടുമോ? മണലിൽ തപ്പെന്ന് പറഞ്ഞാൽ കളഞ്ഞുപോയ സൂചി തിരിച്ചു കിട്ടുമോ? മടിയിൽ തപ്പെന്ന് പറഞ്ഞാൽ കളഞ്ഞുപോയ സൂചി തിരിച്ചു കിട്ടുമോ? മിണ്ടാതിരിക്കെന്ന് പറഞ്ഞാൽ കളഞ്ഞുപോയ സൂചി തിരിച്ചു കിട്ടുമോ? ഛേ എന്ന് പറഞ്ഞാൽ കളഞ്ഞുപോയ സൂചി തിരിച്ചു കിട്ടുമോ? എന്ന് പറഞ്ഞാൽ കളഞ്ഞുപോയ സൂചി തിരിച്ചു കിട്ടുമോ? കഴിവറുടെ മോളെ എന്ന് പറഞ്ഞാൽ കളഞ്ഞുപോയ സൂചി തിരിച്ചു കിട്ടുമോ? മീശ പിരിക്കണ്ട, ആകാശത്തേക്ക് നോക്ക്, ദാ ആ വെണ്ണൂലിഴയുടെ മറ്റേ അറ്റത്തുണ്ട് കളഞ്ഞുപോയ സൂചി. ഏത് കരിമ്പാതിരാവിലും പെണ്ണുങ്ങൾക്ക് പൂ തുന്നുന്ന തിങ്കൾ കൂർമുന. I'll read the translation in English. Actually, it's a meaning that is translated in English, but I'll read it. The lost needle. After a needless brawl, the sun was sunk in the sea at noon. After a needless brawl, the sun was sunk in the sea at noon, and the last needle of the sun too fell far, far away. Look for it in the sea. If you say, look for it in the sea, will you get back the lost needle? Look for it in the sand. If you say, look for it in the sand, will you get back the lost needle? Look for it in your lap. If you say, look for it in your lap, will you get back the lost needle? Keep quiet. If you say, keep quiet, will you get back the lost needle? Che. If you say, che, will you get back the lost needle? Kalvarra mole. It's an expletive. If you call Kalvarra mole, will you get back the lost needle? Don't twill your mustache. Look up at the sky. It's there at the other end of that white twine of the moon, the lost needle, the sharp end of the moon crescent that strings flowers for females even at the darkest hour of midnight. Thank you.
One thing more. I was asking Mamta if she intends to conduct this festival every year, and she said she's not sure. So I wish from the depth of my heart that if not every year, at least once in 2 years or 3 years as a Binale or a Trinale, this gathering of poets from not only from South India, from all over India. You can get started with South India, of course. Poets from all over India and abroad, if we can bring it and develop it into a big celebration of poetry and life and freedom, that would be great. Thank you. Thank you, ma'am. Now may I request Mr. Jong Xavier to read a poem. എല്ലാവർക്കും നമസ്കാരം. On behalf of India Foundation for the Arts, I'd like to congratulate Mamta Sagar for 10 long years of Kavi Sanjay, and for India Foundation for the Arts. This project is very special because of the way poetry and city and curating comes together. So she gave a detailed description of the process of the curating, and IFA's Board of Directors Chairperson, Dr. Ajay Kumar Singh, ex-DGP. He's also a poet and former Executive Director of IFA. Arundhati Ghosh is going to perform a poem today afternoon. So for IFA, this project has been very special in the way the city and poem is connected curatorially. So when I was asked to be present for this gathering, I requested Mamta Sagar, Professor Mamta Sagar, can I also read a poem? Because when I attended a lot of Kavi Sanjay events, I saw bystanders also coming and reading poems in metro stations and parks, various places. So I am trying to muster courage to read poem for first time in my life in front of senior poets. So I'll read a poem in Malayalam first and give an English translation. The title of the poem, Chillu Medagal. നീല പതാക തലപ്പാവ് ചുറ്റിയ പാവം പ്രജാപതി വീട്ടിലെ പൊന്ന് സ്വർണ്ണമുടിക്കാർക്ക് പണയം വെച്ചു. നീലപ്പതാക തലപ്പാവ് ചുറ്റിയ പാവം പ്രജാപതി വീട്ടിലെ പൊന്ന് സ്വർണ്ണമുടിക്കാർക്ക് പണയം വെച്ചു. പഴയ അങ്ങാടിയിൽ പണി കഴിച്ച ചില്ലു കൊട്ടാരങ്ങളിൽ പൂമരങ്ങൾ പ്രതിഫലിച്ചു. പഴയ അങ്ങാടിയിൽ പണി കഴിച്ച ചില്ലു കൊട്ടാരങ്ങളിൽ പൂമരങ്ങൾ പ്രതിഫലിച്ചു. നാട്ടിലെ കറുത്ത പയ്യന്മാർ വന്ന് ചില്ലുമേടകളിലിരുന്ന് വെള്ളക്കാരുടെ ശവപേടകങ്ങളുടെ കണക്കെഴുതി. നാട്ടിലെ കറുത്ത പയ്യന്മാർ വന്ന് ചില്ലുമേടകളിലിരുന്ന് വെള്ളക്കാരുടെ ശവപേടങ്ങളുടെ കണക്കെഴുതി. പൂമരങ്ങൾ ആരോ പിഴുതെറിഞ്ഞെങ്കിലും പ്രതിഫലനങ്ങൾ ഇന്നും പൂത്തുലയുന്നു. പൂമരങ്ങൾ ആരോ പിഴുതെറിഞ്ഞെങ്കിലും പ്രതിഫലനങ്ങൾ ഇന്നും പൂത്തുലയുന്നു. I'll read the English translation. Glass towers. The gold at home was pledged to the golden blondes by a poor premier with a sky blue headgear. The gold at home was pledged to the golden blondes by a poor premier with a sky blue headgear. Flowering trees reflected on the glass towers built on fairgrounds. Flowering trees reflected on the glass towers built on fairgrounds. Dark boys from my village wrote accounts for white coffins. Dark boys from my village wrote accounts for white coffins. Flowering trees have been uprooted, but the reflections are still blooming. Flowering trees have been uprooted, but the reflections are still blooming. Thank you. And I also wish that this curatorial energy started with Kavi Sanjay continue. Thank you so much. ಥ್ಯಾಂಕ್ ಯು ಸೋ ಮಚ್ ಸರ್. ನಾನೀಗ ನಾಗರಾಜ್ ಮೂರ್ತಿ ಸರ್ ಅವರೊಂದು ಪದ್ಯ ಓದಬೇಕು ಅಂತ ಕೇಳ್ಕೊತಾ ಇದ್ದೀನಿ.
ವೇದಿಕೆಯ ಮೇಲೆ ಇರ್ತಕ್ಕಂಥ ಇವತ್ತಿನ ಈ ಸಮಾರಂಭದ ಕಾವ್ಯ ಸಂಜೆಯ ದಶಮಾನೋತ್ಸವದ ಸಂದರ್ಭದ ಮುಖ್ಯ ಆಯೋಜಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಮಮತಾ ಸಾಗರ್ ಅವರೇ, ಹಾಗೆಯೇ ತಮಿಳುನಾಡಿಂದ ಆಗಮಿಸಿರ್ತಕ್ಕಂಥ ಪ್ರಸಿದ್ಧ ಕವಯತ್ರಿ ಅನಿತಾ ತಂಬಿ ಅವರೇ, ಮತ್ತು ಕೇರಳದಿಂದ ಬಂದಿರತಕ್ಕಂಥ ಜಾನ್ ಇಫಾ ಅವರೇ, ಎಲ್ಲದಕ್ಕಿಂತ ಮುಖ್ಯವಾಗಿ ಕವಿಯಾಗಿ ರಾಜಕಾರಣಿಯೂ ಆಗಿ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಭಾನು ಅವರೇ, ಈ ಒಂದು ಕಾವ್ಯ ಸಂಜೆಯಲ್ಲಿ ನಿಜವಾಗ್ಲೂ ಕೂಡ ನಂಗೆ ಸಂತೋಷ ಆಗಿದ್ದೇನೆಂದರೆ, ಯಾವುದೇ ಅಬ್ಬರ ಪ್ರಚಾರ ಏನೂ ಇಲ್ದಿರನೇ ಒಂದು ತಣ್ಣಗೆ, ಅಂದರೆ ಸಂಜೆ ಅಂದರೆ ಒಂದು ತಣ್ಣನೆಯ ವಾತಾವರಣ, ಇಲ್ಲೂ ಕೂಡ ಅತ್ಯಂತ ತಣ್ಣನೆ, ಒಂದು ಚಪ್ಪಾಳೆನೂ ಇಳ್ದಿರ ಕೂತ್ಕೊಂಡಿದ್ದೀರಲ್ಲ, ಅತ್ಯಂತ ತಣ್ಣಗಾಗ್ಬಿಟ್ಟಿದ್ದೀರ ನೀವು. ಹಂಗಾಗಿ ಒಂದು ತಣ್ಣನೆಯ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನಿಮಗೆಲ್ಲರಿಗೂ ಮೊದಲಿಗೆ ನಾನು ಆಭಾರಿಯಾಗಿದ್ದೀನಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ನನಗೆ ಭಾಳ ಸಂತೋಷ ಅಂದರೆ, ಕನ್ನಡದ ಅತ್ಯಂತ ಮುಖ್ಯ, ಕನ್ನಡ ಮತ್ತು ಹಿಂದಿಯ ಅತ್ಯಂತ ಮುಖ್ಯ ಕವಿಗಳು, ನನಗೆ ಇಡೀ ಇಂಡಿಯಾದಲ್ಲೇ ಅತ್ಯಂತ ಪ್ರಾಮಾಣಿಕ ಹಿರಿಯ ಅಧಿಕಾರಿಗಳು ಆಗಿದ್ದಂತಹ ಅಜಯ್ ಕುಮಾರ್ ಸಿಂಗ್ ಅವರು ಇಲ್ಲಿ ಉಪಸ್ಥಿತಿರ್ತಕ್ಕಂಥದ್ದು. ಹಾಗೆಯೇ ಕನ್ನಡದ ಪ್ರಸಿದ್ಧ ಕವಿ ಸನ್ಮಾನ್ಯ ಮೂಡ್ನಾಕೋಡು ಚಿನ್ನಸ್ವಾಮಿಯವರು, ಹಾಗೂ ಅನೇಕ ಜನ ಹಿರಿಯ ಕವಿಗಳು, ನಮ್ಮ ಕರ್ನಾಟಕದ ಹೆಮ್ಮೆಯ ಕಲಾವಿದ ಶ್ಯಾಮ್ ಅವರು, ಇವರೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥದ್ದು ನನಗೆ ಭಾಳ ಸಂತೋಷದ ವಿಚಾರ. ಆತ್ಮೀಯರೇ, ನಾವು ಈ ಕಾರ್ಯಕ್ರಮವನ್ನು ನನ್ನ ಮಾತಾಡೋದಕ್ಕೆ ಮೊದಲು, ಮಾತೇನಿಲ್ಲ, ಅವಳು ಮೊದಲೇ ಹೇಳ್ಬಿಟ್ಟಿದ್ದಾಳೆ ಮಮತಾ. ಅವಳು ಅಂದರೆ ನನಗೆ 43 ವರ್ಷದ ಗೆಳತಿ ಮಮತಾ. ನಾನು ಅವಳು ಕಾಲೇಜಲ್ಲಿ ಓದ್ತಿರ್ಬೇಕಾಗಿದ್ದ ಕೂಡ ಆತ್ಮೀಯರು. ಅವಳು ಒಬ್ಬಳೇ ನನಗೆ ಬಹುಶಃ ಏಕವಚನದಲ್ಲಿ, ಅವಳು ಮತ್ತು ಎನ್ ಆರ್ತಿ ಇಬ್ಬರೇ ಏಕವಚನದಲ್ಲಿ ಮಾತಾಡ್ಸೋಂಥ ಅರ್ಹತೆಯನ್ನು ಹೊಂದಿರ್ತಕ್ಕಂಥವ್ರು. ಅಷ್ಟು ಮಟ್ಟಿಗೆ ನಾವು ಆತ್ಮೀಯರು. ಅವಳು ಮೊದಲೇ ಹೇಳಿದ್ಲು, ನೀನು ನೋಡು ರಾಜಕಾರಣದ ಭಾಷಣ ಮಾಡೋಕ್ಕೆ ಹೋಗಬಾರ್ದು ಅಂತ. ಆದರೆ ನಾನು ಒಂದು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಾವೆಲ್ಲರೂ ಕೂಡ ಎದ್ದು ನಿಂತು ಆ ಇಸ್ರೇಲ್ ಮತ್ತು ಗಾಜಾ ಪ್ಯಾಲೆಸ್ಟೈನ್ ವಾರ್ನಲ್ಲಿ ಸತ್ತಿರ್ತಕ್ಕಂಥ, ಯಾವುದೇ ತಪ್ಪಿಲ್ದೇ ತಮ್ಮ ಪ್ರಾಣಗಳನ್ನು ತ್ಯಜಿಸಿದಂಥ ಆತ್ಮಗಳಿಗೆ ಒಂದು ನಿಮಿಷ ಮೌನವನ್ನು ಆಚರಿಸಿ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ. ನಂತರ ನಾನು ಮಾತನಾಡ್ತೀನಿ. ಯಾಕೆ ನಾನು ಈ ಕೆಲಸ ಹೇಳಿದೆ ಅಂದರೆ, ಬಹುಶಃ ಇವತ್ತಿನ ಕಾವ್ಯಗಳಿಗೆ ಬಹುಶಃ ಇದು ಮುಖ್ಯ ವಸ್ತು ಆಗಬೇಕಾಗಿರ್ತಕ್ಕಂಥದ್ದು. ನನಗೆ ಏನು ಅಂತ ಅಂದರೆ, ನಾವೆಲ್ಲರೂ ಕೂಡ ಹಿಂದೆ ಎಲ್ಲರೂ ಕೂಡ ಕಾವ್ಯವಾಗಲಿ ಖಡ್ಗ ಅಂತ ಅನ್ನೋರು, ಕಾವ್ಯವಾಗಲಿ ಖಡ್ಗ ಅನ್ನೋರು. ಆದರೆ ಇವತ್ತಿನ ಭಾರತವೂ ಸೇರಿದಂತೆ ನಾವು ನೋಡ್ತಾ ಇದ್ದರೆ ಎಲ್ಲರ ಕಾವ್ಯಗಳು ಖಡ್ಗ ಆಗಿಲ್ಲ, ನಾವು ಖಡ್ಗಗಳನ್ನು ಕಾವ್ಯ ಮಾಡಿ ಅಂತ ಹೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ. ಯಾರು ಕಾವ್ಯವನ್ನು ಬರೆದು ಅದನ್ನು ಖಡ್ಗ ರೂಪದಲ್ಲಿ ಖಡ್ಗ ಹಿಡಿದಿರೋಗೆ ಜಳಪಿಸ್ಬೇಕಾಗಿತ್ತು, ಅವರೇ ಇವತ್ತು ಖಡ್ಗವನ್ನು ಹಿಡಿದುಕೊಂಡು ಎಲ್ಲ ಕಡೆ ಜಳಪಿಸ್ತಾ ಇರೋದನ್ನು ನೋಡಿದ್ರೆ ನಿಜವಾಗಲೂ ಕೂಡ ನಮ್ಮ ಕಾವ್ಯಗಳು ಏನಾದವು ಅಂತ ಅನಿಸುತ್ತೆ. ಇವತ್ತು ನನಗೆ ಭಾಳ ದುಃಖ ಆಗ್ತಾ ಇರ್ತಕ್ಕಂಥ ಏನಂತ ಅಂದರೆ, ಅದು ಕರ್ನಾಟಕ ಆಗಿರಲಿ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಾಗಿರಲಿ, ನಾವು ಯಾವುದನ್ನು ಕುವೆಂಪುರವ್ರು ಹೇಳ್ತಿದ್ರಲ್ಲ ಶಾಂತಿಯ ತೋಟ ಅಂತ, ಶಾಂತಿಯ ತೋಟದಲ್ಲಿ ಇವತ್ತು ದಿನ ಬೆಳಗಾದರೆ ಒಂದು ಟಿ ವಿ ಆನ್ ಮಾಡೋದಕ್ಕೂ ಕೂಡ ಭಯ ಬೀಳುವಂಥ ಸ್ಥಿತಿ ಬಂದಿರುವಾಗ, ಯಾರಿಗೇ ಆಗಿರಲಿ ಟಿ ವಿ ಆನ್ ಮಾಡಿದ್ರೆ ಯಾರ್ಯಾರ ಬಾಯಿನಲ್ಲಿ ಎಂತೆಂಥ ನುಡಿಮುತ್ತುಗಳು ಉದುರ್ತಾವೋ ಮತ್ತು ಅವರ ಎಲ್ಲೆಲ್ಲಿ ಅತ್ಯಾಚಾರ ಅನಾಚಾರಗಳು ಆಗ್ತಾವೋ ದೃಶ್ಯಗಳು ಮತ್ತು ಶ್ರವ್ಯ ಎರಡೂ ಕೂಡ ನಮ್ಮ ಮನಸ್ಸುಗಳನ್ನು ನಿಜವಾಗೂ ಕೂಡ
ಒಂದು ರೀತಿಯಾಗಿ ವ್ಯಗ್ರಗೊಳಿಸ್ತಾ ಇರ್ತಕ್ಕಂಥ ಸ್ಥಿತಿಯನ್ನು ತಲುಪಿರ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗಲೂ ಕೂಡ ಕಾವ್ಯದ ಒಂದು ಅವಶ್ಯಕತೆ, ಮನಮುಟ್ಟುವ ಕಾವ್ಯದ ಅವಶ್ಯಕತೆ ಇವತ್ತು ಭಾಳ ಇದೆ. ಇವತ್ತು ನಮಗೆಲ್ಲರೂ ಕೂಡ ಮನಸ್ಸಿಗೆ ಒಂದು ಶಾಂತಿಯನ್ನು, ಸಮಾಧಾನವನ್ನು ತರ್ಕೊಳ್ತಕ್ಕಂಥ ವಾತಾವರಣ ಎಲ್ಲ ಕಡೆ ಮಾಯವಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ನೋಡಿ, ಒಂದು ಸಾಹಿತ್ಯದ ಹಬ್ಬ, ಒಂದು ಸೃಜನಶೀಲ ಸಾಹಿತ್ಯದ ಹಬ್ಬ ಮಾಡ್ತಾರೆ ಅಂತ ಅಂದರೆ ಅದಕ್ಕೆ ಪರ್ಯಾಯವಾಗಿ ಕೋಮುವಾದಿಗಳೂ ಕೂಡ ಒಂದು ಹಬ್ಬವನ್ನು ಮಾಡುವಂತಹ, ಅವರು ಸಾಹಿತ್ಯದ ಹೆಸರಿನಲ್ಲಿ ವಿಜೃಂಭಿಸ್ತಾ ಇರ್ತಕ್ಕಂಥ, ಅದಕ್ಕೆ ಪೂರಕವಾಗಿ ಮಾಧ್ಯಮಗಳು ಕೂಡ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಇರ್ತಕ್ಕಂಥ ನನಗೆ ನೋಡಿದಾಗ ನಿಜವಾಗ್ಲೂ ಕೂಡ ನಾವು ಎತ್ತ ಕಡೆ ಸಾಕ್ತಾ ಇದ್ದೀವಿ ಅನ್ನೋದು ನಮಗೆ ಒಂದು ಅನುಮಾನ ಉಂಟಾಗ್ತಾ ಇದೆ. ಯಾಕೆಂದರೆ ನಾವು ಅಡಿಗರಂಥವ್ರು ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಎರಡು ಮನಸ್ಸಿಗೆ ನೋವಾಗುವಂಥ ಪದಗಳನ್ನ, ಲೈನ್ಗಳನ್ನ ಕಾವ್ಯದಲ್ಲಿ ಬರೆದಾಗ ಇಡೀ ಕರ್ನಾಟಕ ಅವ್ರನ್ನ ಬೇರೆ ರೀತಿಯಲ್ಲಿ ಚಿತ್ರಿಸಿತ್ತು. ಆದರೆ ಇವತ್ತು ಬಹುತೇಕ ಕವಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದಿಯಾಗಿ ಎಲ್ಲರೂ ಕೂಡ ತಮ್ಮ ಕೈನಲ್ಲಿ ಖಡ್ಗವನ್ನೇ ಜಳಪಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕಾವ್ಯವನ್ನು ಮರು ವಿಮರ್ಶನೆ ಮಾಡ್ಕೋಬೇಕಾಗಿದೆ. ನಾವು ಎತ್ತ ಕಡೆ ಸಾಕ್ತಾ ಇದ್ದೀವಿ, ನಾವು ಯಾರನ್ನು ನಿಜವಾಗ್ಲೂ ಕೂಡ ನಂಬಬೇಕು ಅನ್ನೋದ್ರ ಕಡೆ ನಾವು ಮತ್ತೆ ಮತ್ತೆ ಯೋಚನೆ ಮಾಡಬೇಕಾಗಿದೆ. ಯಾಕಂದರೆ ಹಿಂದೆ ಒಂದು ಸತಿ ಕೋಮು ಗಲಭೆ ಆದಾಗ ಅಜಯ್ ಕುಮಾರ್ ಸಿಂಗ್ ಅವರು, ಖಲೀಲುರ್ ರೆಹಮಾನ್ ಅವರು ಎಲ್ಲ ಭಾಗಗಳಲ್ಲೂ ಕೂಡ ಶಾಂತಿಯ ಸಭೆಗಳನ್ನು, ಕೋಮು ಸೌಹಾರ್ದತೆಯ ಕಾವ್ಯ ವಾಚನಗಳನ್ನು, ನಾಟಕವನ್ನು, ಬೀದಿ ನಾಟಕಗಳನ್ನ ಆಯೋಜಿಸಿದರು. ಇವತ್ತು ಅಂತಹ ಯಾವುದೇ ಪ್ರಕ್ರಿಯೆಗಳು ಕೂಡ ನಡೀತಾ ಇಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ನನ್ನ ವಿನಂತಿ ಏನಂತ ಅಂದರೆ, ಇಂತಹ ಕಾವ್ಯ ಸಂಜೆಗಳು ದಶಮಾನೋತ್ಸವ ಸಂದರ್ಭದಲ್ಲಿ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಬಹಳಷ್ಟು ಜನ ಕರ್ನಾಟಕದ ಅಷ್ಟೇ ಅಲ್ಲ, ದೇಶದ ವಿವಿಧ ಭಾಗಗಳಿಂದ ಕವಿಗಳೆಲ್ಲ ಬಂದಿದ್ದೀರಿ. ನೀವೆಲ್ಲರೂ ಕೂಡ ತಮ್ಮ ಕಾವ್ಯದ ಶಕ್ತಿಯ ಮೂಲಕ, ತಮ್ಮ ಕಾವ್ಯಗಳ ಮೂಲಕ ಜನರನ್ನು ಮತ್ತೆ ಮತ್ತೆ ನಮ್ಮ ಜನಪರ ಚಿಂತನೆಗೆ ಒಡ್ಡುವಂತಹ ಸಾಹಿತ್ಯ ರಚನೆಗೆ ತಾವೆಲ್ಲರೂ ಕೂಡ ಕೈ ಹಾಕಬೇಕು ಅಂತ ಹೇಳ್ತಾ, ನಾನು ಮೊದಲೇ ಹೇಳಿದಾಗೆ ಬೇರೆ ವಿಚಾರಗಳು ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಪ್ರಸಿದ್ಧ ಕವಿ, ಕ್ರಾಂತಿ ಕವಿ ಎಲ್.ಎನ್. ಮುಕುಂದರಾಜ್ ಅವರು ಕೂಡ ಈಗ ಆಗಮಿಸಿದ್ದಾರೆ. ಅವ್ರಿಗೂ ನಾನು ಸ್ವಾಗತಿಸ್ತಾ, ಈ ಸಂದರ್ಭದಲ್ಲಿ ನಾನೊಂದು ಯಾವುದೋ ಒಂದು ಕವನ ಓದ, ನಾನು PUC ಇದ್ದಾಗ ಒಂದು ಕವನ ಬರೆದಿದ್ದೆ. ಏನಕ್ಕೆ ಅಂದರೆ ಅಲ್ಲಿ ಪೊಲೀಸ್ ಇಲಾಖೆಯವರು, ನಾನು ಮತ್ತು YSV ದತ್ತ ಕ್ಲಾಸ್ ತಗೋತಾ ಇದ್ವಿ ಅಲ್ಲಿ. ಆವಾಗ ಅವರೆಲ್ಲರೂ ಕೂಡ ನಮಗೆ ಟ್ರಾಫಿಕ್ ವೀಕ್ ಅಂತ ಮಾಡೋರು, ಸಂಚಾರಿ ಸಪ್ತಾಹ ಅಂತ ಮಾಡೋರು. ಸಂಚಾರಿ ಸಪ್ತಾಹ ಮಾಡಿದಾಗ ನೀವೆಲ್ಲರೂ ಕೂಡ ಒಂದೊಂದು ಕವನ ಓದಬೇಕು ಸಂಚಾರದ ಬಗ್ಗೆ ಅಂತ ಬೇರೆ ಬೇರೆ ಹೇಳಿದರು. ಆವಾಗ ನಾನು ಕೂಡ ನನಗೊಂದು ಸ್ವಲ್ಪ ಹುಚ್ಚಿಂದ ನಾನು ಒಂದು ಕವನ ಬರೆದ್ಬಿಟ್ಟಿದ್ದೆ. ಆ ಕವನ ಹೀಗಿತ್ತು. ಅವಾಗೆಲ್ಲ ನಾವೆಲ್ಲ ಓದ್ತಿರ್ಬೇಕಾದ್ರೆ PUCದಲ್ಲಿ ನೋಡಿರಬೇಕು, ಒಳಗಡೆ ಬಸ್ನಲ್ಲಿ ಜಾಗ ಇದ್ದರೂ ಕೂಡ ನಮ್ಮದು ಶೋಕಿ ಏನು ಅಂದರೆ ಆ ಪುಟ್ಬೋರ್ಡಲ್ಲಿ ತೇಲಾಡ್ಕೊಂಡು ಎಲ್ಲ ಹೋಗೋದೇ ನಮ್ಮ ಶೋಕಿ ಆಗಿತ್ತು. ಅದನ್ನು ನೋಡಿ ನಾವೊಂದು ಬರೆದಿದ್ದೆ, ಓ ಪುಟ್ಬೋರ್ಡ್ ಜೋಲಿ ಮಾಡಬೇಡ ಜಾಲಿ, ನಿನ್ನ ಮುಂದೆ ಉರುಳುತ್ತಿದೆ ಮರಣದ ಗಾಲಿ ಅಂತ ನಾನೊಂದು ಕವನ ಬರೆದಿದ್ದೆ. ಮೂರಲೇನೆಂದು ಅಂತ. ಆದರೆ ಈಗ ಮಮತಾ ಹೇಳಿದ್ಲು, ನೋಡು ನೀನೇನೇನೋ ಓದಬೇಡ, ನೀನು ಅದು ಬರ್ಕೊಟ್ಟಿದ್ದನ್ನು ಓದಬೇಕು ಅಂತೇಳಿ. ಅಂದರೆ ನನಗೆ ನಿಜವಾಗ್ಲೂ ಕೂಡ ನನ್ನ ಮನಸ್ಥಿತಿಯನ್ನು ಇರುತ್ತೆ, ಒಂದು ಒಳ್ಳೆಯ ಕವನವನ್ನು ಅವಳು ಅನುವಾದ ಮಾಡಿ ಕೊಟ್ಟಿದ್ದಾಳೆ. ಅದು ಪ್ಯಾಲೆಸ್ಟೈನ್ ಕವಿ, ಪ್ಯಾಲೆಸ್ಟೈನ್ನ ಗಾಸಾಮ್ ಜಾಕ್ಟಾಮ್ ಅನ್ನೋ ಕವಿಯ ಇದು. ಈಸ್ ದೇರ್ ಈಸ್ ಸ್ಟಿಲ್ ಟೈಮ್ ಟು ಟೆಲ್ ಹರ್ ಮದರ್, ಈಸ್ ದೇರ್ ಸ್ಟಿಲ್ ಟೈಮ್ ಟು ಟೆಲ್ ಹರ್ ಮದರ್, ಗುಡ್ ಈವ್ನಿಂಗ್, ಐ ಹ್ಯಾವ್ ಕಮ್ ಬ್ಯಾಕ್ ವಿತ್ ಎ ಲಿಟ್ಲ್ ಬುಲೆಟ್ ಇನ್ ಮೈ ಹಾರ್ಟ್. ದೇರ್ ಈಸ್ ಮೈ ಪಿಲ್ಲೋ, ಐ ವಾಂಟ್ ಟು ಲೈ ಡೌನ್ ಆ್ಯಂಡ್ ರೆಸ್ಟ್. Here is my pillow, I want to lay down and rest. If war comes ever knocking, tell them, he is taking the rest. He is taking his rest. ಇದನ್ನು ಪ್ಯಾಲೆಸ್ಟೈನ್ ಕವಿಯ ಕವನ. ಇದು ಕನ್ನಡದಲ್ಲಿ ಅವಳು ಅನುವಾದ ಮಾಡಿರೋದು, ನಾನು ಓದ್ತಾ ಇರೋದು. ಇನ್ನೂ ಸಮಯವಿದೆಯಾ ಅವಳಿಗೆ ಹೇಳೋದಕ್ಕೆ ಅಮ್ಮ, ಇನ್ನೂ ಸಮಯವಿದೆಯಾ ಅವಳಿಗೆ ಹೇಳೋದಕ್ಕೆ ಅಮ್ಮ, ಮರಳಿ ಬಂದಿದ್ದೇನೆ, ಮರಳಿ ಬಂದಿದ್ದೇನೆ, ಎದೆಯೊಳಗೊಂದು ಸೀಸದ ಗುಂಡು ನೆಟ್ಟಿಕೊಂಡು
ಎದೆಯೊಳಗೊಂದು ಸೀಸದ ಗುಂಡು ನೆಟ್ಟಿಕೊಂಡು, ಅಲ್ಲಿದೆ ಅಲ್ಲಿದೆ ನನ್ನ ದಿಂಬು, ದಣಿದಿದ್ದೇನೆ, ಮಲಗಿ ನಿದ್ದೆ ಮಾಡುತ್ತೇನೆ. ಯುದ್ಧ ಬಂದರೆ ಮತ್ತೆ ತಟ್ಟಿದರ ಬಾಗಿಲು ಹೇಳಿಬಿಡು, ತಟ್ಟಿದರೆ ಬಾಗಿಲು ಹೇಳಿಬಿಡು, ದಣಿ ವಾರಿಸಿಕೊಳ್ಳುತ್ತಿದ್ದೇನೆ ಎಂದು ದಣಿ ವಾರಿಸಿಕೊಳ್ಳುತ್ತಿದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಈಗ ಮಮತಾ ಸಾಗರ್ ಅವರು ಒಂದು ಪದ್ಯ ಓದಬೇಕು ಅಂತ ಕೇಳ್ಬೋದು. This is a poem by Ghazan Zaktan's poem, Nagaraj Murthy read now. This is a poem by a Haiti poet called Gaston Saint-Flour. The English translation of the poem is, I will read the Kannada translation, which is based on the English translation. ಹೂವು ಸತ್ತಾಗ ನೋವು ಹರಿದು ಕಾಡಿನಾದ್ಯಂತ ಕೂಗಿ ಕರೆವುದು ದುಃಖ. ಹರಿವ ನದಿ ಬತ್ತು ಬರಡಾಗಿ ದಿಂಬಿ ಜೀರುಂಡೆಗಳು ಒಂದೆಡೆಗೆ ಬಂದು ಝೇಂಕರಿಸಿ ರೋಧಿಸಿತು. ಭೂಮಿ ಬಸಿರಲ್ಲಿದ್ದ ಖುಷಿ ಈಗ ಕಹಿ ನರಳು ಸಂಕಟ. ಭೂಗರ್ಭ ತೆರೆದುಕೊಳ್ಳುತ್ತದೆ ಈಗ ಹೂವ ಮಣ್ಣ ಮಾಡುವುದಕ್ಕೆ. ಹರೆಯದಲ್ಲಿ ಸತ್ತರೆ ಹೂವು ತುಂಬಲಾಗದ ನೋವು. ಹೇಗೆ ಹೇಳಲಿ ನಿನಗೆ ತುಂಬಲಾಗದ ನೋವು. ದುಃಖದೆದೆಯಾಳದಲ್ಲಿ ಇಳಿದ ಸಾವು. ಕೊಂದು ಬಿಡುವುದು ಹೀಗೆ ಹಲವರನ್ನ, ಸತ್ತ ಹೂವ ಮಣ್ಣು ಮಾಡುವುದಕ್ಕೆ ಮುನ್ನ. ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್. ಈಗ ಅಧಿಕೃತವಾಗಿ ಕಾವ್ಯ ಸಂಜೆ ದಶಮಾನೋತ್ಸವ ಸಂಭ್ರಮ ಕಾವ್ಯ ಹಬ್ಬದ ಉದ್ಘಾಟನೆ ಆಗಿದೆ. ಸೊ ಈಗ ನಾನು ಇಡೀ ದಿನ ಆಗುವಂಥ ಎಲ್ಲ ಕಾರ್ಯಕ್ರಮಗಳ ಒಂದು ಮಾಹಿತಿಯನ್ನು ಕೊಡ್ತೀನಿ. ಸೊ ಇವತ್ತು ಕಾವ್ಯ ಸಂಜೆ ಕಾವ್ಯ ಹಬ್ಬದಲ್ಲಿ 6 ಕಾವ್ಯಗೋಷ್ಠಿಗಳು, 1 ಚರ್ಚಾಗೋಷ್ಠಿ ಮತ್ತು ಕಾವ್ಯ ಸಂಜೆ ಕಾವ್ಯ ಹಬ್ಬದ ಕಾವ್ಯ ಕಮ್ಮಟ ಕೂಡ ನಡೀತಾ ಇದೆ. ಮತ್ತು ಇವತ್ತು ಸಾಯಂಕಾಲ ನಾವು ಕಾವ್ಯ ಸಂಜೆ ದಶಮಾನೋತ್ಸವದ ಅಂಗವಾಗಿ ಒಬ್ಬ ಯುವ ಕವಿಗೆ ಕಾವ್ಯ ಸಂಜೆ ದಶಮಾನೋತ್ಸವ ಕಾವ್ಯ ಪ್ರಶಸ್ತಿನ ನೀಡ್ತಾ ಇದ್ದೀವಿ. ನಮಗೆ 118 ಅಪ್ಲಿಕೇಶನ್ಸ್ ಬಂದಿತ್ತು, 118 ಹಸ್ತಪ್ರತಿಗಳು ಬಂದಿತ್ತು. 3 ತೀರ್ಪುಗಾರರು ಅದರ ತೀರ್ಪನ್ನು ನೀಡಿದ್ದಾರೆ. ಆ ತೀರ್ಪುಗಾರರು ಯಾರು ಅನ್ನೋದು ನಿಮಗೆ ಸಾಯಂಕಾಲ ಗೊತ್ತಾಗುತ್ತೆ. ಐ ಜಸ್ಟ್ ರೀಡ್ ಔಟ್ ದ ನೇಮ್ ಆಫ್ ದ ಫೈನಲಿಸ್ಟ್. ಭವ್ಯ ಕಬ್ಬಳಿ, ನಿಜಾಮುದ್ದೀನ್, ಕಾವ್ಯ ಕಡಮೆ, ಸುಧಾ ಆಡುಕಳ, ಲಿಂಗರಾಜ್ ಸೊಟ್ಟಪ್ಪನವರ್, ಸುಶ್ರುತಾ ದೊಡ್ಡೇರಿ, ರೂಮಿ ಹರೀಶ್, ಸುಮಿತ್ ಮೇತ್ರಿ, ಸದಾಶಿವ್ ಸೊರಟೂರು, ರಮೇಶ್ ಅರುಳಿ. ಈ 10 ಜನರಲ್ಲಿ ಒಬ್ಬರಿಗೆ ಕಾವ್ಯ ಸಂಜೆ ದಶಮಾನೋತ್ಸವ ಕಾವ್ಯ ಪ್ರಶಸ್ತಿ ಸಲ್ಲತ್ತೆ. ಅದು ಸಾಯಂಕಾಲ ಅನೌನ್ಸ್ ಆಗುತ್ತೆ. ಅಲ್ಲಿವರೆಗೂ ಸೊ ವಿ ಪ್ರಾಮಿಸ್ ದ್ಯಾಟ್ ಓನ್ಲಿ ಪೋಯಿಟ್ರಿ ಆ್ಯಂಡ್ ನೋ ಫಿಲರ್ಸ್. ಸೊ ಈಗ ವೇದಿಕೆ ಕಾರ್ಯಕ್ರಮ ಮುಗಿತು. ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ಧನ್ಯವಾದಗಳು. ಸೊ ಪ್ಲೀಸ್ ಬಿ nicer and kinder to the moderators and master of ceremonies, because it is our religion to have a check on time. So now without any delay I request Hajira to take over for the next session. ಮುಂದಿನ ಕಾವ್ಯಗೋಷ್ಠಿ ಈಗ ಹಾಜಿರಾ ಖಾನಮ್ ಅವರು ನಡೆಸ್ಕೊಡ್ತಾರೆ. ದಯವಿಟ್ಟು ಎಲ್ಲರೂ ನಮ್ಮ ಜೊತೆ ಇರಿ ಸಾಯಂಕಾಲ 7:15ವರೆಗೂ. ಆ್ಯಂಡ್ ಕಾವ್ಯ ಕಮ್ಮಟದಲ್ಲಿ ಭಾಗವಹಿಸ್ತಾ ಇರುವಂಥವರು ದಯವಿಟ್ಟು ಎಲ್ಲರೂ ಎಲ್ ಆಕಾರದ ಗ್ಯಾಲರಿಗೆ ಶಿಫ್ಟ್ ಆಗಬೇಕು.
Okay. Only those who are participating in the workshop need to move to the other gallery. All the rest of you, please stay back here for the next poetry session. Thank you. ಎಲ್ರಿಗೂ ನಮಸ್ಕಾರ. ಮೊದಲ ಕವಿಗೋಷ್ಠಿಯ ಕವಿಗಳಾದಂತಹ ಮೂಡ್ನಾಕುಡು ಚಿನ್ನಸ್ವಾಮಿ ಸರ್, ಗೀತಾ ವಸಂತ್ ಮೇಡಮ್ ಎಲ್ಲರೂ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶೋಭಾ ನಾಯಕ್, HL ಪುಷ್ಪ, ರಾಜೇಂದ್ರ ಪ್ರಸಾದ್, ಕಪಿಲಾ ಪಿ ಹನುಮಬಾದೆ, ಮೈತ್ರೇಯಿ ಕರ್ನೂರು, ಶಾಲಿನಿ, महबूब मुल्तानी, चक्रधर सासवड़े, ದಯಮಾಡಿ ವೇದಿಕೆ ಮೇಲೆ ಬರಬೇಕು ಕವಿಗಳೆಲ್ಲರೂ. ಶಾಲಿನಿ, ನವಿಲೆ ಶಾಲು, ಎಲ್ಲರಿಗೂ ನಮಸ್ಕಾರಗಳು. ಇರುಳಾಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಕಾವ್ಯ ಸಂಜೆ 10ರ ಸಂಭ್ರಮ ಮಾಡ್ತಿದೆ, 10 ವರ್ಷಗಳ ಸಂಭ್ರಮ ಮಾಡ್ತಿದೆ. ಇವತ್ತು ಈ ನಿಟ್ಟಿನಲ್ಲಿ ನಾವು ಕವಿಗೋಷ್ಠಿಗಳನ್ನು ಏರ್ಪಡಿಸಿದ್ದೀವಿ. ನಾವು ಕಾವ್ಯ ಸಂಜೆಯವರು ಪದ್ಯಗಳನ್ನು ಬರಿತಾ ಪದ್ಯಗಳನ್ನು ಓದ್ತಾ 10 ವರ್ಷ ಹೀಗೆ ಕಳೆದು ಬಿಟ್ಟಿದೆ. ಇವತ್ತು ಈ ಸಂಭ್ರಮದ ನಿಟ್ಟಿನಲ್ಲಿ ಕವಿಗೋಷ್ಠಿ ಆರಂಭ ಮಾಡೋಣ. ನಾನು ಹಾಜಿರಾ ಖಾನಂ ಇವತ್ತಿನ ಮೊದಲ ಕವಿಗೋಷ್ಠಿಯನ್ನು ನಿರೂಪಿಸ್ತಾ ಇದ್ದೀನಿ. ನಮ್ಮ ಕವಿಗೋಷ್ಠಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ತಾ ಇರುವಂಥವರು ನಾಡಿನ ಖ್ಯಾತ ಕವಿ. ನಾವು ಶಾಲೆಯಿಂದ ಹಿಡಿದು ಕಾಲೇಜಿನವರೆಗೂ ಅವರ ಪದ್ಯಗಳನ್ನು ಓದ್ಕೊಂಡು ಬಂದಿದ್ದೀವಿ. ನಾನೊಂದು ಮರವಾಗಿದ್ದರೆ ಹಕ್ಕಿ ಗೂಡು ಕಟ್ಟುವ ಮುನ್ನ ಕೇಳುತ್ತಿರಲಿಲ್ಲ ನೀನು ಯಾವ ಕುಲವೆಂದು ಆಗಿರ್ಬೋದು, ಅಥವಾ ಎಲುಬಿನ ಹಂದರದೊಳಗೆ. ಬರೀ ಇದೆರಡು ಪದ್ಯಗಳಲ್ಲ, ಅವರು 8 ಸಂಕಲನಗಳು, 40 ಪುಸ್ತಕಗಳು, ಕವಿಗಳಾಗಿ ನಾಟಕಕಾರರಾಗಿ ನಮ್ಮೊಟ್ಟಿಗಿದ್ದಾರೆ. ಮೂಡ್ನಾಕುಡು ಸ್ವಾಮಿ ಸರ್ ಅವರು ಇವತ್ತು ನಮ್ಮ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಅವರಿಗೆ ಕಾವ್ಯ ಸಂಜೆಯ ಪರವಾಗಿ ನಾನು ಮನದಾಳದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಸ್ವಾಗತ ಸರ್. ನಮ್ಮೊಟ್ಟಿಗೆ ಕವಿಗೋಷ್ಠಿಯಲ್ಲಿ ಇರುವಂಥ ಮತ್ತೋರ್ವ ಕವಿ ಗೀತಾ ವಸಂತ್ ಅವರು. ಇವರು ಸಮಕಾಲೀನ ಸ್ತ್ರೀ ಸಾಹಿತ್ಯ ಸಂವೇದನೆಯುಳ್ಳ ಕವಿ. ಪತ್ರಿಕೆಗಳಲ್ಲಿ ಅಂಕಣಗಳನ್ನು ಬರೀತಾರೆ. ಕವಿಯಾಗಿ
ಅಂಕಣ ಬರಹಗಾರರಾಗಿ, ಕತೆಗಾರರಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನಾನು ಇವರಿಗೆ ಕಾವ್ಯ ಸಂಜೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವಾಗತ. ಕವಿ ಮತ್ತು ಕಲಾವಿದರಾದಂತಹ ಶೋಭಾ ನಾಯಕ್ರವರು ಬೆಳಗಾವಿಯವರು. ಇವರು ಸ್ಪ್ಯಾನಿಷ್, ಹಿಂದಿ ಪದ್ಯಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಕವಿಯಾಗಿ, ಕಲಾವಿದರಾಗಿ, ಅನುವಾದಕರಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಶೋಭಾ ನಾಯಕ್ ಮೇಡಮ್ ಅವರಿಗೆ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಪಿಲ ಪಿ ಹನುಮಬಾದೆ ಇವರು ಹುಟ್ಟಿದ್ದು ಬೀದರಲ್ಲಿ, ವಿದ್ಯಾಭ್ಯಾಸ ಗುಲ್ಬರ್ಗದಲ್ಲಿ, ಕೆಲಸ ಬಾಗಲಕೋಟೆಯಲ್ಲಿ, ಈಗ ಪದ್ಯ ಓದಕ್ಕೆ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಇವರು ಇವತ್ತಿನ ಸಮಕಾಲೀನ ಹೊಸ ತಲೆಮಾರಿನ ಬರಹಗಾರರಲ್ಲಿ ಒಬ್ಬರು. ಇವರ ಹಣಾದಿ ಕಾದಂಬರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ ಸಂದಿದೆ. ಸೊ ಇವತ್ತು ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮೈತ್ರಿ ಕರ್ನೂರು ಇವರು ಕವಿ ಮತ್ತು ಅನುವಾದಕಿಯಾಗಿ ಅಷ್ಟೇ ಅಲ್ಲ, ದ ಮಾಂಟ್ರಿಯಲ್ ಇಂಟರ್ನ್ಯಾಷನಲ್ ಪ್ರೈಸ್ನಲ್ಲಿ ಅಂತಿಮ ಸುತ್ತಿನಲ್ಲಿ 2 ಬಾರಿ ಆಯ್ಕೆಯಾಗಿರುವಂತಹ ಕವಿ ಈಕೆ. ಸೊ ಇವತ್ತು ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕಾವ್ಯ ಸಂಜೆಯ ಕವಿ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಈಗ ಸಂಶೋಧನಾ ವಿದ್ಯಾರ್ಥಿಯಾಗಿರುವಂತಹ ನವಿಲೆ ಶಾಲು ಅವರು ನಮ್ಮೊಟ್ಟಿಗಿದ್ದಾರೆ. ಒಳ್ಳೆ ಕವಿಯಿತ್ರಿ ಮತ್ತು ಸಂಶೋಧನಾಕಾರರಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮನದಾಳದ ಸ್ವಾಗತ ನವಿಲೆ ಶಾಲು. ಸೊ ಪದ್ಯವನ್ನು ಶುರು ಮಾಡೋ ಮುಂಚೆ ನಾನು 1-2 ಸಾಲನ್ನು ಹೇಳ್ತೀನಿ. ಕವಿಗೆ ಅರಸು ಗಿರಸುಗಳ ಋಣವಿಲ್ಲ, ಅವನು ಅಗ್ನಿಮುಖಿ ಪ್ರಳಯ ಶಿಖಿ ಅಂತ ಹೇಳಿ ಕುವೆಂಪು ಅವರು ಈಗಾಗಲೇ ಕವಿ ಮತ್ತು ಕಾವ್ಯಕ್ಕಿರುವಂತಹ ಶಕ್ತಿಯನ್ನು ಅವರು ಹೇಳಿದ್ದಾರೆ. ಸೊ ಇವತ್ತು ಆ ಶಕ್ತಿಯ ಪ್ರದರ್ಶನವನ್ನು ನಮ್ಮ ಕವಿಗಳು ಮಾಡಲಿದ್ದಾರೆ. ಸಹೃದಯರು ತಮಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೊ ತಮಗೂ ಸ್ವಾಗತ. ಈಗ ಗೀತಾ ವಸಂತ್ ಮೇಡಮ್ ಅವರು ಬಂದು ತಮ್ಮ ಪದ್ಯವನ್ನು ಹೇಳಬೇಕಾಗಿ ವಿನಂತಿ. ಪ್ರತಿ ಕವಿ 2 ಪದ್ಯಗಳನ್ನು ವಾಚಿಸಬೇಕಾಗಿ ವಿನಂತಿಸ್ಕೊಳ್ತೇನೆ. ನಮ್ಮೊಟ್ಟಿಗೆ ಮತ್ತೋರ್ವ ಕವಿ ಇದ್ದಾರೆ, ಮಹಬೂಬ್ ಮುಲ್ತಾನಿಯವರು. ಇವರು ಉರ್ದು ಶಾಲೆಯಲ್ಲಿ, ಬೆಳಗಾವಿಯವರು ಉರ್ದು ಶಾಲೆಯಲ್ಲಿ ಆಂಗ್ಲ ಮೇಷ್ಟ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಸಾಹಿತ್ಯದ ಪರಿಚಾರಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರದೇ ಆದಂಥ ಒಂದು ವೇದಿಕೆಯನ್ನು ಕಟ್ಕೊಂಡು ಯುವ ಕವಿಗಳಿಗೆ ಅವರು ಉತ್ತೇಜನೆಯನ್ನು ನೀಡುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕವಿಯಾಗಿ, ಅನುವಾದಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಮಹಬೂಬ್ ಮುಲ್ತಾನಿ ಅವರಿಗೂ ನಿಮ್ಮೆಲ್ಲ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತ ಸರ್. ಸೊ ದಯಮಾಡಿ ಗೀತಾ ವಸಂತ್ ಮೇಡಮ್ ಅವರು ಬಂದು ತಮ್ಮ ಕವನವನ್ನು ವಾಚಿಸಬೇಕಾಗಿ ಕೇಳ್ಕೊತೇನೆ. ಕಾವ್ಯ ಸಂಜೆ ಕಾವ್ಯ ಹಬ್ಬದಲ್ಲಿ ಈ ಕಾವ್ಯ ಧ್ಯಾನವನ್ನು ಮಾಡೋದು ನಿಜಕ್ಕೂ ಖುಷಿ ಸಂಗತಿ. ನನ್ನ ಕವಿತೆ ಪ್ರಾಣ ಪಕ್ಷಿಯ ರೆಕ್ಕೆ. ಬೆತ್ತಲೆ ಬೆನ್ನ ಮೇಲೆ ನೀನು ಬೆರಳಲ್ಲಿ ಬರೆದ ಚಿತ್ರ ಯಾವುದೋ ವಿಚಿತ್ರದಲ್ಲಿ ಜೀವ ತಳೆದಿದೆ. ಬೆನ್ನ ತಗ್ಗಿನ ಗುಂಟ ಹೆಸರಿಲ್ಲದ ನದಿಯಲ್ಲಿ ಜೀವ ಈಸು ಬಿದ್ದಿದೆ. ಆಳ ಸುಳಿಗಳ ಒಳಗೆ ಇಳಿದಿಳಿದು ಅಳಿಯುವ ಮಾಯೆ, ನದಿಯ ನಡುವಿನಲ್ಲಿ ಪತರಗುಟ್ಟುವ ತೆಪ್ಪ, ಜೀವ ಅಂಗೈಯಲ್ಲಿಟ್ಟು ನಿನ್ನ ಸೇರುವೆ. ತೀರದಂಥ ತೀರ ನೀನು, ತೀರದಂಥ ತೀರ ನೀನು, ತಿರುಗಿ ನಿನ್ನಲ್ಲೇ ಇರುವ ಗೂಢಗಳಲ್ಲಿ ಚಿತ್ತ ನೆಟ್ಟು ಚಕಿತಗೊಳ್ಳುವೆ. ನೀನೆಂಬ ಕಡಲೊಳಗೆ ನನ್ನ ರೂಹು ಅಳಿಯುವ ಅರಿವಲ್ಲು, ನನ್ನೊಳಗಿನ ನಾದ ಕಾಪಿಟ್ಟ ನದಿ ನಾನು. ಬಚ್ಚಿಟ್ಟುಕೋ ಒಡಲೊಳಗೆ, ಯಾರೂ ಊಹಿಸದ ದಿವ್ಯ ಏಕಾಂತದಲ್ಲಿ ಜೀವ ಪಡೆಯುತ್ತಲಿರುವೆ ಮತ್ತೆ ಮತ್ತೆ. ಎವೆ ಮುಚ್ಚಿಕೋ ಹಾಗೆ, ನಿನ್ನೆದೆಯೊಳಗೆ ಕಲ ಕಲ ಹರಿವ ನನ್ನ ನಾಡು.
ನಿನ್ನೆದೆಯೊಳಗೆ ಕಲಕಲ ಹರಿವ ನನ್ನ ಹಾಡು ಕೇಳಬಾರದು ಹೊರಗೆ. ಕಾವು ಕೊಡು, ನಿನ್ನ ನೀನೇ ಉಣಿಸು, ರೆಕ್ಕೆ ಮೊಳೆತ ಅದಮ್ಯ ಉನ್ಮಾದದಲ್ಲಿ ಹಾರಿ ಹೋಗುವೆ ಒಮ್ಮೆ ದಿಗಂತದಾಚೆ. ಅನಂತದಲ್ಲಿ ಕಾಯುವೆ, ಅನಂತದಲ್ಲಿ ಕಾಯುವೆ ಓ ನನ್ನ ಪ್ರಾಣ ಪಕ್ಷಿಯಂಥವನೇ. ಆಕಾಶದ ಚಿತ್ರ ಬರೆ ಈಗ ಎದೆಯ ಮೇಲೆ. ಇನ್ನೊಂದು ಕವಿತೆ ಸದಾಶಿವನ ಧ್ಯಾನ. ಸದಾಶಿವನಿಗೆ ಅದೇ ಧ್ಯಾನ, ನನಗೋ ಸದಾ ಶಿವನ ಧ್ಯಾನ. ಮೌನ ಗರ್ಭದ ಒಳಗೆ ಮಿಡುಕಾಡುತ್ತಿದೆ ಅವನದೇ ಬಿಂಬ. ಹಾ ಶಿವ ಶಿವ, ನಿನ್ನೊಂದಿಗೆ ನನ್ನದು ಮುಗಿಯದ ಬೇಟ. ಜೀವ ಕೊಟ್ಟು ಜೀವ ಪಡೆವ ಜೀವ ಕಾಮದ ಆಟ. ಜೀವ ಕೊಟ್ಟು ಜೀವ ಪಡೆವ ಜೀವ ಕಾಮದ ಆಟ. ಒಂದರೆಗಳಿಗೆ ಡಮರುಗ ಬದಿಗಿಟ್ಟು ವಿರಮಿಸು ಗೆಳೆಯ. ಈ ಅಂತರಗಂಗೆಯ ನಾದ ಕೇಳು. ಸುಮ್ಮನೆ ತಲೆ ಮೇಲೆ ಹೊತ್ತು ನಡೆದರಾಯಿತೇನೋ ಹುಂಬ ಶಂಭು. ಧಿಮ್ ತಕಿಟ ನರ್ತನದ ಆವರ್ತನಕ್ಕೆ ಕಂಪಿಸುತ್ತಿದೆ ನವಿರೆದ್ದು ಅಣು ಅಣುವಿನೊಡಲು. ಕೂತು ಕೇಳೋಣವೇ ಕಾಲದ ನೆರಳಿನಲ್ಲಿ. ಶಬ್ದದಲ್ಲಿ ಹುಟ್ಟಿದ ಜಗವು ಶಬ್ದದಲ್ಲೇ ಲಯವಾಗುವುದು. ಮಧ್ಯೆ ಮೌನವ ಮೊನಚು ಮೊನೆಗೊಳಿಸಿ ಚಿತ್ರ ಬರೆಯುವಳು ಸೃಷ್ಟಿ. ತನ್ನ ತಾನೇ ಸೃಜಿಪ ಅವಳ ಸ್ನಿಗ್ಧ ಚಲುವಿಗೆ ಮುಗ್ಧ ಒಲವಿಂದ ಮೂರನೇ ಕಣ್ಣು ತೆರೆ ಇದ್ದರೆ. ಅಯ್ಯೋ ಶಿವನೇ, ಧ್ಯಾನಕ್ಕೆ ಕುಳಿತೆಯ ಕದಲದೆ. ಹೋಗಯ್ಯ ಜೋಗಯ್ಯ, ನಿನ್ನ ಹಂಗು ನನಗೂ ಇಲ್ಲ. ಪದ್ಮಾಸನದಿ ಸ್ಥಿರವಾದ ನಿನ್ನ ಸಿದ್ಧ ಭಂಗಿ, ಉನ್ಮೀಲಿತ ನೇತ್ರ ಕಂಡು ಭಯಪಡಲು ಚಿಕ್ಕ ಹುಡುಗಿಯೇನಲ್ಲ ನಾನು. ಈಗಷ್ಟೇ ಮಗುವಿಗೆ ಮೊಲೆ ಕೊಟ್ಟು ಬಂದಿರುವೆ ಓ ಭೋಲೆನಾಥ. ಮೊಲೆ ಕುಡಿದ ಮಗು ಹೀಗೆ ಅರೆಗಣ್ಣು ತೆರೆದು ಒರಗಿಕೊಂಡಿತ್ತು ಕಣೋ ನನ್ನೆದೆಗೆ ತೃಪ್ತಿಯಿಂದ. ಓ ಮಹಾಕಾಲ, ಮಹಾಜ್ಞಾನಿ, ಮಹಾರುದ್ರ, ಮಹಾಯೋಗಿ, ಹರ ಹರ ಮಹಾದೇವ ಸ್ವಯಂಭೂ. ಉಬ್ಬಿ ಹೋದಯ ಮಗು. ಓಹೋಹೋ ಜಂಬ ನೋಡು. ನೀನು ಲಯಗೊಳಿಸಿದಂತೆಲ್ಲ ಉಸಿರ ಶಹನಾಯಿ ನುಡಿಸಿ ರಚಿಸಬಲ್ಲೆ ಲೋಕಗಳ ಚದುರಿದ ಅಗ್ನಿ ಗರ್ಭಗಳ ಒಟ್ಟಿ. ರಚಿಸಬಲ್ಲೆ ಲೋಕಗಳ ಲೀಲೆಯ ಮತ್ತೆ ಮತ್ತೆ ಚದುರಿದ ಅಗ್ನಿಗರ್ಭಗಳ ಒಟ್ಟಿ ಕಟ್ಟಬಲ್ಲೆನೋ ಕರುಳ ಬಳ್ಳಿಯಲ್ಲಿ. ಗಟ್ಟಿಕಾಳು ಮಣ್ಣಲ್ಲಿ ಮಿದುವಾಗಿ ಹಸಿ ಮೊಳಕ್ಕೆ ಮೆಲ್ಲಗೆ ಬಿರಿಯುವುದು. ಎದೆಯ ತೇವಕ್ಕೆ ಕಣ್ಣು ಹನಿಯುವುದು. ಭಾವ ಬಲಿತು ಪ್ರೇಮದಲ್ಲಿ ಹಣ್ಣಾಗುವುದು. ಹುಟ್ಟು ಗುಟ್ಟೊಡೆದು ಬರುವ ವಿಸ್ಮಯಕ್ಕೆ ಮೈಯಾಗು ಗೆಳೆಯ. ಒಡಲೊಳಗೆ ಮೊಳವೆಯಾದರೆ ಹೇಳು, ಧರಿಸಬಲ್ಲೆ ನಿನ್ನನು ಧ್ಯಾನದಂತೆ, ನನ್ನೊಳಗೆ ಹರಿದಾಡುವ ಪ್ರೇಮದಂತೆ. ಧರಿಸಬಲ್ಲೆ ನಿನ್ನನು ಧ್ಯಾನದಂತೆ, ನನ್ನೊಳಗೆ ಹರಿದಾಡುವ ಪ್ರೇಮದಂತೆ. ಧನ್ಯವಾದ. ಬಹಳ ಅದ್ಭುತವಾದಂಥ ಪದ್ಯ ಓದಿದಂತಹ ಗೀತಾ ವಸಂತ್ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಪದ್ಯ ಓದಲಿದ್ದಾರೆ ಶೋಭಾ ನಾಯಕ್ ಮೇಡಮ್ ಅವರು. ಕಾವ್ಯಾಸಕ್ತರಿಗೆ ನಮಸ್ಕಾರ. ಐ ಆಮ್ ಪ್ಲೀಸ್ಡ್ ಆ್ಯಂಡ್ ಡಿಲೈಟೆಡ್ ಟು ಬಿ ಅ ಪಾರ್ಟ್ ಆಫ್ ಕಾವ್ಯ ಸಂಜೆ 10th anniversary celebration. Thank you Madam Mamta Sagar and Kavya Sanjay for the window. ಕವನದ ಶೀರ್ಷಿಕೆ ನಗರ ನಿರ್ಮಾಣ. ಕಡಿದು ಕೆಡವಲಾಯಿತು ಆ ಪುರಾತನ ಮರವನು ಎಲ್ಲರ ಕಣ್ಣೆದುರೆ ನಗರದ ಸಾರ್ವಜನಿಕ ಉದ್ಯಾನವನದೊಳಗೆ. ನೂರಾರು ಪ್ರೇಮಿಗಳ ವಿರಹಿಗಳ ಸುಮ್ಮನೆ ಬಂದು ಕೂತು ಹೋದವರ ನೆಟ್ಟುಸಿರ ಹೊತ್ತ ಒಂದು ಅನಾದಿ ಚಪ್ಪರವನು ನಗರ ನೈರ್ಮಲ್ಯದ ನೆಪದಲ್ಲಿ
ಬುಡಮೇಲು ಮಾಡಲಾಯಿತು. ಇರುವವರೆಗೂ ಮರ ಮರವೇ, ಕಡಿದ ಮೇಲೆ ಕಟ್ಟಿಗೆ. ತೊಲೆಗಳ ತುಂಡರಿಸಿ ಟ್ರಕ್ಕಿಗೇರಿಸುವ ಗಳಿಗೆ, ಬಂಧಿತ ಕ್ರಾಂತಿಕಾರಿಗೆ ಕಣ್ಣ ನೋಟದಲ್ಲೇ ಕೊನೆ ವಿದಾಯ ಮಿಡಿವಂತೆ. ಬಂಧಿತ ಕ್ರಾಂತಿಕಾರಿಗೆ ಕಣ್ಣ ನೋಟದಲ್ಲೇ ಕೊನೆ ವಿದಾಯ ಮಿಡಿಯುವಂತೆ ಮರೆಯಿಂದಲೇ ಹಣಕಿ ನೋಡುವರು ಸಾರ್ವಜನಿಕರು. ಇದರೊಳಗೆ ಯಾರೋ ಇದ್ದಿರಬಹುದು ಆ ಮರದ ಬುಡದಲ್ಲಿ ಪ್ರೇಮ ಚಿಗುರಿಸಿಕೊಂಡವರು. ಆದರೆ ಮೇಲೆ ಕೇವಲ ನಿರಾಶ್ರಿತ ನಿಶಾಚಾರಿ ಒಂಟಿ ಬಾವಲಿ ಮಾತ್ರ ಚಿತ್ಕರಿಸುತ್ತಿದೆ. ನಗರ ನಿರ್ಮಾಣದ ಈ ಲೀಲೆಯಲ್ಲಿ ಬಾಯಿ ಬಿಚ್ಚದ ಈ ಹುಸಿ ನಾಗರಿಕರ ಕಳ್ಳ ಪ್ರೇಮಿಗಳ ಅಣಕಿಸುವಂತೆ ಆ ಒಂಟಿ ಬಾವಲಿ ಮಾತ್ರ ಚಿತ್ಕರಿಸುತ್ತಿದೆ. ಗಾರೆ ಕೆಲಸಕ್ಕಾಗಿ ಈ ಮಹಾನಗರಕ್ಕೆ ಊರಿನಿಂದ ಬಂದ ಹಳ್ಳಿಗನೊಬ್ಬ ನಗರದ ಹೃದಯವನ್ನೇ ಸೀಳಿ ಸಾಗಿರುವ ಸೇತುವ ಕೆಳಗೆ ನಲುಗುತ್ತಿರುವ ಒಂದು ಅಸಹಾಯಕ ನಗರದ ಭಿಕ್ಷುಕಿಯನ್ನು ಬಿಕ್ಕಳಿಸುತ್ತಾ ನೇವರಿಸುವಂತೆ ಆ ಒಂಟಿ ಬಾವಲಿ ಮಾತ್ರ ಚಿತ್ಕರಿಸುತ್ತಿತ್ತು. ಬಾಯಿ ಬಿಡದ ಹುಸಿ ನಾಗರಿಕರ ಕಳ್ಳ ಪ್ರೇಮಿಗಳ ಅಣಕಿಸುವಂತೆ. ಎರಡನೇ ಕವನದ ಶೀರ್ಷಿಕೆ ಆಯಸ್ಕಾಂತ. ತುಕ್ಕು ಹತ್ತುವ ಅಗಣಿತ ಲೋಹಗಳ ಈ ಲೋಕದೊಳಗೆ ಆಯಸ್ಕಾಂತ ಕೇವಲ ಕಬ್ಬಿಣವನ್ನು ಮಾತ್ರ ಸೆಳೆಯುತ್ತದೆ. ಮತ್ತು ನಾನು ನಿನ್ನನ್ನು ಮುರಿದು ಹುಡಿಯೊಳು ಹುಡಿಯಾಗಿ ಅಡಗಿಯೇ ಹೋದರೂ ನೀ, ಮುರಿದು ಹುಡಿಯೊಳು ಹುಡಿಯಾಗಿ ಅಡಗಿಯೇ ಹೋದರೂ ನೀ, ಮತ್ತೆ ಒಡಗೂಡಿಸುವೆ ನಿನ್ನ ನಾ ಕಬ್ಬಿಣದ ರವೆಗಳನ್ನು ಕೂಡಿಸುವ ಅಯಸ್ಕಾಂತದಂತೆ. ಧನ್ಯವಾದಗಳು. ನಗರ ನಿರ್ಮಾಣ ಮತ್ತು ಅಯಸ್ಕಾಂತ ಪದ್ಯವನ್ನು ಬಹಳ ಅದ್ಭುತವಾಗಿ ಬರೆದು ಓದಿದಂತಹ ಶೋಭಾ ನಾಯಕ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಪದ್ಯ ಓದಲಿದ್ದಾರೆ ಮೆಹಬೂಬ್ ಮುಲ್ತಾನಿ ಅವರು. ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ. ನನ್ನ ಮೊದಲ ಕವಿತೆ ಪ್ರಿಯ ಮೆಹಜಬೀನಳಿಗೆ. ಪತ್ರ 1. ಪ್ರಿಯ ಮೆಹಜಬೀನ್, ಮಸೀದಿ ಬಿದ್ದ ದಿನ ನಿನ್ನ ಹುಡುಕಿ ನಿನ್ನ ಗಲ್ಲಿಯೆಲ್ಲ ಅಡ್ಡಾಡಿದ್ದೆ. ಬಿದ್ದ ಮಸೀದಿಯ ಒಂದೊಂದೂ ಕಲ್ಲು ಥೇಟು ಕಬರ್ ಮೇಲೆ ನಿಲ್ಲಿಸಿದ ಕಲ್ಲಿನಂತೆ ಕಂಡವು. ಕಣ್ಣು ಮುಚ್ಚಿ ಪ್ರಾರ್ಥಿಸಿದ್ದೆ, ಯಾವ ಕಲ್ಲಿನ ಮೇಲೂ ಅವಳ ಹೆಸರು ಕಾಣದಿರಲಿ. ನನಗಿನ್ನೂ ನೆನಪಿದೆ, ಆ ಮಸೀದಿಯ ಹಿಂದೆ ನಾವಿಬ್ಬರು ಮೊದಲ ಮುತ್ತುಗಳ ವಿನಿಮಯಿಸಿಕೊಂಡದ್ದು. ನಮ್ಮಿಬ್ಬರ ತುಟಿಗಳು ಒಂದಾದಾಗ ಪಾರಿವಾಳಗಳು ನಾಚಿದ್ದವು. ದೂರದಲ್ಲಿದ್ದ ಒಂಟಿ ನಕ್ಷತ್ರವೊಂದು ವಿರಹ ಗೀತೆ ಹಾಡಿತ್ತು. ಅದೇ ವೇಳೆ ಮೌಝಿನ್ ಆಜಾನ್ ಕೂಗಿದಾಗ ವಿಪರೀತ ಭಯ ನನಗೆ. ಎಲ್ಲಿ ನಮ್ಮಿಬ್ಬರ ಪ್ರೀತಿಯನ್ನು ಜಗಕ್ಕೆ ಸಾರಿ ಬಿಡುವನೆಂದು ನೀನು ನನ್ನನ್ನು ಇನ್ನಷ್ಟು ಗಟ್ಟಿಯಾಗಿ ತಬ್ಬಿಕೊಂಡೆ. ನಿನ್ನ ಬೆರಳಿಗ ಅಂಟಿದ ಪ್ರೀತಿ ಇನ್ನೂ ಅಲ್ಲೇ ಸುಳಿಯುತ್ತಿರುವಾಗ ನಾನಿನ್ನ ಬಿಟ್ಟು ಬಂದಿದ್ದೆ. ಇದಾದ 3ನೇ ದಿನ ಆ ಮಸೀದಿ ಕೆಡವಿದ ಸುದ್ದಿ ನನ್ನ ಪ್ರೀತಿಯನ್ನು ಗೋರಿಯಾಗಿಸಿತ್ತು. ಇಂದಿಗೂ ನಿನ್ನ ಅಲ್ಲಿಯೇ ಹುಡುಕುತ್ತಿರುವೆ, ಪ್ರೀತಿಯ ಪ್ರವಾದಿಯಂತೆ. ಇದಕ್ಕೆಲ್ಲ ಆ ಜಗದೊಡೆಯನೇ ಸಾಕ್ಷಿ, ಇದಕ್ಕೆಲ್ಲ ಆ ಜಗದೊಡೆಯನೇ ಸಾಕ್ಷಿ. ಪತ್ರ 2. ಮೆಹಜಬೀನ್, ಏಸೊಂದು ಜನ್ಮ ದಾಟಿ ನಾವಿಬ್ಬರು ಮತ್ತೆ ಸೇರಿದ್ದೆವು ಅಂಥದೇ ಮಸೀದಿಯೊಂದರಲ್ಲಿ. ಕಿತ್ತಳೆ ಬಣ್ಣದ ನಿನ್ನ ದುಪ್ಪಟ್ಟಾದಲ್ಲಿ ಗುಲಾಬಿ ಹೂವಿನ ಬದಲು ಮಲ್ಲಿಗೆ ಅರಳಿದ್ದವು. ಮುಡಿಸಲೆಂದೇ ನಾನು ಬಳಿ ನಿಂತಿದ್ದೆ. ಅಂದು ನಾಚಿಕೊಂಡ ಪಾರಿವಾಳಗಳು ಇಂದೇಕೋ ಭಯಗೊಂಡಂತಿದ್ದವು. ಪಕ್ಷಿಗಳಿಗೆ
ಸೂಕ್ಷ್ಮ ಶಬ್ದ ಕೇಳಿಸುತ್ತದೆಯಂತೆ. ನಾನು ನಿನ್ನ ಕಿವಿಯಲ್ಲಿ ಹೇಳಿದ ಮಾತಿಗೆ ಅವು ನಾಚಬೇಕಿತ್ತು, ಅವು ನಾಚಬೇಕಿತ್ತು. ಬಹುಶಃ ಅವುಗಳಿಗೆ ಬೇರೆಯೇ ಶಬ್ದ ಕೇಳಿರಬೇಕು. ಅವರು ಬರುತ್ತಿರುವ ಆ ವೇಗ, ಆ ಕೂಗು, ಆ ನಡೆ ಎಲ್ಲದಕ್ಕೂ ಸಾಥ್ ನೀಡಲೆಂದೇ ಬೀಸುತ್ತಿದ್ದ ಜೋರಾದ ಗಾಳಿಗೆ ನಿನ್ನ ಕಿತ್ತಳೆ ದುಪ್ಪಟ್ಟ ಹಾರಿ ನನ್ನ ಕೊರಳ ಸುತ್ತಿ ಹಸಿರಾಗಿಸಿತ್ತು. ಅಷ್ಟರಲ್ಲೇ ಮಸೀದಿಗೆ ಬೆಂಕಿ ಬಿತ್ತು, ಪಾರಿವಾಳಗಳು ದಿಕ್ಕಾಪಾಲದವು. ನಂದು ಇನ್ನೊಂದು ಕವಿತೆ, ಮತ್ತೊಂದು ನರಕ. ಗುರ್ತೇ ಇರದ ನೆಲದ ಮೇಲೆ ಕಾಲೂರುವುದೆಂದರೆ ಶತಮಾನಗಳ ಕಾಲ ಹಿಂದೆ ಸರಿಯುವುದು, ಕಂಡ ಕನಸುಗಳ ಖಾಲಿಯಾಗಿಸುವುದು, ಮಸುಕಾದ ಭವಿಷ್ಯ ನೋಡುತ್ತಾ ನಿಲ್ಲುವುದು. ಆ ನೆಲ ನಮ್ಮನ್ನೆಂದೂ ನಮ್ಮವರು ಎನ್ನದು, ನಾವೆಂದೂ ಅಲ್ಲಿ ಕನಸುಗಳು ಬಿತ್ತಲಾರೆವು. ಅಗೋ ಅವನು ನಡುಗುತ್ತಿದ್ದಾನೆ, ಬಗಲಲ್ಲಿ 16 ವರ್ಷ ಬದುಕು ಸಾಗಿಸಲು ಬೇಕಾದ ಸಕಲು ಸರಂಜಾಮುಗಳನ್ನೆಲ್ಲ ಸಣ್ಣ ಬಂಡಲಿನಲ್ಲಿ ಗಟ್ಟಿಯಾಗಿ ಹಿಡಿದಿದ್ದಾನೆ. ಅದಷ್ಟೇ ಅವನ ಆಸ್ತಿ. ಈಗ ಅವನಿಗೆ ಉಸಿರಾದ ಉಸಿರ ಜೀವ, ಕಿರುಬೆರಳ ಹಿಡಿದ ಮಕ್ಕಳು, ನಗು ಮರೆತು ಅದೆಷ್ಟೋ ದಿನಗಳಾಗಿವೆ. ಸುಟ್ಟ ಮನೆ, ಸುಟ್ಟ ದೇಹ, ಅವನನ್ನೇ ಹೋಲುವ 2 ದೇಹಗಳು, ಒಂದು ಅಜ್ಜಿ, ಅಪ್ಪ, ಅವ್ವ ಎಲ್ಲರನ್ನು ಬಿಟ್ಟು ಹೆಜ್ಜೆ ಹಾಕುವುದೆಂದರೆ ಮಸನದ ದಾರಿ ಹಿಡಿದ ಸೈದ್ಧಾಂತಿಗೋರಿಗಳಲ್ಲಿ ಅಡಗಿಕೊಳ್ಳುವುದಷ್ಟೇ. ಇದೆಲ್ಲ ಹೇಗೆ ಆಯಿತು? ಆ ದೇವರಲ್ಲಿ ಇದ್ದಾನೆ, ಇಲ್ಲೇ ಇದ್ದಾನೆ, ಇಲ್ಲೇ ಅವರ ಗುಂಡುಗಳಲ್ಲಿ, ಬಾಂಬುಗಳಲ್ಲಿ, ಅರಸೊತ್ತಿಗೆಯಲ್ಲಿ ವಿರಾಜಮಾನನಾಗಿ ದೌರ್ಜನ್ಯವೆಸಗುತ್ತ ನನ್ನ 5 ನಮಾಜುಗಳಲ್ಲಿ ಬೇಡಿದ ದುವಾ ಇಲ್ಲೇ ಸುತ್ತುತ್ತಿವೆ ಮಾನವೀಯತೆಯ ಸತ್ತವರ ಸುತ್ತ. ಅದೇಗೆ ಮರೆಯಲು ಸಾಧ್ಯ? ಅಡ್ಡಾಡಿದ ದಾರಿ, ಪರಿಚಿತ ಮುಖ, ನಡೆದ ಧೂಳಿನಲ್ಲಿ ತುಂಬಿದ ಕನಸುಗಳ ಅದೇ ದಾರಿಯಲ್ಲಿ ಪ್ರೇಮಿಯೊಬ್ಬ ಅವಳಿಗೆ ಕವಿತೆಯೊಂದು ಬರೆದು ಪ್ರೀತಿಗಾಗಿ ಗುಲಾಬಿ ಹಿಡಿದು ನಿಂತಿದ್ದ. ಅರೆ, ಅವನೆಲ್ಲಿ ಹೋದ? ಅವಳು ಅವನನ್ನೇ ಹುಡುಕುತ್ತಿರಬೇಕು. ಆ ಕವಿತೆ ಅಲ್ಲಿಯೇ ಉಳಿದರೆ ಖಂಡಿತ ಓದುತ್ತಾಳವಳು. ಕವಿತೆ ಉಳಿಯಬೇಕಲ್ಲ, ಅದು ಸುಟ್ಟು ಹೋದರೆ? ಹೀಗೆ ಸಾಗುತ್ತಿರುವಾಗ ಆ ನಾಮಯವೇ ಕೂಗುತ್ತಾನೆ, ಬನ್ನಿ ಇದೇ ಕೊನೆಯ ಟ್ರಿಪ್ಪು, ನಿಮ್ಮನ್ನು ಗಡೀಪಾರು ಮಾಡುತ್ತೇನೆ. ಒಂದು ಕ್ಷಣ ಹಿಂದೆ ಹೊರಳಿದರೆ ಅಳು ಒಂದೇ ನನ್ನ ಸಂಗಾತಿ. ಬನ್ನಿ ಬನ್ನಿ ಎನ್ನುವ ಕೂಗು ಜೋರಾದಂತೆ ಸಾಲು ಕರಗುತ್ತದೆ. ಮುಂದೆ ಸಾಗುವ ಮುನ್ನ ಕಣ್ಣೀರ ಹನಿ ಬಗಲ ಮೇಲಿನ ಬಂಡಲ್ಲಿಗೆ ಬಿದ್ದರೆ ಅದೊಂದು ಹೆಣಬಾರ. ಕೊಡಿ, ನಿಮ್ಮಲ್ಲಿ ಏನಿದೆಯೋ ಅದನ್ನು, ಹಣ, ಚೈನು, ಇಲ್ಲವೇ ನಿಮ್ಮ ಹೆಂಗಸರ ಮೂಗಿನ ನತ್ತು, ನಿಮ್ಮನ್ನು ಆ ಕಡೆ ಗಡೀಪಾರು ಮಾಡುವೆ. ಬೋಟಿನ ತುಂಬೆಲ್ಲ ಗಂಡಸರು, ಮುರಿದ ಆಟಿಕೆಗಳ ಹಿಡಿದ ಮಕ್ಕಳು, ನತ್ತು ಕೊಟ್ಟು ಮೂಗನ್ನೇ ಹಿಡಿದುಕೊಂಡ ಕುಳಿತ ಹೆಂಗಸರು. ನಿರವ ಮೌನ. ಶತಮಾನಗಳ ನಂತರ ಅವರು ಮಾತು ನಿಲ್ಲಿಸಿದ್ದಾರೆ. ತುಟಿಗಳು ಬಿಚ್ಚುತ್ತಿಲ್ಲ, ಕಣ್ಣುಗಳು 2 ನದಿಗಳಾಗಿವೆ. ಬೋಟು ಸಮುದ್ರ ಮೇಲೆ ಸಾಗುತ್ತಿದೆ. ಅದು ಯಾವ ಸಮುದ್ರ ಎನ್ನುವುದು ಅಲ್ಲಿದ್ದವರಿಗೆ ಗೊತ್ತಿಲ್ಲ. ಅದೇಗೆ ಗೊತ್ತಾಗಬೇಕು? ನಮ್ಮ ಜನ ರೈತರು, ನಮ್ಮ ಜನ ರೈತರು. ನಮ್ಮ ಹೆಂಗಸರಂತೂ ಶಾಲೆಯ ಹಿಂದೆಯೂ ಆದವರಲ್ಲ. ನಾವು ಇತಿಹಾಸ, ಭೂಗೋಳ, ರಾಜ್ಯಶಾಸ್ತ್ರ ಓದಿದವರಲ್ಲ. ಜಗತ್ತಿನ 7 ಅದ್ಭುತಗಳಾಗಲಿ, ಅವುಗಳ ಅಸ್ತಿತ್ವವಾಗಲಿ ಗೊತ್ತಿಲ್ಲ. ಇನ್ನು ಈ ಸಮುದ್ರದ ಹೆಸರು ದೂರದ ಮಾತು.
ಹಗಲು ರಾತ್ರಿ, ರಾತ್ರಿ ಹಗಲು ದಾರಿ ಸವಿಸಿ ಬಂದು ತಲುಪಿದ್ದೇವೆ. ಗುರ್ತೇ ಇರದ ಇನ್ನೊಂದು ನೆಲ, ಬಹುಶಃ ಹೊಸದೊಂದು ನರಕ. ಥ್ಯಾಂಕ್ ಯು. ತಮ್ಮ ಪದ್ಯಗಳನ್ನು ಓದಿದಂತಹ ಮೆಹಬೂಬ್ ಮುಲ್ತಾನಿ ಅವರಿಗೆ ಧನ್ಯವಾದಗಳು. ಈಗ ಮೈತ್ರಿ ಕರ್ನೂರ್ ಅವರು ಬಂದು ತಮ್ಮ ಪದ್ಯವನ್ನು ಓದಬೇಕಾಗಿ ವಿನಂತಿಸ್ಕೊಳ್ತೇನೆ. ನಮಸ್ಕಾರ. ನಾನು 2 ಇಂಗ್ಲೀಷ್ ಪದ್ಯ ಓದ್ತೀನಿ. ದೀಸ್ ರಿಫ್ಲೆಕ್ಟ್ ದ ಟೈಮ್ಸ್ ದಟ್ ವಿ ಲಿವ್ ಇನ್. ದ ಫಸ್ಟ್ ಒನ್ ಇಸ್ ಕಾಲ್ಡ್ ಸೋವೆನಿಯರ್ಸ್ ಆಫ್ ಸೋವರೈನ್ಟಿ. Take a thought and a taut grin at a maudlin tale of lost glory. Take a plate of food of your choice. Take a dignified silence and a stoic speech. Take a look and a book forsook, saved from real embers in the nick of a different time. Take a family scooter, a towel for 2, and the girl in a lime-colored bikini from under the waterfall. Take that half-seen dream put away in a plastic bag, in a plastic bag, in a plastic bag, hung on the handle of the kitchen door. It may yet be salvaged as a gift wrap. Take white lies from before they streaked and shrieked in the streets. Take the signs of clouds and the art of health. Take an analog television. Take a child in school and a man at work. Take a protest in the streets. Take a heated debate still warm from warmth. Take a recipe, a song, a language, and a fridge magnet bearing your story. Take them to show. Take them to say, I have been there. Winters, I hear, are longer where you're going. The second poem is a response to a poem by Yeats. I'm not going to read out Yeats' poem, but you could look it up if you like. It's called On Being Asked for a War Poem. Basically, in this poem, he talks about how, as poets, we should not be writing war poems because we can't really make a difference. And as a poet, we're constantly jostling between this idea of, we have words which are empowering, but at the same time we are also helpless because we can't actually make a difference. And this is an ongoing question, and this poem is my reflection on these thoughts. Then they traded justice. That's the title. The Owens built for humans turned ironmonger's kiln and forged the will for a nation to be carved out of the old. They had an axe to grind on the desert sand with blood for water that they found in great abundance all around. When the poets came to gawk, they were asked to hold their tongues if they hoped to hold on to them. Go sing nicely somewhere else. Look, fireflies. Flares flew around them in celebratory projectiles from bombs made the same way as truths. And then the intelligences sat down and played a board game with people dressed in black and white without their own knowledge. They fought over who would get the second move, one of reaction and absolution from the blame of starting it all. And then they settled down to trade justice. They held the world at ransom, asking it constantly whose side it was on. A dozen here, a dozen there fell to disparate hands that thrust labels along with the knives in every country on earth. And each killing was in the name of the lost children of another. Free this, free that, they screamed, and they all stood for one or the other chess player. And then the poets came back, bothered and bolder.
"Hey, what about us?" they said, but no one took any notice of them this time, and they set to work with heavy heads and pinched faces. They sang their protest, they beat their breasts. They strung words together and held contests, while all around them the game raged on. Pawns were moved and plans were drawn. "Tut tut," winced one wise one on the futility of being asked for a war poem. "We only have hearts but no influence. The statesmen, on the other hand, have it the other way round." But the young ones wouldn't hear of it. "What about the gallons of blood? You mean to say we should let all this ink go to waste? What did we go to universities for?" They dipped their quill in it and wrote and wrote. They wrote angrily, they wrote sadly, they wrote beautifully with detached irony and their eyes upon the horizon. They wrote of the orphaned children and the broken mothers, of homes turned to graves overnight. They abandoned reason, they abandoned rhyme, they dug out untranslatable words for pain and loss from every language and then some. When at long last they put their pens down, less from fatigue but from distraction of yet another righteous strife thrown open in a different place, nothing remained of the last season but the severed hearts that lay strewn thick on justice's stamping ground. And all they were left with were words that weren't right but weren't wrong. Thank you. ಧನ್ಯವಾದಗಳು ಮೈತ್ರೇಯಿ. ಈಗ ಮುಂದಿನ ಪದ್ಯ ಓದಲಿದ್ದಾರೆ ಕಪಿಲ ಅವರು. ಪದ್ಯದ ಹೆಸರು ಅಕ್ಕನ ಕದಳಿಯ ಹಾದಿ. ಮುಗಿಲ ಎದೆಯ ಕೌದಿ ಮೇಲೆ ಚುಕ್ಕಿಗಳ ಕೂಡಿಸಿ ಪತಂಗ ಹಾರಿಸುತ್ತ ಬಂದ ಹುಡುಗಿ ದಟ್ಟಡವಿಯ ನಟ್ಟ ನಡುವೆ ಚಿಮ್ಮಿ ಹೋದ ಮಿಂಚು ಹುಳಗಳ ಯಾತ್ರೆ ಒಳಗೆ ಕರಗಿ ಮಾತಿಗೆ ನಿಂತಳು. ಇವು ಬಂದಿಂದ ಎಲ್ಲಿದ್ದ, ಬೆಳಕೆಬ್ಬಿಸಿ ಹಾರಿದ್ದು ಎಲ್ಲಿಗೆ, ಯಾರಿಗೋ ಹುಡುಕುತ್ತ ಹೊರಟವಳ ನೆತ್ತಿ ಮೇಲೆ ನಕ್ಷತ್ರ ಕಂದೀಲು ತೂಗು ಹಾಕಿದವರು ಯಾರು? ಮಾತಿನ ಚೂರಿಗಳಿಂದ ಗಾಯಗೊಂಡ ಎದೆಯ ಮೇಲೆ ಹೂತೀಡುವ ಹುಡುಗನೆಲ್ಲಿ? ಇಷ್ಟೊಂದು ಕತ್ತಲು ಸುರಿಸುವ ಮುಗಿಲ ಮೈಗೆ ಬಿಸಿ ಗಾಳಿ ಊದಿ ಈ ಕೊಂಬೆಯ ಒಂದು ಎಲೆಯಾದರೂ ಅಲುಗಾಡಿಸಿಬಿಡು. ಹುಬ್ಬಿನ ತಗ್ಗಿನ ಮೇಲೆ ಇಳಿಯುತ್ತಿರುವ ಬೆವರು ವಿಶ್ರಾಂತಿ ಪಡೆಯಲಿ ಹುಡುಗ. ಇಲ್ಲಿಂದ ಅನಂತದವರೆಗೆ ಬರೀ ಕತ್ತಲು. ಹೆಜ್ಜೆ ಮುಂದಿಟ್ಟರೆ ದಿಕ್ಕು ಗೊತ್ತಿಲ್ಲ, ಹಿಂದಿಟ್ಟು ಹೊರಡಲು ಅವನೂ ಬಿಡುತ್ತಿಲ್ಲ. ಈ ಅಡವಿಯಲ್ಲಿ ಇಷ್ಟೊಂದು ಜೋರಾಗಿ ಉಸಿರು ಚೆಲ್ಲುವ ಮೃಗಗಳು ಕಣ್ಣಿಗೂ ಕಾಣದೆ ಈ ಕತ್ತಲಲ್ಲಿ ಎಲ್ಲಿ ಮುಳುಗಿ ಹೋಗಿವೆ. ಅವನು ಬಿಟ್ಟರೆ ಇಲ್ಲಿ ಎಲ್ಲವೂ ಶೂನ್ಯ. ಬೆಳಕು, ನೀರು, ಗಾಳಿ, ಕದಳಿಯ ಬನ, ಆಕಾರ, ನಿರಾಕಾರ ಎಲ್ಲವೂ ಅವನೊಳಗೆ. ಅವನ ಎದೆಯ ಮೇಲೆ ತಲೆಯಿಟ್ಟು ಬೆಚ್ಚಗೆ ಮಲಗುವ ಮಗು ನಾನು. ಮೊನ್ನೆ ಹಿತ್ತಲಲ್ಲಿ ಅರಳಿದ ದಾಸವಾಳ, ನೀಲಗಿರಿ ತುದಿಗೆ ಜೇನುಗಳು ಕಟ್ಟಿದ ಗೂಡು, ಅಂಗಳಲ್ಲಿ ಬಿದ್ದ ಎಳೆ ಹುಲ್ಲು, ಮಬ್ಬಾದ ಮುಗಿಲ ತುದಿಗೆ ಕಾಮನು ಬಿಲ್ಲು ಬರೆದ ಹುಡುಗ ಕರೆದದ್ದು ಎಲ್ಲಿಗೆ? ಮನೆ ಹಿತ್ತಲಿಂದ ಎಷ್ಟೊಂದು ದೂರ ನಡೆದು ಬಂದೆ, ಇದೆಲ್ಲ ಅವನಿಗಾಗಿಯೇ ಅಲ್ಲವೇ? ತಟ್ಟನೆ ಈ ದಿಕ್ಕಿನಿಂದ ಗೊತ್ತಿಲ್ಲದ ಕತ್ತಲಿಗೆ ದುಮ್ಮಿಕ್ಕುವ ಮಿಂಚು ಹುಳಗಳೇ, ಈ ಪ್ರೀತಿಯ ಜೇಡಕ್ಕೆ ಮೌನದ ಎಳೆಗಳು ಹಿಗ್ಗಿಸಿ ಬಲೆ ಹೆಣೆಯುವುದು ಎಷ್ಟು ಸುಲಭ. ಇನ್ನೊಂದು ಪದ್ಯ. ನೀನು ನನ್ನೊಳಗೆ ಬೆರೆತು ಹೋದ ಶೂನ್ಯ. ಕಣ್ಣು ಮುಚ್ಚಿ ನೆನಪುಗಳಲ್ಲಿ ಹುಡುಕಿ ಸಂಪೂರ್ಣ ಖಾಲಿಯಾಗಿ ಇನ್ನೊಮ್ಮೆ ನಿನ್ನನ್ನು ಎಳೆ ಹುಡುಗನಂತೆ ಕುತೂಹಲದಿಂದ ನೋಡುವೆ. ಸಾಧ್ಯವಾದರೆ ಮೊದಲಿನಂತೆ ಮಾತಾಡೋಣ. ಯಾಕೋ ಅರ್ಧ ಮನಸ್ಸಿಟ್ಟು ಪ್ರೀತಿಸಿದ ಅನುಭವ, ನಿನ್ನ ಕೈಗೆ ಇಟ್ಟ ಮುತ್ತಿನ ನೆನಪೂ ಬರುತ್ತಿಲ್ಲ. ಇನ್ನೊಮ್ಮೆ ನಿನ್ನಂತೆ ಸರಳವಾಗಿ ಪ್ರೀತಿಸಬೇಕಿದೆ. ನೀನು ನಿಲ್ಲುವುದಿಲ್ಲ, ನಾನು ನಿನ್ನನ್ನು ನಿಲ್ಲು ಎಂದು ಹೇಳುವುದೂ ಇಲ್ಲ. ನೀ ಮೌನವಾದ ದಿನದಿಂದ ಸಂಪೂರ್ಣ ಸ್ತಬ್ಧ ನಾನು. ಸಿಗುವ ಮಾತಾಡುವ ಯಾವ ಕುತೂಹಲವೂ ಉಳಿದಿಲ್ಲ. ನೀನು ಕಣ್ಣಿಂದ ಇಳಿದು ಹೋಗಿ ಎಷ್ಟು ವರ್ಷ ಆಯಿತು. ನಾವಿಬ್ಬರೂ ಬರೀ ಮಾತಾಡಿ ಖಾಲಿ ಸಮಯ ತುಂಬಿಸಿ ಹುಚ್ಚು ಕನಸುಗಳಲ್ಲಿ ಒಬ್ಬರಿಗೊಬ್ಬರು ಇನ್ಯಾರದೋ ಹುಡುಕಾಟದಲ್ಲಿ ಸಮಯ ಕಳೆದಿದ್ದೇ ಹೆಚ್ಚು. ಈಗ ಶೂನ್ಯ ಮತ್ತು ಒಂಟಿತನದ ಖುಷಿ ಬಿಟ್ಟು ನನ್ನಲ್ಲಿ ಏನೂ ಇಲ್ಲ. ಈಗ ಖಾಲಿ ಬಯಲಲ್ಲಿ ಹೊಸ ಚಿತ್ರ ಬರೆಯಬೇಕಿದೆ. ಕ್ಷಮಿಸು ಹುಡುಗಿ, ನಿನ್ನ ಹಣೆ ಮೇಲೆ ಇಟ್ಟ ಮುತ್ತು ಈಗ ಶೂನ್ಯ ಸೇರುವ ತುದಿಗಾಲದಲ್ಲಿ ನಿಂತಿದೆ.
ಧನ್ಯವಾದಗಳು. ಧನ್ಯವಾದಗಳು ಕಪಿಲ ಅವರಿಗೆ. ಈಗ ನವಿಲೆ ಶಾಲಿನಿ ಅವರು ಬಂದು ತಮ್ಮ ಪದ್ಯವನ್ನು ವಾಚಿಸಬೇಕಾಗಿ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಕವನದ ಹೆಸರು ಹೇಳ್ತೇನೆ ಕೇಳು. ಎಂಜಲಾಯ್ತಾ? ಆಗಲೇಬೇಕಲ್ವಾ? ಹಾಗೆಂದರೆ ನಿನಗೆ ಗೊತ್ತಿಲ್ವಾ? ಹೇಳ್ತೀನಿ ಕೇಳು. ನೀನು ಎಂಜಲೆಂದು ಭಾವಿಸಿದ್ದೀಯಲ್ಲ, ಅದನ್ನು ನಿನ್ನ ತಲೆಮಾರಿನ ಹಿರಿತಲೆಗಳು ಜೇನೆಂದು ಸವಿದಿದ್ದರು. ಆ ಎಂಜಲನ್ನೇ ಹೊದ್ದು ಒದ್ದಾಡಿ ಕೊನೆಗೆ ಆ ಎಲೆ ಹರಿದರೂ ಬಿಡದೆ ಮತ್ತೆ ಮತ್ತೆ ಎಂಜಲಾದರು. ಅವರಿಗಿದ್ದ ಸಹ್ಯತೆ ನಿನಗೇಕಿಲ್ಲ? ಹೇಳ್ತೇನೆ ಕೇಳು. ಶುದ್ಧವೆಂದು ಎಣಿಸಿ ನೀನು ಕಾಣುತ್ತಿರುವ ಕನಸು, ಕನವರಿಕೆ, ಮಲಗುವ ಮಂಚ ಮತ್ತದರ ನೆರಳು ಎಲ್ಲವೂ ಎಂಜಲೆ. ಈಗಷ್ಟೇ ನಿನ್ನ ಸೋಕಿ ಹೋಯ್ತಲ್ಲ ಹಾಗಾಳಿ. ಅಷ್ಟೇ ಏಕೆ, ಸುರಿವ ಮಳೆ, ಧುಮುಕುವ ಜಲಪಾತ, ಇನ್ನು ಆ ಬೋರ್ಗರೆವ ಕಡಲ ಅಲೆಗಳು ತಣ್ಣನೆ ಬಂದು ತೀರಕ್ಕೆ ಚುಂಬಿಸುವ ಪರಿ ಎಂಜಲಲ್ಲವೇ? ನೀ ಭ್ರಮಿಸಿ ರಮಿಸುತ್ತಿರುವ ಚಂದ್ರಕಾಂತಿಯೇನು ಪರಿಶುದ್ಧವೇ? ಮೈದೊಡವಿ ಮಲಗಿದ್ದ ನೈದಿಲೆಯು ಬೆತ್ತರಾಗಿ ಅರಳಿ ನಿಂತದ್ದು ಅದರಿಂದಲೇ ಅಲ್ಲವೇ? ಈ ಸೃಷ್ಟಿಯ ಕಚ್ಚೆಗಳೆಲ್ಲವೂ ಎಂಜಲಾಗಿರುವಾಗ ನನ್ನನ್ನು ಮಾತ್ರ ಎಂಜಲೆಂದರೆ ನಾನು ಒಪ್ಪೆನು. ನನ್ನ ಮತ್ತೊಂದು ಪದ್ಯ. ಪದ್ಯದ ಹೆಸರು ನನ್ನ ದೇಹ ಮಾರಾಟಕ್ಕಿಲ್ಲ. ನನ್ನ ದೇಹ ಮಾರಾಟಕ್ಕಿಲ್ಲ. ತಪ್ಪು ದಾರಿಯ ಅರಸುತ್ತಾ ಬಂದಿರುವ ನಿನಗೆ ನನ್ನ ದೇಹ ಮಾರಾಟಕ್ಕಿಲ್ಲ. ಇಲ್ಲಿ ಗಮಲಿನ ಎಣ್ಣೆ ಇಲ್ಲ, ಸುರಪಾನವೂ ಇಲ್ಲ. ಧೂಮಲೀಲೆಯೇ ಜಾಲವಾಗಬಹುದು, ಅದರ ಉಸಿರೇ ನಿನ್ನ ಜೀವಕ್ಕೆ ಬೇಲಿಯಾಗಬಹುದು. ಭಂಗಿ ಸಂಗವ ಬಯಸದೆ ಹೊರಟು ಬಿಡು. ರೋಗ ತಗುಲದ ಈ ತೊಗಲಿಗೆ ಸೋಂಕಿನ ಸುಂಕ ನೀಡಬೇಡ. ಹಗೆಯಲ್ಲಿ ಸುಡಬೇಡ, ಬೇಡ. ಅಂಗ ಬಹಿರಂಗ ಅಂತರಂಗದ ಹೊಲಮನೆಯ ಹೊಲಸು ಮಾಡಬೇಡ. ಅದಿನ್ನೂ ಬಲಿಯದ ಎಳಸು. ರತಿಯೋಗವು ಒಲಿಯದ ಈ ದೇಹವ ಮಾರಿಕೊಳ್ಳಲು ಬೇಡ. ದೇಹದ ಹಂಗು ತೊರೆದು ಬೆತ್ತಲಾಗಿ ಓಡಾಡಿ ಚನ್ನನಲ್ಲಿ ಮರೆಯಾದ ಮಹಾಮನೆಯ ಅಕ್ಕನ ಹಿಂದಿನ ಮನೆ ನನ್ನದು. ಒಲ್ಲದ ಮನಸ್ಸಿನಿಂದ ಒಲಿಯಲಾರೆ. ಆ ದೇಹಕ್ಕೂ ಇದೀಗ ಒಂದು ಪಿಸು ಮಾತಿನ ಆಸರೆ ಬೇಕಿದೆ. ಒಲಿದವಗೆ ಮಾರು ಹೋಗುವ ಸಾವಕಾಶವಿದೆ. ಮರುಗುವ ಮನಸ್ಸಿಜನಿಗೆ ನನ್ನನ್ನೇ ಕೊಡುವ ಜಾತಕ ಜೀವವಿದೆ. ತಿಳಿನೀರ ಕದಡದೆ ನೀ ಹೊರನೆಡೆ. ನಿನಗೆ ನನ್ನ ಮಾರಿಕೊಳ್ಳಲಾರೆ, ಮಾರಿ ದಹನವಾಗಲಾರೆ. ಹೊರಟು ಬಿಡು. ಇಲ್ಲವಾದಲ್ಲಿ ನೀನಿಲ್ಲೇ ಬೂದಿಯಾಗುವ ಕನಸು ಕಾಣ. ಸುಡುಗಾಡಾಗು. ಊತ ಹೆಣದೊಂದಿಗೆ ಸಂಗ ಮಾಡು. ಹೋಗು, ಸಮಾಧಿಯಾಗು. ಅಲ್ಲಿಯಾದರೂ ನಿನಗೆ ಶಾಂತಿ ದೊರಕೀತು. ಮಣ್ಣಾಗುವ ಈ ದೇಹದ ಹಂಬಲ ತೊರೆದು ನೀ ಮಣ್ಣಾಗು. ಕಾಯಾಗು, ತೊಗಲ ದೀಪಕ್ಕೆ ಬೆಳಕಾಗು. ಅಷ್ಟೇ. ಧನ್ಯವಾದಗಳು. ಮನದಾಳದ ಧನ್ಯವಾದಗಳು ಶಾಲು ಅವರಿಗೆ. ಈಗ ನಮ್ಮ ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸ್ತಾ ಇರುವಂತಹ ಮೂಡ್ನಾಕುಡು ಚಿನ್ನಸ್ವಾಮಿ ಸರ್ ಅವರು ಬಂದು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ಕೋರ್ಕೊಳ್ತೇನೆ. ಮತ್ತೆ ತಮ್ಮ ಪದ್ಯವನ್ನು ವಾಚಿಸಬೇಕಾಗಿ ವಿನಂತಿ. ಎಲ್ಲ ಕಾವ್ಯ ಪ್ರೇಮಿಗಳಿಗೂ ನಮಸ್ಕಾರ. ಕಾವ್ಯ ಸಂಜೆಯ ರೂವಾರಿ ಮಮತಾ ಸಾಗರ ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳು. 10 ವರ್ಷ ಪೂರೈಸಿ ಈ ಸಂಭ್ರಮವನ್ನು ಆಯೋಜಿಸಿರೋದಕ್ಕೆ ಕೂಡ ಅವರಿಗೆ
ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿಯ ಕಾವ್ಯದ ಓದು ಭಾರತಕ್ಕೆ ಹೊಸದು. ಅದು 10 ವರ್ಷದ ಹಿಂದೆ ಮಮತಾ ಸಾಗರು ಪಾಶ್ಚಾತ್ಯರಿಂದ ತಗೊಂಬಂದಿದ್ದಾರೆ. ಇದನ್ನು ಕಾವ್ಯವನ್ನು ಮಾರ್ಕೆಟಲ್ಲಿ ಕೂಡ ಓದ್ಬೋದು, ರೈಲ್ವೆ ಸ್ಟೇಷನಲ್ಲಿ ಓದ್ಬೋದು, ಮೀನಿನ ಮಾರುಕಟ್ಟೆಯಲ್ಲೂ ಓದ್ಬೋದು ಅಂತ ನಮಗೆ ಗೊತ್ತಿರಲಿಲ್ಲ. ಆದರೆ ಅದರ ಆಕರ್ಷಣೆ ಎಷ್ಟಿದೆ ಅಂತ ನಮಗೆ ಪರಿಚಯ ಆದ ಮೇಲೆ ಇದು ಕಾವ್ಯ ಎಲ್ಲರಿಗೂ ಬೇಕು, ಯಾಕೆ ಪರಿಚಯ ಆಗಲಿಲ್ಲ ಬೇರೆಯವ್ರಿಗೆ, ಸಾಮಾನ್ಯರಿಗೆ ಯಾಕೆ ಕಾವ್ಯವನ್ನು ನಾವು ಪರಿಚಯ ಮಾಡ್ತಿಲ್ಲ ಅಂತ ಈಗ ಅನ್ನಿಸ್ತಾ ಇದೆ. ನಾನು ಅನೇಕ ಸಲ ಮಮತಾ ಕರೆದಾಗೆಲ್ಲ ಹೋಗಿದ್ದೀನಿ, ಬೇರೆ ಬೇರೆ ಕಡೆ ಕಾವ್ಯ ವಾಚನ ಮಾಡಿದಾಗ. ಮತ್ತು ಪಾಶ್ಚಾತ್ಯ ದೇಶಗಳಲ್ಲೂ ಕೂಡ, ಲ್ಯಾಟಿನ್ ಅಮೆರಿಕದಲ್ಲೂ ಕೂಡ ನಾನು ಕಾವ್ಯ ಓದುವ ಅವಕಾಶವನ್ನು ಪಡ್ಕೊಂಡಿದ್ದೀನಿ. ಅಲ್ಲಿ ಅನುಭವಗಳು ಬಹಳ ವಿಶಿಷ್ಟವಾಗಿ ಇದ್ದು, ಅದೇ ರೀತಿಯ ಅನುಭವವನ್ನು ನಾನು ಇಲ್ಲಿ ಕಂಡಿದ್ದೀನಿ. ಕಾವ್ಯ ಯಾಕಪ್ಪ ಬೇಕು ಅಂತಂದರೆ, ನಾವು ಬದುಕಿನಲ್ಲಿ ಅನುಭವದ ಮೂಲಕ ಏನು ನೋಡ್ತೀವಲ್ಲ, ಅದು ನಮ್ಗೆ ಯಾವುದೂ ಅಷ್ಟಾಗಿ ರುಚಿಸಲ್ಲ. ನಮ್ಮ ಅನುಭವಕ್ಕೆ, ಇಂದ್ರಿಯಗಳ ಅನುಭವಕ್ಕೆ ನಿಲುಕದ ಇನ್ಯಾವುದೋ ಒಂದು ಇದೆ ಅಂತ ನಮ್ಗೆ ಯಾವಾಗಲೂ ಅನ್ನಿಸ್ತಾ ಇರ್ತದೆ. ಅದಕ್ಕೋಸ್ಕರ ಕಾವ್ಯವನ್ನು ಬಯಸ್ತೀವಿ ನಾವು. ಅದು ಕಾವ್ಯದಲ್ಲಿ ಮಾತ್ರ ಸಾಧ್ಯ. ಒಬ್ಬ ಕವಿ ಹೇಳ್ತಾನೆ, ಓ ಡ್ರೀಮಿ ಐಸ್, ದೆ ಟೆಲ್ ದಿ ಸ್ವೀಟ್ ಲೈಸ್ ಆಫ್ ಪ್ಯಾರಡೈಸ್ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಅದು ಪ್ಯಾರಡೈಸ್ ಅಂತ ಏನು ನಾವು ತಿಳ್ಕೊಂಡಿದ್ದೀವಿ, ಅಥವಾ ನಾವು ಎಲ್ಲ ಕವಿಗಳು ಹೇಗೆಲ್ಲ ವರ್ಣಿಸಿದ್ದಾರೆ, ಅದು ಅನುಭವಿಸೋಕ್ಕಾಗಲ್ಲ ನಮಗಿಲ್ಲಿ. ಎಂಥ ಶ್ರೀಮಂತ ಇರ್ಬೋದು ಅಥವಾ ರಸಿಕ ಇರ್ಬೋದು, ಏನೆಲ್ಲ ಸಾಧ್ಯಗಳಿರ್ಬೋದು ಆತನಿಗೆ, ಆದರೆ ಆ ಪ್ಯಾರಡೈಸ್ಗೆ ಅವನಿಗೆ ನಿಲ್ಕೋದಿಲ್ಲ ಅವನಿಗೆ. ಹಾಗಾಗಿ ಸೊ ಹಿ ಕ್ರಿಯೇಟ್ಸ್ ಇಸ್ ಓನ್ ಲೈಸ್, ಸ್ಟೋರಿ ಆಫ್ ಲೈಸ್ ಅಂತ. ಎಷ್ಟು ಚೆನ್ನಾಗಿದೆ ಇದು ಅಂತ ಅನ್ನಿಸ್ತು ನನಗೆ. ಇದೊಂದು ರೀತಿ ಕಾವ್ಯವನ್ನು ಕನ್ನಡಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಕನ್ನಡಿ ಅಂದರೆ ನಾವು ಕನ್ನಡಿಯಲ್ಲಿ ನೋಡ್ಕೊಳ್ಳುವಾಗ ನಮ್ಮ ವಾಸ್ತವವನ್ನು ನಾವು ನೋಡ್ತೀವಿ, ಕ್ರೂಡ್ ರಿಯಾಲಿಟೀಸ್ ನಾವೇನು ಅಂತ ನಮ್ಮ ಹೃದಯವನ್ನು ನೋಡ್ತೀವಿ. ಆದರೆ ಅದು ಅಲಂಕಾರಿಕವಾಗಿ ನಾವು ನೋಡಿದಾಗ, ಅಂದರೆ ಕನ್ನಡಿ ಮುಂದೆ ನಿಂತ್ಕೊಂಡು ಆಭರಣಗಳನ್ನು ಹಾಕಿ ನೋಡ್ಕೊಂಡಾಗ, ಒಂದು ಹೆಣ್ಣು ತನ್ನ ಸೌಂದರ್ಯವನ್ನು ನೋಡ್ಕೊಳ್ಬೇಕಾದ್ರೆ ಕನ್ನಡಿ ಮುಂದೆ ಒಂದೊಂದು ಆಭರಣವನ್ನು ಬದಲಾಯಿಸಿ ತನ್ನ ವಸ್ತ್ರವನ್ನು ಬದಲಾಯಿಸಿ ನೋಡುವಾಗ ಎಷ್ಟು ಸಂತೋಷ ಪಡ್ತಾಳಲ್ಲ, ಅದು ನಿಜವಾದ ಕಾವ್ಯದ ಅನುಭವ. ಆ ಕನ್ನಡಿ ನಮಗೆ ಭಾಷೆ ಯಾವುದು ಅಂದರೆ ಅದೇ ಸಂಕೇತವೇ ಭಾಷೆ. ನಾವು ಆಭರಣಗಳನ್ನು ತೋರಿಸ್ತೀವಿ, ಪ್ರತಿಮೆಗಳನ್ನು ಇಡ್ತೀವಿ, ಉಪಮೆಗಳನ್ನು ಉಪಯೋಗಿಸ್ತೀವಿ, ಮೆಟಫರ್ಸ್ನ ಕ್ರಿಯೇಟ್ ಮಾಡ್ತೀವಿ, ಹಾಗೆ ಸಂತೋಷ ಪಡ್ತೀವಿ. ಅಲ್ಲಿ ಅದೇ ಪ್ಯಾರಡೈಸ್ ನಮಗೆ. ಸೊ ಕಾವ್ಯ ಅದು ಪ್ರೀತಿಯನ್ನು ಹುಟ್ಟುಹಾಕ್ಬೋದು, ಮೈತ್ರಿಯನ್ನು ಹುಟ್ಟುಹಾಕುತ್ತೆ. ಅದು ನನಗನ್ಸುತ್ತೆ ಕಾವ್ಯವೇ ಒಂದು ಧರ್ಮ ಆಗಬೇಕಾಗಿತ್ತು. ಈ ಜಗತ್ತಿನಲ್ಲಿ ಇರುವ ಧರ್ಮಗಳೆಲ್ಲ ನಾಶ ಆಗಬೇಕು. ಧರ್ಮಗಳಿಂದಲೇ ಯುದ್ಧ ಆಗ್ತಿರೋದು ಈಗ. ಇವತ್ತು ಎಲ್ಲೆಲ್ಲಿ ಪ್ರಪಂಚದಲ್ಲೇ ಎಷ್ಟು ಕಡೆ ನಡೀತಾ ಇದೆ, ನಾವು ಅದನ್ನು ಗಮನಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ. ಮತ್ತು ಹಿಂಸೆ, ಕ್ರೌರ್ಯ, ಮಕ್ಕಳನ್ನು ಕೊಲ್ತಾರಲ್ಲ, ಸುಮ್ಮನೆ ಆಗ್ತಾನೆ ಹುಟ್ಟಿದ ಮಕ್ಕಳನ್ನು ಕೊಲ್ತಾರೆ, ಗರ್ಭದಲ್ಲಿರುವ ಮಕ್ಕಳನ್ನು ಕೊಲ್ತಾರಲ್ಲ, ಇದು ಧರ್ಮಗಳು ಹುಟ್ಟು ಹಾಕಿರುವ ಕ್ರೌರ್ಯ. ಅದರಿಂದ ಅವನ್ನ ನಾಶ ಮಾಡಬೇಕು. ಕಾವ್ಯ ಧರ್ಮವನ್ನು ಮಾತ್ರ ನಾವು ಇಟ್ಕೋಬೇಕು. ಆವಾಗ ಈ ಜಗತ್ತು ಶಾಂತಿಯಿಂದ ಇರೋಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಯುದ್ಧ
ಯುದ್ಧವನ್ನು ನೆನೆಸ್ಕೊಂಡ್ರೆ ಭಯವಾಗುತ್ತೆ. ಈ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲ ಭಾರತದಲ್ಲಂತೂ ಸ್ವಾತಂತ್ರ್ಯ ನಂತರೂ ಅದು ಅಧ್ವಾನವಾಗಿ ಇದೆ. ಸರಿಯಾಗಿ ಮಕ್ಕಳು ಏನು ಕಲಿಬೇಕೋ ಅದು ಕಲಿಸ್ತಾ ಇಲ್ಲ. ಏನು ಬೇಡೋ ಅದನ್ನು ಎಷ್ಟೋ ಬೇಕೋ ಅಷ್ಟು ಕೊಡ್ತಾ ಇದ್ದಾರೆ. ಮಕ್ಕಳಿಂದಲೂ ಕಾವ್ಯ ಪ್ರಯೋಗ ಮಾಡಿಸೋ ಹಾಗೆ ನಾವು ಆ ಶಿಕ್ಷಣ ವ್ಯವಸ್ಥೆಯಲ್ಲಿ ತರಬೇಕು ಅಂತ ಅನಿಸುತ್ತೆ ನನಗೆ. ನಾವು ಹೇಳ್ತೀವಿ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಹೇಳ್ಕೋತೀವಿ ನಾವು. ಆದರೆ ಈಗಿನ ಕಾಲಕ್ಕೆ ಅದು ಬಹಳ ಮುಖ್ಯವಾಗಿದೆ. ಪ್ರತಿಯೊಬ್ಬನಿಗೂ ಕಾವ್ಯವನ್ನು ಆಸ್ವಾದಿಸುವಂಥ ಶಕ್ತಿ ಬರೋ ಹಾಗೆ ಮಕ್ಕಳಿಗೆ ತಯಾರು ಮಾಡಿದಾಗ ಅವರು ಶಾಂತಿಯನ್ನು ಬಯಸ್ತಾರೆ, ಪ್ರೀತಿಯನ್ನು ಬಯಸ್ತಾರೆ, ಮೈತ್ರಿಯನ್ನು ಬಯಸ್ತಾರೆ, ಯುದ್ಧವನ್ನು ಖಂಡಿತವಾಗಲೂ ಬಯಸೋದಿಲ್ಲ. ಹಾಗಾಗಿ ಇಲ್ಲಿ ಹೆಚ್ಚು ಮಾತಿಗೆ ಅವಕಾಶವಿಲ್ಲದೆ ಕಾವ್ಯವೇ ಇಡೀ ದಿನ ಇರೋದರಿಂದ ನಾನು ಒಂದು ಪದ್ಯ ಓದಿ ನನ್ನ ಕರ್ತವ್ಯವನ್ನು ಮುಗಿಸ್ತೀನಿ. ಈ ಮಮತಾ ಸಾಗರ್ ನನಗೊಂದು ಸಣ್ಣ ಮೋಸ ಮಾಡಿದ್ದಾರೆ. ಎಷ್ಟು ಪದ್ಯ ಓದಬೇಕು ಅಂತ ಕೇಳಿದ್ರೆ ಒಂದು ಮಾತ್ರ ಓದಿ ಅಂತ ಹೇಳಿಬಿಟ್ಟು. ಅದು ನನ್ನದೇ ತಪ್ಪು. ಯಾಕೆಂದರೆ ಅಧ್ಯಕ್ಷನಾಗಿ ನಾನು ಕೇಳಬಾರ್ದಾಗಿತ್ತು ಆ ಪ್ರಶ್ನೆ. ನಾನು ಸಾಮಾನ್ಯ ಅಧ್ಯಕ್ಷ ಅಂತಂದು ಕರೆದಾಗೆಲ್ಲ 2 ಪದ್ಯ ಓದೋದು. ಈ ಅಮ್ಮನ ತರಲೇ ಇಲ್ಲಮ್ಮ ನಾನು ಒಂದು ಪದ್ಯ ತಾನೆ ಅಂತ ಒಂದೇ ಪದ್ಯ ಓದ್ತೀನಿ, ಪರವಾಗಿಲ್ಲ. ನಮ್ಮ ಮಿತ್ರರೆಲ್ಲರೂ ಒಳ್ಳೆ ಒಳ್ಳೆ ಪದ್ಯಗಳನ್ನು ಓದಿದ್ದಾರೆ. ಶೀರ್ಷಿಕೆ ಸತ್ಯದ ಖಜಾನೆಗೆ ಸುಳ್ಳಿನ ಬೀಗ. ಸತ್ಯವನ್ನು ಖಜಾನೆಯಲ್ಲಿ ಬಂಧಿಸಿ ಸುಳ್ಳಿನ ಬೀಗ ಜಡಿದಿದ್ದಾರೆ. ಪಾರ್ಲಿಮೆಂಟಿನ ಅಂಗಳದಲ್ಲೆಲ್ಲೋ ಕೀಲಿ ಕೈ ಕಳೆದು ಹೋಗಿದೆ. ಸತ್ಯವನ್ನು ಖಜಾನೆಯಲ್ಲಿ ಬಂಧಿಸಿ ಸುಳ್ಳಿನ ಬೀಗ ಜಡಿದಿದ್ದಾರೆ. ಪಾರ್ಲಿಮೆಂಟಿನ ಅಂಗಳದಲ್ಲೆಲ್ಲೋ ಕೀಲಿ ಕೈ ಕಳೆದು ಹೋಗಿದೆ. ನಮ್ಮನ್ನಾಳುವ ದೊರೆಗೆ ಭಯವಿದೆ. ನಮ್ಮನ್ನಾಳುವ ದೊರೆಗೆ ಭಯವಿದೆ. ಲೇಖನಿಯ ಭಯ, ಕುಂಚದ ಭಯ, ರೇಖೆಯ ಭಯ, ಭಯ ಬರೆಯದ ಕವಿತೆಯ ಬಗ್ಗೆ, ಮೂಡದ ಚಿತ್ರದ ಬಗ್ಗೆ, ಹಾಡದ ಹಾಡಿನ ಬಗ್ಗೆ. ನಮ್ಮನ್ನಾಳುವ ದೊರೆಗೆ ಭಯವಿದೆ. ಲೇಖನಿಯ ಭಯ, ಕುಂಚದ ಭಯ, ರೇಖೆಯ ಭಯ, ಭಯ ಬರೆಯದ ಕವಿತೆಯ ಬಗ್ಗೆ, ಮೂಡದ ಚಿತ್ರದ ಬಗ್ಗೆ, ಹಾಡದ ಹಾಡಿನ ಬಗ್ಗೆ. ಹಾಸ್ಯ ಕೇಳುಗರ ಮುಖಗಳಲ್ಲಿ ಲಾಸ್ಯವಾಡುವ ಮುನ್ನವೇ ಹಾಸ್ಯಗಾರನ ಬಂಧನವಾಗುತ್ತದೆ. ಹಾಸ್ಯ ಕೇಳುಗರ ಮುಖಗಳಲ್ಲಿ ಲಾಸ್ಯವಾಡುವ ಮುನ್ನವೇ ಹಾಸ್ಯಗಾರನ ಬಂಧನವಾಗುತ್ತದೆ. ನಿಜ ವರದಿ ಬಿತ್ತರವಾಗಿಲ್ಲ ಇನ್ನೂ. ನಿಜ ವರದಿ ಬಿತ್ತರವಾಗಿಲ್ಲ ಇನ್ನೂ. ವರದಿಗಾರನ ಕೊರಳಿಗೆ ಉರುಳು ಬೀಳುತ್ತದೆ. ವರದಿಗಾರನ ಕೊರಳಿಗೆ ಉರುಳು ಬೀಳುತ್ತದೆ. ಹೊಲದಲ್ಲಿ ಮುಳ್ಳು ತುಳಿದು ದುಡಿಯುವ ಪಾದಗಳು ನ್ಯಾಯ ಬೇಡುತ್ತಾ ರಸ್ತೆಗೆ ಬಂದರೆ ಅಲ್ಲಿ ಉಕ್ಕಿನ ಮೊಳೆಗಳು ಮೂಡುತ್ತವೆ. ಹೊಲದಲ್ಲಿ ಮುಳ್ಳು ತುಳಿದು ದುಡಿಯುವ ಪಾದಗಳು ನ್ಯಾಯ ಬೇಡುತ್ತಾ ರಸ್ತೆಗೆ ಬಂದರೆ ಅಲ್ಲಿ ಉಕ್ಕಿನ ಮೊಳೆಗಳು ಮೂಡುತ್ತವೆ. ಸತ್ಯವನ್ನು ಖಜಾನೆಯಲ್ಲಿ ಬಂಧಿಸಿ ಸುಳ್ಳಿನ ಬೀಗ ಜಡಿದಿದ್ದಾರೆ. ಕೀಲಿ ಕೈ ಕಳೆದು ಹೋಗಿದೆ. ಪೊಲೀಸು ಠಾಣೆಗಳಲ್ಲಿ, ನ್ಯಾಯಮಂದಿರಗಳಲ್ಲಿ, ಪಾರ್ಲಿಮೆಂಟಿನ ಅಂಗಳದಲ್ಲೆಲ್ಲೋ ಸತ್ಯವನ್ನು ಖಜಾನೆಯಲ್ಲಿ ಬಂಧಿಸಿ ಸುಳ್ಳಿನ ಬೀಗ ಜಡಿದಿದ್ದಾರೆ. ಕೀಲಿ ಕೈ ಕಳೆದು ಹೋಗಿದೆ. ಪೊಲೀಸು ಠಾಣೆಗಳಲ್ಲಿ, ನ್ಯಾಯಮಂದಿರಗಳಲ್ಲಿ, ಪಾರ್ಲಿಮೆಂಟಿನ ಅಂಗಳದಲ್ಲೆಲ್ಲೋ. ನಮಸ್ಕಾರ. ಅಧ್ಯಕ್ಷೀಯ ನುಡಿಗಳನ್ನಾಡಿದಂತಹ ಮೂರ್ನಾಲ್ಕು ಚಿನ್ನಸ್ವಾಮಿ ಸರ್ ಅವರಿಗೆ ಧನ್ಯವಾದಗಳು. ಈಗ ಮೊದಲ ಕವಿಗೋಷ್ಠಿ ಮುಗಿದಿದೆ. ಭಾಗವಹಿಸಿದಂಥ ಎಲ್ಲ ಕವಿಗಳಿಗೆ ಕಾವ್ಯ ಸಂಜೆಯ ಪರವಾಗಿ ಮನದಾಳದ ಧನ್ಯವಾದಗಳು ಮತ್ತು ಸಹೃದಯರಿಗೂ ಕೂಡ ಧನ್ಯವಾದಗಳು. ಮುಂದಿನ ಗೋಷ್ಠಿ ಮುಂದೆ ಲಾನ್ನಲ್ಲಿ ನಡೆಯುತ್ತೆ. ಗೋಷ್ಠಿ 2. ತಾವೆಲ್ಲರೂ ದಯಮಾಡಿ ಅಲ್ಲಿ ಸೇರಬೇಕಾಗಿ ವಿನಂತಿಸ್ಕೊಳ್ತೇನೆ. ಧನ್ಯವಾದಗಳು.